ಓಂ ತತ್ಸತ್. ಸಭೆಗೆ ನಮಸ್ಕಾರ. ವೇದಿಕೆ ಮೇಲಿರುವ ಶಿವಮೊಗ್ಗ ಕರ್ನಾಟಕ ಸಂಘದ ಅಧ್ಯಕ್ಷರೇ, ಆತ್ಮೀಯರಾದ ಕಾರ್ಯದರ್ಶಿಗಳಾದ ಶ್ರೀಯುತ ವಿನಯ್ ಅವರೇ, ಈ ಕಾರ್ಯಕ್ರಮಕ್ಕೋಸ್ಕರ ಬೇರೆ ಬೇರೆ ಕಡೆಗಳಿಂದ ಬಂದು ಸೇರಿರುವ ಶಿವಮೊಗ್ಗ ನಗರದ ಪ್ರಾಯ ಸುತ್ತಮುತ್ತಲಿನ ಊರುಗಳ ಸಾಹಿತ್ಯಾಸಕ್ತರೇ, ಕರ್ನಾಟಕದಲ್ಲಿ ಒಂದು 100-120 ವರ್ಷಗಳ ಹಿಂದೆ ಅನೇಕ ಊರುಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಕನ್ನಡ ಸಂಘಗಳು ಆರಂಭವಾದವು. ಕರ್ನಾಟಕದ ಹೊರಗಡೆ ಕೂಡ ಮಡ್ರಾಸ್ನಲ್ಲಿ, ಮುಂಬೈನಲ್ಲಿ, ಹೈದರಾಬಾದ್ನಲ್ಲಿ, ದೆಹಲಿನಲ್ಲಿ, ತಿರುವನಂತಪುರದಲ್ಲಿ ಅನೇಕ ಕಡೆಗಳಲ್ಲಿ ಆರಂಭವಾಯಿತು. ಆಗ ಅದು ಕನ್ನಡದ ನವೋದಯದ ಒಂದು ಭಾಗ ಆಗಿತ್ತು. BM ಶ್ರೀಕಂಠಯ್ಯನವರು, ಕುವೆಂಪು ಅವರು, ಬೇಂದ್ರೆ ಅವರು, ಮಾಸ್ತಿಯವರು, AR ಕೃಷ್ಣಶಾಸ್ತ್ರಿಯವರು ಆ ಕಾಲದಲ್ಲಿ ಕನ್ನಡ ಸಂಘವನ್ನು ಆರಂಭ ಮಾಡೋದು, ಕನ್ನಡ ಸಂಘದ ಚಟುವಟಿಕೆಗಳಲ್ಲಿ ಭಾಗವಹಿಸೋದು ಅಂತ ಹೇಳಿದ್ರೇ ಅದು ಕನ್ನಡವನ್ನು ಕಟ್ಟುವಂಥ ಒಂದು ಕೆಲಸ. ಅದು ಚೇರ್ ಜೋಡಿಸೋದಿರ್ಬೋದು, ಜಮಖಾನ ಹಾಕೋದಿರ್ಬೋದು, ಚಂದ ಕಲೆಕ್ಟ್ ಮಾಡೋದಿರ್ಬೋದು, ಪಾಂಪ್ಲೆಟ್ ಬರೆಯೋದಿರ್ಬೋದು, ಗೋಡೆ ಬರಹದ ಪತ್ರಿಕೆ ಮಾಡೋದಿರ್ಬೋದು, ಅಥವಾ ಆವಾಗಲೇ ಉಲ್ಲೇಖ ಮಾಡಿದಂತೆ ಕನ್ನಡದ ಸಾಹಿತ್ಯ ಸಮ್ಮೇಳನಗಳಲ್ಲಿ ಕೆಲಸ ಮಾಡೋದಿರ್ಬೋದು. ಅದೆಷ್ಟು ಪವಿತ್ರವಾದ ಕೆಲಸನೋ ಕವನಗಳನ್ನು ಬರೆಯೋದು, ಕಥೆ ಬರೆಯೋದು, ಕಾದಂಬರಿ ಬರೆಯೋದು ಅಷ್ಟೇ ಪವಿತ್ರವಾದ ಕೆಲಸ. ಮತ್ತು ಈ ಊರಿನಲ್ಲಿ ಅಥವಾ ಬೇರೆ ಊರಿನಲ್ಲಿ ತಯಾರಾಗುತ್ತಿದ್ದ ಸಾಹಿತ್ಯದ ಮ್ಯಾಗ್ಝಿನ್ಗಳನ್ನು ಬಂಡಲ್ ಕಟ್ಟಿ ಸೈಕಲ್ ಮೇಲೆ ತೊಗೊಂಡೋಗಿ ಪೋಸ್ಟ್ ಆಫೀಸ್ನಲ್ಲಿ ಅದನ್ನು ಡೆಲಿವರಿ ಮಾಡಿ ಅದನ್ನು ಮನೆ ಮನೆಗಳಿಗೆ ತಲುಪಿಸೋ ಕೆಲಸವೂ ಅಷ್ಟೇ ಪವಿತ್ರವಾದ ಕೆಲಸ. ಅಂದರೆ ಡಯಾಸ್ ಮೇಲೆ ಮಾತನಾಡೋದು ಭಾಳ ಶ್ರೇಷ್ಠವಾದ ಕೆಲಸ. ಆಫೀಸ್ನಲ್ಲಿ ಕೂತ್ಕೊಂಡು ಕನ್ನಡಕ್ಕೆ ಸಂಬಂಧಪಟ್ಟ ಅಕೌಂಟ್ಸ್ ಇಡೋದು ಅಥವಾ ಕನ್ನಡಕ್ಕೆ ಸಂಬಂಧಪಟ್ಟ ಬೇರೆ ರೀತಿ ಕೆಲಸ ಮಾಡೋದು ಅದೇನೋ ಅಷ್ಟು ಮುಖ್ಯವಾದ ಕೆಲಸ ಅಲ್ಲ ಅಂತ ಇವತ್ತು ಹೇಗೆ ಬಂದಿದೆಯೋ ಒಂದು 25-30 ವರ್ಷದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಅದು ಹೇಳೋದು ಸಂದರ್ಭ ಅಲ್ಲ, ಹಾಗಾಗಿ ಹೇಳೋದಿಲ್ಲ. ಅದೊಂದು ವಿಚಿತ್ರ ರೂಪಗಳನ್ನು ತೊಗೊಂಡ್ಮೇಲೆ ಕರ್ನಾಟಕ ಸಂಘ ಅಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತು, ಅದು ಬೇರೆ ಕಥೆ ಆಯಿತು. ಆದರೆ ಹಿಂದೆ ಯಾರು ಏನೆಲ್ಲ ಕೆಲಸವನ್ನು ಮಾಡಿದ್ರೂ ಕೂಡ ಅದೆಲ್ಲ ಕನ್ನಡವನ್ನು ಕಟ್ಟುವ ಕೆಲಸ ಅನ್ನುವ ಭಾವನೆ ಅಲ್ಲಿಂದ ಶುರು ಮಾಡಿ GP ರಾಜರತ್ನಂ ತನಕ ಇನ್ನೂ ಅನೇಕರು ಬೇರೆ ಬೇರೆಯವ್ರ ಮೂಲಕ ಅದು ಬಂತು. ಅದನ್ನು ಹೇಳೋಕ್ಕೋದ್ರೆ ಅದು ಮುಖ್ಯ ವಿಷಯದಿಂದ ಡಿವಿಯೇಷನ್ ಆಗೋದ್ರಿಂದ ಅದನ್ನು ಹೇಳಲ್ಲ. ಆದರೆ ಕರ್ನಾಟಕದ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದ ಒಂದು ಸಮ್ಮೇಳನ ಶಿವಮೊಗ್ಗದಲ್ಲಿ ನಡೆದಾಗ ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದು ಬೇಂದ್ರೆಯವರು. ಅವರು ಅವಾಗಲೇ ಉಲ್ಲೇಖ ಮಾಡಿದಂತೆ ಅದನ್ನು ಅವರು ಗಾಯತ್ರಿ ಸೂಕ್ತದಿಂದ ಆರಂಭ ಮಾಡಿದರು. ಆ ಉಪನ್ಯಾಸ ನಿಮ್ಮ ಲೈಬ್ರರಿನಲ್ಲಿ ಇರುತ್ತೆ. ಸಾಹಿತ್ಯದ ವಿರಾಟ್ ಸ್ವರೂಪ ಅಂತ ಒಂದು ದೊಡ್ಡ ಗ್ರಂಥ ಇದೆ ಬೇಂದ್ರೆಯವ್ರದ್ದು, ಅದರೊಳಗಡೆ ಅದು ಉಲ್ಲೇಖಗೊಂಡಿದೆ. ಇಲ್ಲಿ ಇವತ್ತು ಮಾತನಾಡಬೇಕು ಅಂತ ಸ್ನೇಹಿತರಾದ ವಿನಯ್ ಅವರು ಭಾಳ ತಿಂಗಳುಗಳಿಂದ, ಮೋಸ್ಟ್ಲಿ ಒಂದು ವರ್ಷವೇ ಆಯ್ತೇನೋ ಅಥವಾ ಅದಕ್ಕಿಂತ ಜಾಸ್ತಿನೇ ಇರ್ಬೋದು, ಅವಾಗಲಿಂದಲೂ ಕೂಡ ನಾನು ಶಿವಮೊಗ್ಗಕ್ಕೆ ಬಂದು ರಾಮಚಂದ್ರಾಯರದು ಶತಮಾನೋತ್ಸವ, ವಿನಯ್ ನಾನು ರಾಮಚಂದ್ರಾಯರ ಬಗ್ಗೆ ಮಾತಾಡ್ತೀನಿ. ಇಲ್ಲ ರಾಮಚಂದ್ರಾಯರ ಬಗ್ಗೆ ಬೇಡ, ನೀವು ಬೇಂದ್ರೆಯವ್ರ ಬಗ್ಗೆನೇ ಮಾತಾಡಬೇಕು ಅಂತ ಹೀಗೆ ನಾವು ಅವ್ರಿಗೆ ಇಂಡೆಂಟ್ ಹಾಕಿದ್ವಿ. ಆ ಇಂಡೆಂಟ್ ಪಾಸ್ ಆಗಲಿಲ್ಲ, ಬೇರೆ ಇಂಡೆಂಟು ಅವ್ರು ಕೊಟ್ಟಿದ್ದಾರೆ. ಅದು ನಾನು ಭಾಳ ಸಂತೋಷ ಆ್ಯಕ್ಚುಲಿ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಭಾಷೆಗೆ ಯಾವತ್ತು ಒಂದು ಸುಖದ ದಿನಗಳು ಬರುತ್ತೋ, ಸಂಪತ್ತಿನ ದಿನಗಳು ಬರುತ್ತೋ, ವೈಭವದ ದಿನಗಳು ಬರುತ್ತೋ, ಆವತ್ತು ಅದು ಬಹುಸಂಖ್ಯೆಯಲ್ಲಿ ಒಳ್ಳೆಯ ಕವಿಗಳನ್ನು ಸೃಷ್ಟಿ ಮಾಡುತ್ತೆ. ನಾವು ಇವತ್ತೇನು ತೊಗೊಂಡಿದ್ದೀವಿ ಅದನ್ನು ಗೋಲ್ಡ್ ರೇಷಿಯೋ ಮೇಲೆ, ಅದು ಚಿನ್ನದ ಬೆಲೆ ಅಥವಾ ಒಂದು ಸೈಟಿನ ಬೆಲೆ ಅಥವಾ ನಮ್ಮ ಮಕ್ಕಳು ಉದ್ಯೋಗ ಮಾಡುವ 5 ಅಂಕಿ ಡಾಲರೋ 4 ಅಂಕಿ ಸಂಬಳನೋ ಅದ್ರ ಬೇಸ್ ಮೇಲೆ ನಾವು ಸಮಾಜದ ಸಂಪತ್ತನ್ನು ಅಳಿತಾ ಇದ್ದೀವಿ. ಹಿಂದೆ ಒಬ್ಬ ನೇಮಿಚಂದ್ರ ಅಂತ ಕನ್ನಡದ ಕವಿ ಇದ್ದ. ಅವನು ಹೇಳಬೇಕಾದ್ರೆ ಈ ಭೂಮಿಯ ಭಾಗ್ಯ ಯಾವುದರಿಂದ ಬರುತ್ತೆ ಅಂತ ಹೇಳಿದ್ರೆ ಭುವನದ ಭಾಗ್ಯ ಅದು ಕವಿಗಳಿಂದ ಬರುತ್ತೆ ಅನ್ನೋ ಮಾತನ್ನು ಅವನು ಹೇಳ್ತಾನೆ. ಭುವನದ ಭಾಗ್ಯ ಅನ್ನೋ ಮಾತನ್ನು ಅದನ್ನೇ ಇಟ್ಕೊಂಡು ಮುಂದೆ ಕನ್ನಡದ ಪ್ರಸಿದ್ಧ ವಿಮರ್ಶಕರಾದ ಆಮೂರ ಬೇಂದ್ರೆಯವ್ರನ್ನ ಕುರಿತು ಭುವನದ ಭಾಗ್ಯ ಅಂತಲೇ ಒಂದು ಪುಸ್ತಕವನ್ನು ಅವರು ಬರೆದಿದ್ದರು. ಮತ್ತು ಕೀರ್ತಿನಾಟ ಕುರ್ತಕೋಟಿಯವರು ಅನೇಕ ಒಳ್ಳೊಳ್ಳೆಯ ಪುಸ್ತಕಗಳನ್ನು ಬೇಂದ್ರೆಯವ್ರ ಬಗ್ಗೆ ಬರೆದಿದ್ದರು. ಅದೆಲ್ಲ ಅಕಾಡೆಮಿಕ್ಕಾಗಿ ತುಂಬ ಚೆನ್ನಾಗಿದೆ. ಆದರೆ ಇವತ್ತು ನಾವು ತೆಗೆದುಕೊಂಡಿರೋ ವಿಷಯ ಬೇಂದ್ರೆಯವರ 4 ತಂತಿ. ಆ ವಿಷಯವನ್ನು ಕುರಿತು ಮಾತನಾಡಬೇಕಾದ್ರೆ ಪ್ರಾಯ ಅವ್ರಿಗೆ ತುಂಬ ಗೌರವ ಕೊಡ್ತಾನೆ. ಆ ಥರದ ಎಲ್ಲ ಯೂನಿವರ್ಸಿಟಿಯ ವಿಶ್ವವಿದ್ಯಾಲಯದ ಮತ್ತು ಡಿಗ್ರಿ ಕಾಲೇಜುಗಳ ಪ್ರಾಧ್ಯಾಪಕರುಗಳಿಗೆ ಗೌರವ ಕೊಡ್ತಾನೆ. ಒಂದು ಭಿನ್ನವಾದ ದಾರಿನಲ್ಲಿ ಇವತ್ತಿನ ಉಪನ್ಯಾಸವನ್ನು ನೀಡಬೇಕಾದ ಪರಿಸ್ಥಿತಿ ಬಂದಿದೆ. ಯಾತಕ್ಕೆ ಅಂತ ಹೇಳಿದ್ರೆ, ಬೇಂದ್ರೆಯವರ 4 ತಂತಿ ಇದು ಯಾವ ನಮೂನೆಯ ಕಾವ್ಯ,
ಇದು ಮೊದಲು ಕಾವ್ಯವೇ ಅಲ್ಲವೇ ಅಂತ ಯಾರ್ಯಾರನ್ನ ನಾವು ನವ್ಯದ ಪ್ರವರ್ತಕರು ಅಂತ ಕರೆದ್ವಿ, ಗೋಪಾಲಕೃಷ್ಣ ಅಡಿಗರ್ ಇರ್ಬೋದು, ಕೆ ರಾಮಾನುಜಮ್ ಇರ್ಬೋದು, ಪಿ ಲಂಕೇಶ್ ಇರ್ಬೋದು, ಯು ಆರ್ ಅನಂತಮೂರ್ತಿ ಇರ್ಬೋದು, ಅವ್ರ ಕಾಲದಲ್ಲಿ ಅಂದರೆ ಇದು ಗಂಭೀರವಾದ ಚರ್ಚೆ, ಇದು ರಾಜಕೀಯವಾದ ಚರ್ಚೆ ಅಲ್ಲ, ಸಾಹಿತ್ಯದ ಚರ್ಚೆ. ಇದು ಹೆಂಗೆ ಕಾವ್ಯ ಆಗುತ್ತೆ? ಆಗ ಬೇಂದ್ರೆಯವ್ರು ಹೇಳಿದ್ರು, ನೀವು ಬರೆಯುವ ಚಂಡಮದ್ದಲೆ, ನೀವು ಬರೆಯುವ ಭೂಮಿಗೀತ, ನೀವು ಬರೆಯುವ ಭೂತ, ನೀವು ಬರೆಯುವ ಹೊಕ್ಕುಳಲ್ಲಿ ಹೂವಿಲ್ಲ, ಇದೆಲ್ಲ ಹೇಗೆ ಕವನ ಆಗುತ್ತೋ ನವ್ಯದಲ್ಲಿ, ಇನ್ನೂ ಅನೇಕ ಕವನಗಳು ಹಾಗೆ ಇದು ಕವನ. ಆದರೆ ನಾನು ಬರೆಯುತ್ತಿರುವ ಕವನ ನಿಮ್ಮ ಕವನಕ್ಕಿಂತ ಭಿನ್ನ, ನಿಮ್ಮದು ನವ್ಯ. ನಾನು ಬರೀ ಇವತ್ತಿನ ಮಾತನ್ನು ನಾಲ್ಕು ತಂತಿ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ, ಬೇಂದ್ರೆಯವರ ನಾಲ್ಕು ತಂತಿ ಬಗ್ಗೆ ಮಾತ್ರ, ಅಷ್ಟಕ್ಕೆ ಮಾತ್ರ ಸೀಮಿತ. ನವ್ಯರೊಂದಿಗೆ ಬೇಂದ್ರೆ ಎಂಬಂತಹ ಮಹಾನ್ ಕವಿ ಹೂಡಿದಂತಹ ಸೃಜನಶೀಲ ಜಗಳ, ಅದು ನಾಲ್ಕು ತಂತಿ ನನ್ನ ಪ್ರಕಾರ. ಇದೊಂದು ಸೃಜನಶೀಲ ಜಗಳ, ಹಾದಿಬೀದಿ ಜಗಳ ಅಲ್ಲ, ಕ್ರಿಯೇಟಿವ್ ಆದಂಥ ಒಂದು ಡಿಫ್ರೆನ್ಸ್. ನೀವು ಗೋಕಾಕರು ಬರೆದಿರೋ ನವ್ಯವನ್ನು ನಾವು ನವ್ಯ ಅಲ್ಲ ಅಂತ ಅಡಿಗರ ಕಾಲದಲ್ಲಿ ಶುರುವಾಯಿತು, ಇದು ಅಲ್ಲಿಂದ ಶುರುವಾಗಿದ್ದು. ಈ ಗೋಕಾಕರು ಯಾರೋ? ಇವರು ಬೇಂದ್ರೆ ಗರಡಿನಲ್ಲಿ ಪಳಗಿದವರು. ಅದಾದಮೇಲೆ ಇನ್ನೊಂದು ನವ್ಯವನ್ನು ಉಡುಪಿ ಮಂಗಳೂರು ಕಡೆಯಿಂದ, ಆಮೇಲೆ ಸ್ವಲ್ಪ ಬೆಂಗಳೂರನ್ನ ಕೇಂದ್ರ ಮಾಡಿಕೊಂಡು ಗೋಪಾಲಕೃಷ್ಣ ಅಡಿಗರು ಮಾಡಿದರು. ಅವರ ನೇತೃತ್ವದಲ್ಲಿ ಅನಂತಮೂರ್ತಿಯವರು, ಸೋಮತೀಂದ್ರ ನಾಡಿಗರು, ಮೊನ್ನೆ ತಾನೇ ಶತಮಾನೋತ್ಸವ ಆದ ರಾಮಚಂದ್ರ ಶರ್ಮರು, ಇನ್ನೂ ಅನೇಕ ಒಳ್ಳೊಳ್ಳೆ ಕವಿಗಳು ಅದನ್ನು ಮಾಡಿದ್ರು. ಅವರ ನವ್ಯ ಯಾವ ಥರದ್ದು, ಅಡಿಗರ ಕಾಲದಲ್ಲಿ ಬಂದ ನವ್ಯ ಯಾವ ಥರದ್ದು ಅಂದರೆ, ಕಾಮು, ಸಾರ್ತ್ರೆ ಅಥವಾ ಎಲಿಯಟ್ ಇವರ ಕಾವ್ಯಗಳು ಮತ್ತು ಕಥೆಗಳಿಂದ, ಕಾದಂಬರಿ ಸಾಹಿತ್ಯದಿಂದ ಪ್ರಭಾವಿತವಾಗಿರುವ ಪಾಶ್ಚಾತ್ಯ ಲಿಟ್ರೇಚರ್ನ ಚೆನ್ನಾಗಿ ಓದಿಕೊಂಡು ಬರೆಯುವಂತಹ ಮತ್ತು ಭಾರತೀಯತೆಯನ್ನು ಆದಷ್ಟು, ಅಡಿಗರೊಬ್ಬರನ್ನು ಬಿಟ್ಟರೆ ಭಾರತೀಯತೆಯನ್ನು ಆದಷ್ಟು ದೂರಕ್ಕಿಡುವ ಅಥವಾ ತೆಗೆದುಕೊಂಡರೂ ಕೂಡ ವ್ಯಂಗ್ಯ ಮಾಡುವುದಕ್ಕೆ ತೆಗೆದುಕೊಳ್ಳುವ ರೀತಿಯ ಒಂದು ನವ್ಯವನ್ನು ಅವರು ಬರೆದರು. ಒಂದು ಭಾರತೀಯ ನೆಲೆಗಟ್ಟಿನ ನವೋದಯ ಯಾವುದು ಬಂದಿತ್ತು ಕುವೆಂಪು ಅವ್ರ ಕಾಲದಲ್ಲಿ, ಬೇಂದ್ರೆಯವ್ರ ಕಾಲದಲ್ಲಿ, ಗೋವಿಂದ ಪೈ ಅವ್ರ ಕಾಲದಲ್ಲಿ, ಯಾವುದನ್ನು ನಮ್ಮ ಮಹಿಳಾ ಸಾಹಿತಿಗಳು, ನಮ್ಮ ಎಮ್ ಕೆ ಇಂದಿರಾ ಅವರಾಗಲಿ ಅಥವಾ ತ್ರಿವೇಣಿಯವರಾಗಲಿ, ತಕ್ಕಮಟ್ಟಿಗೆ ತ್ರಿವೇಣಿಯವರು ಅಷ್ಟಲ್ಲ, ಇಂದಿರಾ ಅವರು ಅಷ್ಟಲ್ಲ, ಆ ರೀತಿಯಾಗಿ ಅವರು ಮುಂದುವರಿಸ್ಕೊಂಡು ಬಂದಿದ್ದರು ಒಂದು ಭಾರತೀಯ ಪ್ರಜ್ಞೆಯ ಒಂದು ಸಾಹಿತ್ಯವನ್ನು, ಕಥಾ ಸಾಹಿತ್ಯವನ್ನು. ಅದಕ್ಕಿಂತ ಭಿನ್ನವಾದ ಕಥಾ ಸಾಹಿತ್ಯವನ್ನು ನವ್ಯರು ಬರೆಯೋಕ್ಕೆ ಶುರು ಮಾಡಿದರು. ಕುವೆಂಪು, ಬೇಂದ್ರೆ ಇತ್ಯಾದಿ ಅವ್ರಿಗಿಂತ ಭಿನ್ನವಾದ ಕಾವ್ಯವನ್ನು, ಸಾಹಿತ್ಯ ಕವಿತೆಗಳನ್ನು ಇವ್ರು ಬರೆಯೋಕ್ಕೆ ಶುರು ಮಾಡಿದ್ರು. ಅದು ಜನಕ್ಕೆ ಅರ್ಥ ಆಗ್ತಿತ್ತು, ಪೂರ್ತಿ ಅರ್ಥ ಆಗ್ತಿರಲಿಲ್ಲ. ಆವಾಗೇನಾಯಿತು, ಅದಕ್ಕೆ ತುಂಬ ಜನ ವಿಮರ್ಶಕರು ಹುಟ್ಕೊಂಡ್ರು. ಆಮೇಲೆ ಅಡಿಗರ ನೇತೃತ್ವದಲ್ಲಿ ಸಾಕ್ಷಿ ಪತ್ರಿಕೆ ಬಂದು, ಸಾಕ್ಷಿ ಪತ್ರಿಕೆ ಮೂಲಕವೇ ಸಾಹಿತ್ಯದ ವಿಮರ್ಶೆ ಮಾಡೋದು ಬಂತು. ಈಗಲೇ ಮೇಲ್ಗಡೆ ಲೈಬ್ರರಿಯಲ್ಲಿ ನೋಡ್ತಿದ್ದೆ, ಗಿರಿಯವರ ಗತಿಸ್ಥಿತಿ ಕಾದಂಬರಿ, ಸಣ್ಣದು, ಗಿರಿ ಅಂತ ಒಬ್ಬರು ಲೇಖಕರು, ಒಂದು 70 ಪುಟ 90 ಪುಟದ ಕಾದಂಬರಿ. ಅದ್ರ ಬಗ್ಗೆ ಬಂದಿರೋ ವಿಮರ್ಶೆನೇ 700-800 ಪೇಜ್ ಇದೆ. ಮೂಗಿಂತ ಮೂಕ್ತಿ ಭಾರ ಅಂತ, ಆ ಥರದ್ದೊಂದು ಪರಿಸ್ಥಿತಿ ಆಯಿತು. ಇದನ್ನು ನೋಡಿ ಕುವೆಂಪು ಥರದವ್ರು ಏನು ಮಾಡಿದ್ರು, ಅವರು ನವ್ಯ ರೀತಿಯ ಕವನಗಳನ್ನು ಬರೆದ್ರು. ಪ್ರೇತಕ್ಯು ಅನ್ನೋ ಕವನ ಬರೆದು ಅವರು ನೇಪಥ್ಯಕ್ಕೆ ಸರಿದು ಹೆಚ್ಚಾಗಿ ಅವರು ಕಾದಂಬರಿ ಕಡೆ ಅವ್ರ ಗಮನವನ್ನು, ಕವಿಯಾಗಿ ಇದಕ್ಕೆ ಅವರು ಉತ್ತರ ಕೊಡೋದು ಉಪಯೋಗ ಇಲ್ಲ, ಅವ್ರು ತುಂಬ ಕಟುವಾದ ಮಾತುಗಳ ನವ್ಯದ ಬಗ್ಗೆ ಕುವೆಂಪು ಹೇಳ್ತಾರೆ. ಆಮೇಲೆ ಅವರು ಅವ್ರದ್ದೇ ರೀತಿಯಾಗಿರುವ ಕಾದಂಬರಿಗಳ ಕಡೆಗೆ ಅವರು ಕೈ ಹಾಕಿದ್ರು. ಅವರು ಇನ್ನೂ ಒಂದು ಕಾದಂಬರಿ ಬರೀಬೇಕಾಯಿತು ವರ್ಲ್ಡ್ ವಾರ್ ಬಗ್ಗೆ, ಅದು ಆಗಲಿಲ್ಲ, ಅದು ಬೇರೆ ವಿಷಯ. ನರಸಿಂಹಸ್ವಾಮಿ ಅಂತ ಅವ್ರು ತುಂಬ ನೊಂದ್ಕೊಂಡ್ರು. ಅವರು ಮಲ್ಲಿಗೆಯ ಕವಿ, ಅವ್ರನ್ನ ಇವ್ರು ತಮಾಷೆ ಮಾಡಿ ಬರೆಯೋದು ಈ ಥರದ್ದೆಲ್ಲ ಶುರು ಮಾಡಿದ್ರು. ಪುಷ್ಪಕವಿಯ ಪರಾಕ ಇವಾಗ ಹೇಳ್ತಾರೆ, ನವ್ಯ ಸಾಹಿತ್ಯದಲ್ಲಿ ಅಳಿದುಳಿದಿರುವಂಥ ಕವಿಗಳು ಬೆಂಗಳೂರಿನಲ್ಲಿ ಯಾರಿದ್ದಾರೆ, ಶಿವಮೊಗ್ಗದಲ್ಲೂ ಇರ್ಬೋದು ಕೆಲವರು, ಮೈಸೂರಿನಲ್ಲಿ ಕೆಲವರು, ಇಲ್ಲ ಅದು ನರಸಿಂಹಸ್ವಾಮಿ ಬಗ್ಗೆ ಅಲ್ಲ ಅಂತ. ಆ ಕಾಲದಲ್ಲಿ ನರಸಿಂಹಸ್ವಾಮಿ ಬಗ್ಗೆ ಅಂತಲೇ ಅವರೇ ಹೇಳ್ತಾಯಿದ್ರು ನವ್ಯರು. ಅವರು ಭಾಳ ಬೇಸರದ ಒಂದು ಮಾಡಿದ್ರು. ತಡೀರಿ ತೋರಿಸ್ತೀನಿ ಯಾವ ಥರ ನಿಮ್ಮ ಥರ ನವ್ಯದ ಪದ್ಯ ಬರಿತೀನಿ ಅಂತ. ಅಂದರೆ ನಾನು ಬಿಫೋರ್ ಕಮಿಂಗ್ ಟು ಬೇಂದ್ರೆ, ನರಸಿಂಹಸ್ವಾಮಿ ಅಂತ ಅತ್ಯಂತ ಮೃದು ಮನಸ್ಸಿನ ಕವಿ ಕೂಡ ಗಡಿಯಾರದಂಗಡಿಯ ಮುಂದೆ ಅಂತ ಒಂದು ಕವನ ಬರೆದ್ರು. ನಿಮ್ಮ ಮನೇಲಿ ಓದಿ, ಅದಿರುತ್ತೆ ನಿಮ್ಮ ಹತ್ರ. ಗಡಿಯಾರದಂಗಡಿಯ ಮುಂದೆ ಕವನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅದು ಮಲ್ಲಿಗೆಯ ಕವಿ ಬರೆದಿರುವ ಗಡಿಯಾರದಂಗಡಿಯ ಮುಂದೆ. ಅಂದರೆ ನಿಮ್ಮ ಥರ ನಾನೂ ಬರಿಬಲ್ಲೆ ಅಂತ ತೋರಿಸಿ ಸುಮ್ಮನೆ ಬಿಟ್ಬಿಟ್ರು. ಬೇಂದ್ರೆ ಹಂಗಲ್ಲ. ಬೇಂದ್ರೆ ಎಷ್ಟು ಪ್ರೀತಿಗೆ ಸೈನೋ ಜಗಳಕ್ಕೂ ಅಷ್ಟೇ ಖುಷಿ ಅವ್ರಿಗೆ. ನೀವು 10 ಜಗಳ ಮಾಡಿದರೆ ಅವ್ರು 11 ಜಗಳ ಮಾಡ್ತಾರೆ ನಿಮ್ಮ ಜೊತೆ, ಬಿಡೋದೇ ಇಲ್ಲ. ನಿಮ್ಮ ಮನೆ ತನಕ ಬಂದು ಅಟ್ಟಿಸ್ಕೊಂಬಂದು ಜಗಳ ಮಾಡ್ತಾರೆ, ಬಿಡೋದೇ ಇಲ್ಲ ಅವರು. ಬೇಂದ್ರೆ ಅವರು ರಾಮಚಂದ್ರ ಶರ್ಮರಿಗೆ, ಅಡಿಗರಿಗೆ ಒಂದು ಕೈ ನೋಡ್ಕೊತೀನಿ ನಾನು, ಕಾವ್ಯದಲ್ಲಿ ನಾನು ಹೇಳ್ತಾ ಇರೋದು.
ಆದರೆ ಅದು ಹಾದಿ ಬೀದಿ ಜಗಳ ಆಗಬಾರ್ದು, ಸೃಜನಶೀಲವಾದ ಜಗಳ ಆಗಬೇಕು. ನಾಳೆ ಉಳಿಬೇಕು, ರೆಕಾರ್ಡ್ ಆದರೆ ಸಾಹಿತ್ಯದಲ್ಲಿ ಉಳಿಬೇಕಂತ ಅನೇಕ ವರ್ಷಗಳು ನವ್ಯ ಸಾಹಿತ್ಯದ ಪದ್ಯಗಳನ್ನು ಅವರು ಇಂಗ್ಲೀಷ್ನಲ್ಲಿ, ಹಿಂದಿನಲ್ಲಿ, ಅವ್ರು ಹಿಂದಿ ತುಂಬ ಚೆನ್ನಾಗಿ ಬರ್ತಿತ್ತು ಬೇಂದ್ರೆಗೆ, ಮರಾಠಿ ಬರ್ತಾಯಿತ್ತು. ಮಾಡರ್ನ್ ಪೊಯಿಟ್ರಿ ಅಂತ ಯಾವ್ದು ಬಂತಲ್ಲ 1950 ಇಂದ ಆದಮೇಲೆ, ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ನಿರಂಜನ, ಬಸವರಾಜ್ ಕಟ್ಟಿಮನಿ, ತರಾಸು, ಅನಾಕ್ರು ಆದಮೇಲೆ ಒಂದು ಸಾಹಿತ್ಯ ಬಂತು. ಯಾಕೆಂದರೆ ಅವ್ರುಗಳು ಹೆಚ್ಚು ಕವಿತೆ ಕಡೆ ಗಮನ ಕೊಡಲಿಲ್ಲ. ಪ್ರಗತಿಶೀಲರು ಕವಿತೆ ಕಡೆ ಹೆಚ್ಚು ಗಮನ ಕೊಡಲಿಲ್ಲ, ಕಾದಂಬರಿಗಳು ಮತ್ತು ಕಥಾ ಸಾಹಿತ್ಯದ ಕಡೆ ಗಮನ ಕೊಟ್ಟರು. ಎಲ್ರಿಗೂ ಗೊತ್ತಿರೋವಂಥದ್ದೇ ಇದು. ಆಗ ಬೇಂದ್ರೆಯವರು ಭಾರತದಲ್ಲಿ ಇರುವಂಥ ಮಾಡರ್ನ್ ಪೊಯಿಟ್ರಿ, ಯುರೋಪ್ನಲ್ಲಿರುವ ಮಾಡರ್ನ್ ಪೊಯಿಟ್ರಿಯನ್ನು ಮಾತ್ರ ಓದಿದಾಗ ಅವ್ರಿಗೊಂದು ಪ್ರಶ್ನೆ ಬಂತು, ನಿಜವಾದ ಮಾಡರ್ನ್ ಪೊಯಿಟ್ರಿ ಯಾವುದು? ಇಲ್ಲಿಂದ ಶುರು ಉಪನ್ಯಾಸ. ಇದಿಷ್ಟು ಪೀಠಿಕೆ. ನಿಜವಾದ ಆಧುನಿಕ ಕಾವ್ಯ ಯಾವುದು? ಯಾವುದು ಅತ್ಯಂತ ಹಳೆಯದು ಜಗತ್ತಿನಲ್ಲಿ? ಅತ್ಯಂತ ಹಳೆಯದು ಜಗತ್ತಿನಲ್ಲಿ ವೇದಗಳು. ವೇದಗಳೇ ನಮ್ಮ ಕಾಲದ ಮಾಡರ್ನ್ ಪೊಯಿಟ್ರಿ. ಶುರು ಆಯ್ತಲ್ಲ ಬೇಂದ್ರೆದು ಯಾವ ಥರದ್ದಿತ್ತು ಪಟ್ಟು ನೋಡಿ ಅವ್ರದ್ದು. ಹೀಗಾಗಿ ಅವರು ವಂಶಪಾರಂಪರ್ಯವಾಗಿ ವೈದಿಕರ ಮನೆ, ಅಂದರೆ ವೇದಗಳನ್ನು ಅಭ್ಯಾಸ ಮಾಡಿದಂಥ, ಬೇಂದ್ರೆ ಅನ್ನೋ ಶಬ್ದದ ಅರ್ಥನೇ ವೇದಗಳನ್ನು ಅಭ್ಯಾಸ ಮಾಡಿದವರು ಅಂತ ಅರ್ಥ. ಅವರು ವೇದಗಳಲ್ಲಿ ಯಾವುದನ್ನು ಇಟ್ಕೋಬೇಕು? ಯಾಕೆಂದರೆ ನವ್ಯರ ಕಾವ್ಯದಲ್ಲಿ ಛಂದಸ್ಸಿಲ್ಲ, ಸ್ವಲ್ಪ ಲಯ ಇದೆ, ಎಲ್ಲರಲ್ಲೂ ಇಲ್ಲ. ಅಡಿಗರ ಕವನಗಳಲ್ಲಿ ಲಯ ಇದೆ. ಮಲೆಘಟ್ಟ ಸೋಪಾನ ಪಟ್ಟಿಯಲ್ಲಿ ಉರುಳು, ಕೆಳಕ್ಕೆ ಮೂರೇ ಉರುಳು, ಕಡಲ ಕುದಿತದ ಎಣ್ಣೆ ಕೊಪ್ಪರಿಗೆಗೆ, ಈ ಥರ ಸಾಲುಗಳಲ್ಲಿ ಉಂಟು. ಅದಕ್ಕೋಸ್ಕರ ಅವರು ಲಯವನ್ನು ಇಟ್ಕೊಂಡ್ರು, ಛಂದಸ್ಸನ್ನು ಇಟ್ಕೊಂಡ್ರು. ಯಾವ ಛಂದಸ್ಸು ಇಟ್ಕೊಂಡ್ರು? ಸಾಮ ಛಂದಸ್ಸನ್ನು ಇಟ್ಕೊಂಡ್ರು. ವೇದಗಳನ್ನು ಹೇಳಬೇಕಾದ್ರೆ, ಸಾಮವೇದವನ್ನು ಹೇಳಬೇಕಾದ್ರೆ ಒಂದು ಛಂದಸ್ಸಿದೆ ಅಲ್ವಾ? ಸಾಮ ಛಂದಸ್ಸನ್ನು ಹಿ ರೀಇಂಟ್ರಡ್ಯೂಸ್ಡ್ ಟು ಕನ್ನಡ ಲಿಟ್ರೇಚರ್. ಅಥವಾ ಜಗತ್ತಿನಲ್ಲಿ ಮರ್ತೋಗಿತ್ತು, ಕಾವ್ಯ ಜಗತ್ತಲ್ಲಿ ಸಾಮ ಛಂದಸ್ಸು ಮರ್ತೋಗಿತ್ತು. ಅದು ಯಾರೋ ಪೂಜೆ ಹೋಮಗಳು ಮಾಡುವಾಗ ಪುರೋಹಿತರು ಅಥವಾ ದೇವಸ್ಥಾನಗಳಲ್ಲಿ ಅಥವಾ ಯಾರ್ದೋ ಮನೆಗಳಲ್ಲಿ ಕ್ಯಾಸೆಟ್ ಹಾಕ್ಕೊಂಡಾಗ ಕೇಳಿಸ್ತಾ ಇತ್ತು ಸಾಮವೇದ. ಸಾಮವೇದವನ್ನು ಕನ್ನಡ ಸಾಹಿತ್ಯ ರಂಗಕ್ಕೆ ತಂದು ಮತ್ತೆ ಸ್ಥಾಪನೆ ಮಾಡಿದವರು ಬೇಂದ್ರೆಯವರು. ಇದು ನಾಕುತಂತಿ ಓದಕ್ಕೆ ಮೊದಲನೇ ಕಲಿಬೇಕಾಗಿರೋ ರಹಸ್ಯ. ನಾಕುತಂತಿಯ ರಹಸ್ಯಕ್ಕೆ ಮೊದಲನೇ ಕೀಲಿಕೈ ಇದು. ಛಂದಸ್ನಲ್ಲಿ ಬರೆಯಲ್ಪಟ್ಟಿದೆ. ಇದು ನವ್ಯದ ಶೈಲಿಯನ್ನು ಹೊರಮೈನಲ್ಲಿ ಕಾಣಿಸುತ್ತದೆ. ನಮ್ಮನ್ನೇ ಕನ್ನಡಪ್ರಭಕ್ಕೆ ಇಂಟರ್ವ್ಯೂ ಕೊಟ್ಟಾಗ ಅದನ್ನು ಹೇಳಿದೆ, ಹೊರಮೈ ನವ್ಯ, ಒಳಮೈ ದಿವ್ಯ ಅಂತ ಹೇಳಿದೆ. ದಿವ್ಯ ಅಂದರೆ ಒಂದು ಯಾವುದನ್ನು ಆಧ್ಯಾತ್ಮಿಕವಾದ್ದು ಅಂತ ಹೇಳ್ತಿಲ್ಲ, ದಿವ್ಯತೆ, ಅದಕ್ಕೆ ಸಂಬಂಧಪಟ್ಟಿದೆ. ಅದು ಈ ಕವನದಲ್ಲಿ ಎಲ್ಲ ಪದ್ಯಗಳಲ್ಲೂ ಎಲ್ಲ ಕವಿತೆಗಳಲ್ಲೂ ಇದೆ. ಇದು 44 ಅವ್ರು ಆಯ್ಕೆ ಮಾಡಿದ್ರು. 11/4 11/4 ಯಾಕೆ ಹೇಳಬೇಕು ಅಂದರೆ, ನಾನು ಎಲ್ಲಿಂದ ಲೀಡ್ ತೊಗೊಳ್ತಾ ಇದ್ದೀನಿ ಅಂದರೆ ಕುರ್ತಕೋಟಿ ಮತ್ತು ಮೊಕಾಶಿ, ಕುರ್ತಕೋಟಿ ಮತ್ತು ಆಮೂರಿಂದ ತೊಗೊಳ್ತಾ ಇಲ್ಲ. ನಾನು ಯಾರನ್ನ ನನ್ನ ಹಿಂದಿನ ಗುರುಗಳು ಅಂತ ತೊಗೊಂಡು ಮಾತನಾಡ್ತಾ ಇದ್ದೀನಿ ಅಂದರೆ ಕೆ ಎಸ್ ನಾರಾಯಣಾಚಾರ್ಯರನ್ನ ಮತ್ತು ಬನ್ನಂಜೆ ಗೋವಿಂದಾಚಾರ್ಯರನ್ನ ಹಿನ್ನೆಲೆಯಲ್ಲಿ ಇಟ್ಕೊಂಡು ನಾನು ಮುಂದಿನ ಮಾತುಗಳನ್ನು ಆಡ್ತಾ ಇದ್ದೀನಿ. ಅಂದರೆ ನನ್ನ ಮಾತಿಗೆ ಹಿನ್ನೆಲೆ ಅದು. ವಿಶ್ವವಿದ್ಯಾಲಯದ ಕ್ರಮದ ಬೇಂದ್ರೆ ಓದಿಗಿಂತ ಭಿನ್ನವಾದ ಕ್ರಮ ನಂದು. ಯಾವ ಕ್ರಮ ಅಂದರೆ, ಇದು ಜೀವನದ ಉಪಾಸನೆಯ ಕ್ರಮ, ಇದು ನಾದದ ಉಪಾಸನೆಯ ಕ್ರಮ, ಇದು ಮಂತ್ರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ನೋಡುವಂಥ ಕ್ರಮ. ಈ ರೀತಿಯ ಕ್ರಮದಲ್ಲಿ ನಾವು ಈ ಕವನವನ್ನು ಓದಿದ್ರೆ ಈ ಕವನ ನಮಗೆ ಖಂಡಿತ ಅರ್ಥ ಆಗುತ್ತೆ. ಸ್ವಲ್ಪ ಹೊತ್ತಾದಮೇಲೆ ನಿಮಗೂ ಅನಿಸುತ್ತೆ, ಈ ಕವನ ನಾವು ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ವಿ, ಇದು ನಮ್ಗೆ ಅರ್ಥ ಆಯಿತು. ಈ ಕರ್ನಾಟಕ ಸಂಘದ ಕಟ್ಟಡದಿಂದ ಆಚೆಗೆ ಹೋಗೋ ಹೊತ್ತಿಗೆ ನಮಗಿದು ಅರ್ಥ ಆಗ್ತಿತ್ತು ಅಂತ ಗೊತ್ತಾಗುತ್ತೆ. ಇದು ಹಿನ್ನೆಲೆ. ಬೇಂದ್ರೆಯವರು ಯಾವ ಹಿನ್ನೆಲೆಯಲ್ಲಿ ಕವನವನ್ನು ಬರೆದ್ರೋ ಆ ಹಿನ್ನೆಲೆಯಲ್ಲೇ ನಾವು ಓದಿದ್ರೆ ನಮಗಿದು ಅರ್ಥ ಆಗೇ ಆಗುತ್ತೆ. ಯಾವ ಹಿನ್ನೆಲೆಯಲ್ಲಿ ಬೇಂದ್ರೆಯವರು ಬರೆದಿಲ್ವೋ ಆ ಹಿನ್ನೆಲೆಯಿಂದ ನಾವು ಓದಿದ್ರೆ ಇದು ಅರ್ಥ ಆಗಲ್ಲ. ಸಿಂಪಲ್ ಅದು. ಫಿಸಿಕ್ಸನ್ನು ಫಿಸಿಕ್ಸ್ ಥರ ಓದಬೇಕು, ಕಾಮರ್ಸ್ನ ಕಾಮರ್ಸ್ ಥರ ಓದಬೇಕು, ಮೆಡಿಸಿನಿನ ಮೆಡಿಸಿನ್ ಥರ ಓದಬೇಕು. ಬೇರೆ ಸಬ್ಜೆಕ್ಟ್ ಥರ ಓದಿದ್ರೆ ಅದು ಅರ್ಥ ಆಗಲ್ಲ. ಭಾವಗೀತೆನ ಶಾಸ್ತ್ರೀಯ ಸಂಗೀತದ ಥರ ಕಲಿಯೋಕ್ಕಾಗಲ್ಲ, ಶಾಸ್ತ್ರೀಯ ಸಂಗೀತನ ಭಾವಗೀತೆ ಥರ ಮಾಡೋಕ್ಕಾಗಲ್ಲ. ಅದೆರಡರ ರೀತಿ ನೀತಿಗಳು ಬೇರೆ. 4 ತಂತಿ ಕವನದಲ್ಲಿ ಅಥವಾ ಕವನ ಸಂಕಲನದಲ್ಲಿ ಅವರು 44 ಕವನಗಳನ್ನು ಬರಿಬೇಕಾದ್ರೆ ಪ್ರಾರಂಭದಲ್ಲಿ ಅವರು ಯುಗಾದಿಗೆ ಸಂಬಂಧಪಟ್ಟಂಥ 2 ಕವನ ಬರೀತಾರೆ. ಅದಾದಮೇಲೆ ಅವರ ಆತ್ಮೀಯರಾದ, ಅಂದರೆ ನಾನು ಇವಾಗ ಏನು ಹೇಳ್ತಾ ಇದ್ದೀನಿ ನಿಮಗೆ ನೆಕ್ಸ್ಟ್ ಪಾಯಿಂಟು, ಇದು ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ಸ್ವಲ್ಪ ಇದು ಹೆಚ್ಚಿನ ಜನಕ್ಕೆ ಗಮನ ಬರದೇ ಇರೋ ಪುಸ್ತಕ. ಆದ್ದರಿಂದ ಇದರೊಳಗಡೆ 44 ಕವನ ಇದೆ. ಪ್ರಾರಂಭದ 2 ಕವನ ಯುಗಾದಿ ಮೇಲಿನ ಕವನ, ಅದು ಬೇರೆ ರೀತಿಯ ಯುಗಾದಿ ಮೇಲಿನ ಕವನ, ಅದನ್ನು ನೀವು ಓದ್ಬೋದು, ಈ ಪುಸ್ತಕದಲ್ಲಿದೆ. ಮತ್ತು ಒಂದು ಮತ್ತೆ ಶ್ರಾವಣ ಅಂತಿದೆ, ಮತ್ತೆ ಶ್ರಾವಣ ಬಂದ ಅಂತಿದೆ.
ಆಮೇಲೆ ಇನ್ನೊಂದು 3ನೇ ಕವನ ಇದೆ, ಭಾಳ ಇಂಪಾರ್ಟೆಂಟ್ ಅದು. 4ನೇ ಕವನ 4 ತಂತಿ, ಇವಾಗ ಓದಿದ್ರಲ್ಲ ಅದು 4 ತಂತಿ. ನಾನು, ನೀನು, ಆನು, ತಾನು, 4 ತಂತಿ ಅಥವಾ 4 ತಂತಿ. ಆ ಕವನ 4ನೇ ಕವನ. ಈ ಕವನ ಸಂಕಲನದ ಹೆಸರೇನು? 4 ತಂತಿ. 4 ತಂತಿಗೆ ಎಷ್ಟನೇ ಕವನ? 4ನೇ ಕವನ. 3ನೇ ಕವನ ಯಾವುದು? ಈ 4 ತಂತಿ ಅನ್ನೋ ಕವನ ಹುಟ್ಟಕ್ಕೆ ಮುಂಚೆ ಏನು ಬೇಕು ಮನುಷ್ಯನಿಗೆ? ಹುಟ್ಟಕ್ಕೆ ಮುಂಚೆ ಗರ್ಭ ಬೇಕು. ಗರ್ಭದಿಂದ ಎಲ್ಲರೂ ಹೊರಗೆ ಬಂದವರು ನಾವೆಲ್ಲ. ಅದಾಗಬೇಕಾದ್ರೆ ಆ ಪ್ರಾಸೆಸ್ಗೆ, ಹೊರಗೆ ಬರೋ ಪ್ರಾಸೆಸ್ಗೆ ಹೆರಿಗೆ ಅಂತ ಕರಿತೀವಿ. 3ನೇ ಪದ್ಯ ಹೆರಿಗೆ. ಯಾವುದ್ರ ಹೆರಿಗೆ? ಕಾವ್ಯದ ಹೆರಿಗೆ. ಹಾಗಾದರೆ 4 ತಂತಿಗಿಂತ ಮುಂಚೆ ಬರೆದ ಗರಿ, ಗಂಗಾವತರಣ, ನಾದಲೀಲೆ, ಸಖಿಗೀತ ಅಲ್ಲೆಲ್ಲ ಹೆರಿಗೆ ಆಗಿರಲಿಲ್ವಾ? ಅಲ್ಲೂ ಹೆರಿಗೆ ಆಗಿತ್ತು. ಅದಕ್ಕೆ ಬೇಂದ್ರೆ ಹೇಳ್ತೀರಿ ಇದು ಬೇರೆ ಹೆರಿಗೆ, ಬೇರೆ ಹೆರಿಗೆ ಆಸ್ಪತ್ರೆ ಅಂತಲ್ಲ, ಹೆರಿಗೆನೇ ಬೇರೆ ಹೆರಿಗೆ. ಇದು ಟೈಪೇ ಬೇರೆ. ಅಂದರೆ ಇನ್ನು ಮುಂದೆ ನನ್ನ ತಲೆಯಿಂದ ಅಥವಾ ನನ್ನ ಹೃದಯದಿಂದ ಬರಲಿರುವ ಕವಿತೆಗಳ ರೀತಿಯೇ ಬೇರೆ. ಅದಕ್ಕೆ ಹೆರಿಗೆ ಅಂತಲೇ ಒಂದು ಕವನ ಬರೀತಾ ಇದ್ದಾರೆ. ಅದನ್ನು ಇವಾಗ ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ನಮ್ಮ ಸಮಯದ ಹಿನ್ನೆಲೆಯಲ್ಲಿ. ಒಟ್ಟಿನಲ್ಲಿ ನಿಮ್ಗೆ ಇಲ್ಲಿ ಹೇಳಬೇಕಾಗಿರೋದು ಏನು ಅಂದರೆ, ಮೂರ್ಧನ್ಯದ ತೇಜಸ್ಸಿನ ಯಾವುದೋ ಕಿರಣ ತಳೆದಿದೆ ವರ್ಣ ಶ್ರುತಿಗೋ ಆಭರಣ. ಈ ಮುಂದಿನ ಕವಿತೆಗಳು ಶ್ರುತಿ. ಒಂದು ಸಂಗೀತದಲ್ಲಿ ಹೇಳುವ ಶ್ರುತಿ, ಇನ್ನೊಂದು ವೇದಗಳನ್ನು ನಾವು ಶ್ರುತಿ ಅಂತ ಕರೀತೀವಿ. ಶ್ರುತಿಗೋ ಆಭರಣ ಅಂದರೆ ವೇದಕ್ಕೆ ಆಭರಣದಂಥ ಕವಿತೆಗಳನ್ನು ಈ ಮುಂದಕ್ಕೆ ನಾನು ಬರಿತಾ ಇದ್ದೀನಿ ಅಂತ ಬೇಂದ್ರೆಯವರು ಹೇಳ್ತಾ ಇದ್ದಾರೆ. ಅದರಲ್ಲಿ ಕೊನೆಯಲ್ಲಿ ಅವ್ರು ಏನು ಹೇಳ್ತಾರೆ ಆ ಪದ್ಯದಲ್ಲಿ, 3ನೇ ಪದ್ಯದಲ್ಲಿ, ಅರ್ಥದ ಶಬ್ದದ ಸಂಧಿಯ ಸದ್ಭಾವದ ಹೆರಿಗೆ. ಅರ್ಥ ಮತ್ತು ಶಬ್ದ ಸೇರಿಕೊಂಡ್ರೆ ಕಾವ್ಯ ಆಗತ್ತೆ, ಎಲ್ರಿಗೂ ಗೊತ್ತಿರೋವಂಥದ್ದು. ಆದರೆ ಎಂಥ ಅರ್ಥ ಮತ್ತು ಶಬ್ದ ಸೇರಿಕೊಂಡು ಏನೇನೋ ಬರಬಾರ್ದು, ಭಾವ, ಸದ್ಭಾವ ಬರಬೇಕು. ಅಂದರೆ ಅವ್ರು ಹೇಳ್ತಾ ಇರೋದು ಅವ್ರಿಗೆ, ಯಾರು ಇವಾಗ ಬರಿತಾ ಇದ್ದಾರಲ್ಲ ನವ್ಯರಿಗೆ, ಸದ್ಭಾವ ಬರಿತಾ ಇಲ್ಲ ನೀವು. ಇವಳ ಹೊಟ್ಟೆ ಚರಂಡಿಗಾರು ಕುಕ್ಕಿದರಯ್ಯ ಕಳ್ಳ ಬಸುರಿನ ಯಾವ ಜಾಣರಂಭೆ ಅಂತ ಭೂಮಿತಾಯಿ ಬಗ್ಗೆ ಬರೀತಾರೆ ಅಡಿಗರು. ಹೀಗೆ ಬರೆಯೋದ ಭೂಮಿತಾಯಿ ಬಗ್ಗೆ ಅಂತ ಬೇಂದ್ರೆಯವ್ರಿಗೆ ಸಿಟ್ಟಿದೆ, ಭಾಳ ಸಿಟ್ಟಿದೆ ಅವ್ರಿಗೆ. ಕನ್ನಡ ಸಾಹಿತ್ಯದ ಶುಂಭ ನಿಶುಂಭರು ಅಂತ ಅವರು ಬೇಂದ್ರೆಯವರು ರಾಮಚಂದ್ರ ಶರ್ಮರು ಮತ್ತು ಅಡಿಗರನ್ನು ಕರೆದಿದ್ರು. ಪಾಪ ಅವ್ರನ್ನ ಶುಂಭ ನಿಶುಂಭರು ಹೋಲಿಸ್ಬಿಟ್ಟಿದ್ರು. ಬೇಂದ್ರೆಗೆ ಸಿಟ್ಟು ಬಂದ್ರೆ ಹಿಂಗೆಲ್ಲ ಮಾಡ್ತಿದ್ರು. ಆದರೆ ನಾನು ಸದ್ಭಾವದ ಕಾವ್ಯ ಹುಡ್ತಾ ಇದೆ ಎಂದರು. ಅಂದರೆ ಇನ್ನು ಮುಂದೆ ಇರುವ ಕಾವ್ಯ ಸದ್ಭಾವದ ಕಾವ್ಯ. ಹಾಗಾದರೆ ಈ ಕಾವ್ಯ ಎಲ್ಲಿಂದ ಬರ್ತಾ ಇದೆ? ಈಗ ನಾನು ನೇರವಾಗಿ 4 ತಂತಿಗೆ ಬರ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಒಂದು ಪೀಠಿಕೆ ನಿಮಗೆ ಕೊಡಬೇಕು 1 ನಿಮಿಷದಲ್ಲಿ. ಅಂದರೆ ಇದುವರೆಗಿನ ಕಾವ್ಯ ಬರ್ತಾ ಇದ್ದಿದ್ದು ಹೃದಯದಿಂದ. ಓ ರಸಿಕನೇ ಬಾ, ನನ್ನ 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 ಎದೆನಲ್ಲಿ ಕಲ್ಲು ಸಕ್ಕರೆ ಅಂತ ಕಾವ್ಯ ಇದೆ, ಅದನ್ನು ಅಥವಾ ನಿನ್ನ ಮನಸ್ಸು ಕರಗಿದ್ರೆ ಸಾಕು, ನನ್ನ ಕಲ್ಲು ಸಕ್ಕರೆ ಅಂತ ಕಾವ್ಯ ನಿನಗೆ ಸಿಕ್ಕಲಿ, ಈ ಥರದ ಮಾತುಗಳನ್ನು ಹೇಳುವಾಗ ಅವರು ಹೃದಯದ ಹಂತದಲ್ಲಿ ಅವರು ಬರಿತಾಯಿದ್ರು. ಹೃದಯದ ಹಂತದಲ್ಲಿ ಕವಿತೆಯನ್ನು ಬರೆಯುತ್ತಿದ್ದ ಬೇಂದ್ರೆಯವರಿಗೆ ಯೋಗಿ ಅರವಿಂದರು ಮತ್ತು ಶ್ರೀಮಾತೆ ಅಂದರೆ ಅರವಿಂದಾಶ್ರಮದಲ್ಲಿದ್ದ ಮದರ್, ಪಾಂಡಿಚೇರಿಯ ಮದರ್, ಅವರಿಬ್ಬರ ಕಟಾಕ್ಷ ಆಗಿ, ಹಿಂಗೆಲ್ಲ ಹೇಳೋಂಗಿಲ್ಲ ಕನ್ನಡ MA ಕ್ಲಾಸ್ನಲ್ಲಿ ಇವಾಗ ತುಂಬ ಸೆಕ್ಯುಲರ್ ಆಗಿಬಿಟ್ಟಿದೆ ಕಾವ್ಯ ತರಗತಿಗಳು. ಬಟ್ ನಾವೇನು ಮಾಡೋಣ, ವಿ ಬಿಲಾಂಗ್ ಟು ಓಲ್ಡ್ ಸ್ಕೂಲ್. ನಾವು ಹಳೆ ಶಾಲೆ, ಹಳೆ ಪಂಥದವರು. ಸಾಹಿತ್ಯದಲ್ಲಿ ಹಳೆ ಪಂಥ ಅಂದರೆ ಪಂಪ, ಕುಮಾರವ್ಯಾಸ, ಅಲ್ಲಮಪ್ರಭು, ಅಕ್ಕಮದೇವಿ ಪಂಥದವರು ನಾವು, ಅವಧೂತರ ಪಂಥದವರು ನಾವು, ದಾಸರ ಪಂಥದವರು, ಶರಣರ ಪಂಥದವರು. ಹಾಗಾಗಿ ಬೇಂದ್ರೆಯವ್ರದ್ದು ಆ ಪಂಥ. ಅವರು ಬೇಂದ್ರೆಯವರ ಕಾವ್ಯದ ಬಗ್ಗೆ ಮುಂದಕ್ಕೆ ನಮ್ಗೆ ಅರ್ಥ ಆಗಬೇಕು ಅಂದರೆ, ಅರವಿಂದರು ಮತ್ತು ಶ್ರೀಮಾತೆಯವರಿಂದ ಅವರು ಒಬ್ಬ ಭಕ್ತನಾಗಿ, ಒಬ್ಬ ರಸಿಕನಾಗಿ, ಒಬ್ಬ ಸಾಧಕನಾಗಿ ಏನನ್ನು ಪಡ್ಕೊಂಡ್ರಲ್ವ ಅದನ್ನು ಅವರು ಕಾವ್ಯದ ರೂಪದಲ್ಲಿ ಹೇಳಿದ್ರು. ಏನು ಹಾಗಾದರೆ? ಅರವಿಂದರು ದೊಡ್ಡ ಪೊಯಿಟ್ಟು. ಅರವಿಂದರು ಏನು ಹೇಳಿದ್ರು? ಮೈ ಪೊಯಿಟ್ರಿ ಈಸ್ ಫ್ಯೂಚರ್ ಪೊಯಿಟ್ರಿ ಅಂದರು. ಕನ್ನಡದಲ್ಲಿ ಇದ್ರ ಬಗ್ಗೆ ಚರ್ಚೆನೇ ಆಗಿಲ್ಲ. ಇಷ್ಟು ದೊಡ್ಡ ದೊಡ್ಡ ಕಾವ್ಯದ ಚರ್ಚೆಗಳು ನಡೆದಿದೆ ಕನ್ನಡದಲ್ಲಿ. ಫ್ಯೂಚರ್ ಪೊಯಿಟ್ರಿ ಅಂದರೆ ಭವಿಷ್ಯ ಕಾವ್ಯ. ಹೊಸ ಜನ್ರೇಷನ್ ಹುಟ್ಟತ್ತೆ. ಆ ಕಾಲದಲ್ಲಿ ಈ ಕಾವ್ಯವನ್ನು ಅರವಿಂದರು ಅಥವಾ ಬೇಂದ್ರೆ ಬರೆದಾಗ ಇನ್ನೂ ಇಂಟರ್ನೆಟ್ ಬಂದಿರಲಿಲ್ಲ, ಫೇಸ್ಬುಕ್ ಬಂದಿರಲಿಲ್ಲ, ಟ್ವಿಟ್ಟರ್ ಬಂದಿರಲಿಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರಲಿಲ್ಲ. ಇವತ್ತು ಎಷ್ಟೆಷ್ಟು ಟೆಕ್ನಾಲಜಿ ಬೆಳೆದು ಏನೇನು ಅಲ್ಲೋಲ ಕಲ್ಲೋಲಗಳನ್ನು ಮನುಷ್ಯನ ಪ್ರಜ್ಞೆಯಲ್ಲಿ ಉಂಟು ಮಾಡ್ತಾ ಇದೆ, ಇನ್ನೂ ಏನೇನು ಬರುತ್ತೆ ಗೊತ್ತಿಲ್ಲ. ಆ ಮುಂದಿನ ಕಾಲದಲ್ಲಿ ಹುಟ್ಟುವ ಮಕ್ಕಳಿದಾರಲ್ಲ, ಹೊಸ ಕಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ಬರೆದಿದ್ರಲ್ಲ ಅವರು, ಆ ಹೊಸ ಕಾಲದ ಮಕ್ಕಳಿಗೋಸ್ಕರ ಬರೆದಿರೋ ಪುಸ್ತಕ ಇದು. ನಮಗಲ್ಲ, ನಿಮಗಂತೂ ಅಲ್ವೇ ಇಲ್ಲ. ಯಾಕೆ ನೀವು ನನಗಿಂತ ಎಲ್ಲ ದೊಡ್ಡವರು, ನಿಮ್ಗೆ ಅಲ್ವೇ ಇಲ್ಲ ಇದು. ನನಗೆ ಅಲ್ಲ ಅಂದಮೇಲೆ ನಿಮ್ಗೆ ಹೆಂಗಿದು? ಆದರೆ ನಿಮ್ಗೆ ಯಾಕೆ ಇವಾಗ
ನಿಮ್ಗೆ ಈಗ ರೋಮಾಂಚನ ಆಗುತ್ತೆ ನೋಡಿ, ಯಾರು ತಪ್ಪು ತಿಳಿಬೇಡಿ. ಒಂದಲ್ಲ ಒಂದಿನ ನಾವೆಲ್ಲ ದೇಹ ಬಿಟ್ಟು ಹೋಗೋರು. ನಾಳೆ ನೀವೆಲ್ಲ ಯಾರ್ಯಾರ್ದೋ ಮನೆಗಳಲ್ಲಿ ಯಾರ್ದೋ ಮಕ್ಕಳುಗಳಾಗಿ ಗಂಡು ಮಗಳು ಹೆಣ್ಮಕ್ಳಾಗಿ ಹುಡ್ತೀರಾ. ಆಗ ನಿಮಗೊಂದು ಕಾವ್ಯ ಸಂಸ್ಕಾರ ಉಂಟಾಗಬೇಕಲ್ವಾ? ಅದಕ್ಕೋಸ್ಕರ ಇವತ್ತು ಈ ಸಭೆಗೆ ಬಂದಿದ್ದೀರಾ. ನೀವು ಮತ್ತೆ ಹುಡ್ತೀರಾ, ನಾನು ಮತ್ತೆ ಹುಡ್ತೀನಿ. ಆಗ ನಮಗೆ ಓದೋದಕ್ಕೆ ಒಂದು ಪೊಯಿಟ್ರಿ ಬೇಕು. ಆಗ ಪಂಪ ಬೋರ್ ಆಗ್ತಾನೆ, ಇನ್ನೊಬ್ಬ ಕವಿ ಬೋರ್ ಆಗ್ತಾನೆ, ಶೆಲ್ಲಿ ಕೀಟ್ಸು ಈಟ್ಸು ಎಲ್ಲ ಬೋರ್ ಆಗ್ತಾರೆ. ಅಥವಾ ಕನ್ನಡದ ನವೋದಯ ನವ್ಯ ಎಲ್ಲ ಕವಿಗಳೆಲ್ಲ ಓದಾಗಿದೆ ಹಿಂದಿನ ಜನ್ಮದಲ್ಲಿ. ಏನು ಓದೋಣಪ್ಪ ಈಗ? ನೆರೆ ಬಂದಿತಣ್ಣ ತೆರೆ ಬಂದಿತಣ್ಣ ನಿಮ್ಮ ಆತ್ಮಗಳಿಗೆ ಬಂದದೋ ಬಂದದ ಅಂತ ಅವ್ರು ಹೇಳ್ತಾರಲ್ಲ, ಬಂಗಾರ ನೀರ ಕಡಲಾಚೆ ಈಚೆ, ಆ ಪೊಯೆಟ್ರಿ ಇದು ಭವಿಷ್ಯ ಕಾವ್ಯ. ನಾಕುತಂತಿ ಭವಿಷ್ಯ ಕಾವ್ಯ, ಕನ್ನಡದ ಭವಿಷ್ಯ ಕಾವ್ಯ. ಮುಂದಿನ ಕಾಲದಲ್ಲಿ ಕವಿತೆ ಸಾಯುವುದಿಲ್ಲ. ಯಾಕೆಂದರೆ ಸಾಯುವುದು ಕವಿತೆ ಅಲ್ಲ. ಯಾವುದಕ್ಕೆ ಸಾವಿದೆಯೋ ಅದು ಕವಿತೆ ಅಲ್ಲ, ಅದು ಪದ್ಯ. ಪದ್ಯ ಬೇರೆ, ಕವಿತೆ ಬೇರೆ. ಅದು ವರ್ಸಿಫಿಕೇಷನ್ ಬೇರೆ, ಪೋಯಿಟ್ರಿ ಬೇರೆ. ಅಂಥ ಒಂದು ಕಾವ್ಯವನ್ನು ಬೇಂದ್ರೆಯವರು ಬರೀತಾರೆ. ಅಂದರೆ ತಾನೇ ಒಂದು 30 ಸಂಕಲನಗಳಲ್ಲಿ ಯಾವ ದಾರಿನಲ್ಲಿ ಕವನಗಳನ್ನು ಬರ್ಕೊಂಡು ಬಂದಿದ್ದರೋ ಅದಕ್ಕೆ ಅವರು ಈಗ ತಿಲಾಂಜಲಿ ಕೊಡ್ತಾ ಇದ್ದಾರೆ. ತುಂಬ ಕಷ್ಟ ಇದು. ಇನ್ನು ಮುಂದೆ ಹೀಗೆ ಮಾಡಲ್ಲ, ನಾನು ಹೊಸದು ಕಲಿತೀನಿ, ನಾನು ಕಲಿತಿರುವ ಹೊಸ ಹಾಡುಗಳನ್ನು ಹಾಡ್ತೀನಿ, ನಾನು ಕಲಿತಿರುವ ಹೊಸ ಸಾಧನೆಯ ಮಾತುಗಳನ್ನು ಸಮಾಜದ ಮುಂದೆ, ರಸಿಕರ ಮುಂದೆ ಇಡ್ತೀನಿ ಅಂತ ಕವಿ ತನಗೆ ತಾನೇ ಮಾಡಿಕೊಂಡಿರೋ ಒಂದು ಶಪಥ ಈ ಕಾವ್ಯ ಸಂಕಲನ. ಅಂದಮೇಲೆ ಸಹಜವಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಸಿದ್ಧತೆ ಬೇರೆ ಬೇಕಾಗತ್ತೆ. ಯಾರು ಮನೇಲಿ ಪೂಜೆ ಪುರಸ್ಕಾರ ಮಾಡ್ತಿರ್ತಾರೋ, ಯಾರು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಅಥವಾ ಯೋಗ ಶಾಲೆಗಳಿಗೆ ಹೋಗಿ ಯೋಗಾಸನವನ್ನು, ಪ್ರಾಣಾಯಾಮವನ್ನು, ಧ್ಯಾನವನ್ನು, ಸಂಗೀತ ಸಾಧನೆಯನ್ನು, ನೃತ್ಯ ಸಾಧನೆಯನ್ನು ಅಥವಾ ಪ್ರಕೃತಿಯ ನಡುವೆ ಆನಂದವನ್ನು ಅನುಭವಿಸ್ತಾ ಇರ್ತಾರೋ ಅವ್ರಿಗೋಸ್ಕರ ಇರೋ ಕಾವ್ಯ ಇದು. ಅವ್ರಿಗೆ ಅರ್ಥ ಆಗೇ ಆಗತ್ತೆ. ತೊಗೊಂಡೋಗಿ ನೀವು ತುಂಗಾ ನದಿ ತೀರದಲ್ಲೋ ಭದ್ರಾ ನದಿ ತೀರದಲ್ಲೋ ಓದಿ ಇದನ್ನು, ಅರ್ಥ ಆಗದೆ ಇದ್ರೂ ಕೇಳಿ ನೀವು ಬೇಕಾರೆ, ಅರ್ಥ ಆಗುತ್ತೆ. ನಾನು ಹೇಳ್ತೀನಿ, ನಾನು ಓದಿ ಅರ್ಥ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ, ನಂಗೆ ಅರ್ಥ ಆಗಿದೆ ಅಂತ ಹೇಳ್ತಾ ಇದ್ದೀನಿ ನಾನು. ನಾಕುತಂತಿಯಲ್ಲಿ ಏನು ನಾಕುತಂತಿ ಅಂತ ಈಗ ಬರೋಣ. ನಾಕುತಂತಿಗೆ ಬರೋಣ. ಈಗ 4ನೇ ಪದ್ಯ ನಾಕುತಂತಿ. ಇವಾಗ ಓದಿದ್ರಲ್ಲ, ಆವು ಈವಿನ ನಾವು ನೀವಿಗೆ ಆನು ತಾನದ ತನನನ ಅಂತ ಶುರುವಾಗುತ್ತೆ. ಈ ನಾಕುತಂತಿ ಒಳಗಡೆ, ಇದು ಹೆಸರೇ ನಾಕುತಂತಿ ಪದ್ಯ ಕವನ. ಈ ನಾಕುತಂತಿ ಒಳಗಡೆ 4 ಪಾರ್ಟ್ ಇದೆ. ಆ್ಯಕ್ಚುಲಿ ನಮ್ಮ ಹಾಡು ಹೇಳೋರು ಇದನ್ನು ಮೊದಲು ಮೈಸೂರು ಅನಂತ ಸ್ವಾಮಿಗಳು ಹಾಡಿದ್ರು ಅಂತ ನನ್ನ ನೆನಪು. ಆಮೇಲೆ ರಾಜು ಅನಂತ ಸ್ವಾಮಿ, ಇನ್ನು ಉಳಿದವರೆಲ್ಲ ಹಾಡ್ತಾರೆ. ಅವರು 3 ಸ್ಟ್ಯಾನ್ಸಾ ಮಾತ್ರ ತೊಗೊಂಡ್ರು. ಇದರಲ್ಲಿ 4 ಪಾದಗಳಿದೆ. ನಾನು ಪಾದ ಅನ್ನೋ ಪದ ಬಳಸ್ತಾ ಇದ್ದೀನಿ. ಪಾದ ಯಾವುದಕ್ಕೆ ಹೇಳ್ತೀವಿ? ಹಸು, ಕರು, ಪ್ರಾಣಿಗಳಿಗೆ ಹೇಳ್ತೀವಿ. ವೇದಗಳಲ್ಲಿ ಮಾಂಡುಕ್ಯ ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ, ಆತ್ಮಕ್ಕೆ 4 ಕಾಲು ಅಂತ. ಆತ್ಮಕ್ಕೆ 4 ಕಾಲು. ಇದು ನಾಕುತಂತಿಯ ರಹಸ್ಯ. ಆತ್ಮಕ್ಕೆ ಆತ್ಮ ಚತುಷ್ಪಾತ್ ಅನ್ನೋ ಮಾತು ಬರುತ್ತೆ. ಬೇಂದ್ರೆಯವ್ರವ್ರ ಮಾತಲ್ಲಿ ಹೇಳಿದ್ದಾರೆ, ಈ ಜಗತ್ತಿನಲ್ಲಿ ಆತ್ಮ ಅನ್ನುವಂಥ ಒಂದು ಹಸು ಅಥವಾ ಒಂದು ಹೋರಿ, ಅದಕ್ಕೆ 4 ಪಾದಗಳಿವೆ. ಒಂದು ನಾವು ಹೇಳಬೇಕಾದ್ರೆ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತ ಯುಗಗಳಲ್ಲಿ ಮಾತಾಡ್ತೀವಿ. ಇಲ್ಲ ನಾವು ವೇದಾಂತದ ಫಿಲಾಸಫಿಯ, ಸ್ವಲ್ಪ ಕಷ್ಟ ಆಗ್ತಾ ಇದೆ, ಆದರೂ ಸ್ವಲ್ಪ ಸಹಿಸ್ಕೋಬೇಕು ತಾವು ದಯಮಾಡಿ, ವಿಷಯನೇ ಆಗಿದೆ. ಇನ್ನೊಂದು, ನಾವೀಗ ಎದ್ದಿರುವ ಸ್ಥಿತಿ, ಫಿಲಾಸಫಿಲಿ ಏನು ಹೇಳ್ತಾರೆ ನಮ್ಮ ಉಪನಿಷತ್ಸಲ್ಲಿ, ಎದ್ದಿರುವ ಸ್ಥಿತಿಯನ್ನು ಜಾಗೃತ್ ಅಂತ ಕರೀತಾರೆ. ಜಾಗೃತ ಸ್ಥಿತಿ. ಮನೆಗೆ ಹೋಗ್ತೀವಿ, ಒಳ್ಳೆ ಊಟ ಮಾಡಿ ನಿದ್ದೆ ಮಾಡಿಬಿಡ್ತೀವಿ. ನಿದ್ದೆ ಬಂದಾಗ ಕನಸು ಬೀಳುತ್ತೆ, ಕನಸನ್ನು ಸ್ವಪ್ನ ಅಂತ ಕರಿತೀವಿ. ಸ್ವಪ್ನ ಸ್ಥಿತಿ, ಜಾಗೃತ್ ಸ್ವಪ್ನ. ಕೆಲವು ಸತಿ ಸ್ವಪ್ನವೂ ನೆನಪಿರಲ್ಲ, ಇನ್ನೂ ಒಳ್ಳೆ ನಿದ್ದೆ ಬಂದುಬಿಡುತ್ತೆ, ಅದು ತನಿ ನಿದ್ರೆ, ಡೀಪ್ ಸ್ಲೀಪ್. ಅದಕ್ಕೆ ನಾವು ಸುಷುಪ್ತಿ ಅಂತ ಕರಿತೀವಿ. ವೇದಾಂತದಲ್ಲಿ ಉಪನಿಷತ್ಸಲ್ಲಿ ಸುಷುಪ್ತಿ ಅಂತ ಕರಿತೀವಿ. ಈ 3 ನಮ್ಮ ಪರಿಸ್ಥಿತಿ 3, ನಮ್ಮ ಅವಸ್ಥೆ 3. ನಮ್ಮ ಅವಸ್ಥೆ 3 ಅಲ್ಲ, ನಮ್ಮ ಅವಸ್ಥೆ 4. ಇನ್ನೊಂದಿದೆ ತುರಿಯ. ತುರಿಯ ಅನ್ನೋದು 4ನೇ ಸ್ಥಿತಿ. ನಾವೆಲ್ಲರೂ ಆನಂದದ ಮೂಲವಾದ ತುರಿಯಾದಲ್ಲಿ ಇದ್ದೀವಿ, ಆದರೆ ನಮಗದು ನೆನಪಿಲ್ಲ. ಅದು ನೆನಪು ನಾವು ದೈವ ಸಾಕ್ಷಾತ್ಕಾರ, ಗುರುವಿನ ಕೃಪೆಯಿಂದ ಸಾಧನೆ ಮಾಡಿದಾಗ ನಮಗೆ ತುರಿಯ ಅನುಭವ ಆಗತ್ತೆ ಅನ್ನೋಕ್ಕೇನು ಎಕ್ಸಾಂಪಲ್ಲು? ರಾಮಕೃಷ್ಣ ಪರಮಹಂಸರ ಹತ್ರ ನರೇಂದ್ರ ಹೋದಾಗ, ನೀವು ದೇವ್ರನ್ನ ತೋರಿಸ್ತೀರಾ ಅಂತ ಕೇಳಿದಾಗ ಅವ್ನು ತೊಡೆನೊಂದು ಸತಿ ಮುಟ್ತಾರೆ ಅವರು, ಪಾಪ ಅಂತ ಪಕ್ಕದಲ್ಲಿ ಕೂರಿಸ್ಕೊಂಡು ಮುಟ್ತಾರೆ. ಅವ್ನಿಗೆ ಏನೇನೋ ಎಲೆಕ್ಟ್ರಿಸಿಟಿ ಹೊಡೆದಂಗೆ, ಕರೆಂಟ್ ಹೊಡೆದಂಗೆ ಏನೇನೋ ಆಗಿಬಿಡುತ್ತೆ. ನೀವೆಲ್ಲ ಓದಿರ್ತೀರ ಅದನ್ನು. ಅಯ್ಯೋ ಆಗ್ತಾಯಿದೆ, ನಮ್ಮ ತಂದೆ, ನಮ್ಮ ತಾಯಿ, ಮನೆ ಅಂತ ಅವ್ನು ಕೂಗಾಡ್ತಾನೆ ಅವನು. ಆಮೇಲೆ ವಾಪಸ್ ಸ್ವಲ್ಪ ಅವನನ್ನು ಮಾಮೂಲಿ ಸ್ಥಿತಿಗೆ ತರ್ತಾರೆ. ಝಗ್ಗಂತ 1000 ಬೆಳಕು ಹತ್ಕೊಂಡಂತೆ ಆಗುವುದು ತುರಿಯ. ಸಾಧನೆಯ ಸ್ಥಿತಿ ಇಲ್ಲದೆ ಅದು ಅರ್ಥ ಆಗೋದು ಕಷ್ಟ.
4 ಮನುಷ್ಯನಿಗಿರುವಂಥ ಈ 4 ಹಂತದ ಜೀವನದ ಅವಸ್ಥೆಗಳನ್ನು, 4 ಹಂತದ ಬದುಕನ್ನು, 4 ಆಯಾಮಗಳ ಜೀವನವನ್ನು ಹೇಳುವುದೇ 4 ತಂತಿ ಕವನದ ಸಾರಾಂಶ. ಇಟ್ ಟಾಕ್ಸ್ ಅಬೌಟ್ ದಿ 4 ಡೈಮೆನ್ಷನ್ಸ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್. ನಾವೇನು ಮಾಡ್ತೀವಿ ಮೊದಲು, ಈಗ ಈ ಕವನಕ್ಕೆ ಬರೋಣ. ಈಗ ಇಷ್ಟು ಸಾಕಷ್ಟು ಪೀಠಿಕೆ ಕೊಟ್ಟ ಮೇಲೆ 4 ಕವನಕ್ಕೆ ಬರೋದಾದರೆ, ನಾನು ಯಾರು, ನನ್ನನ್ನು ಏನು ಅಂತ ಕರ್ಕೊಳ್ತೀನಿ. ನಾನು ಹರೀಶ, ನನ್ನನ್ನು ನಾನು ಬನ್ನಂಜೆ ಅಂತ ಕರ್ಕೊಳ್ತೀನಿ. ನಾನು ಬೇಂದ್ರೆ, ಯಾರೋ ನಾನು ಕುವೆಂಪು. ಪ್ರತಿಯೊಬ್ಬರು ತನ್ನನ್ನು ನಾನು ವಿನಯ್ ಅಂತ ತಮ್ಮನ್ನು ತಾವು ನಾನು ಅಂತ ಕರ್ಕೊಳ್ಳಿ. ನಿಮ್ಮನ್ನೇನಂತ ಕರಿತೀನಿ? ಇಲ್ಲಿ ಯಾರು ಸಭೆಯಲ್ಲೂ ಲೀಲಾ ಅಂತಿದ್ದಾರೆ ಅಂದ್ಕೊಳ್ಳಿ. ಲೀಲಾ ಅನ್ನೋರು ಏನಂತ ಕರಿತೀವಿ? ನಾನು ಅವರನ್ನು ನೀನು ಲೀಲಾ ಅಂತ ಕರಿತೀನಿ. ಲೀಲಾ ಅವರು ತಮ್ಮನ್ನು ನೀನು ಲೀಲಾ ಅಂತ ಕರೀತಾರಾ? ಪ್ರಶ್ನೆ ಅರ್ಥ ಆಯಿತು ನೋಡಿ. ಲೀಲಾ ಅವರು ತಮ್ಮನ್ನು ನೀನು ಲೀಲಾ ಅಂತ ಕರೆಯಲ್ಲ. ಇಲ್ಲ, ನಾನು ಲೀಲಾ, ನೀನು ಹರೀಶ. ಅಲ್ಲಿಗೆ ನಾನು ಮತ್ತು ನೀನು ಅಂತ ಎರಡಾಯಿತು. ನಾನು, ನೀನ, ಆನು, ಗೊತ್ತಾಯ್ತಲ್ಲ. ಇದು ನಾನು ನೀನು. ಪ್ರಪಂಚದಲ್ಲಿ ನಾನು ನನ್ನನ್ನು ನಾನು ಅಂತಲೂ ನಿನ್ನನ್ನು ನೀನು ಅಂತಲೂ ಯುಗಗಳಿಂದ ಕರೀತಾ ಬರ್ತಾ ಇದ್ದೀವಿ. ಇದು ಮನುಷ್ಯನ ದುರಂತ. ನಾನು ಯಾವಾಗಲೂ ನನ್ನ ನೆಲೆಯಲ್ಲೇ ನಿಂತು ನನ್ನನ್ನು ನಾನು ಅಂತಲೇ ಕರ್ಕೊಳ್ತಾ ಇದ್ದೀನಿ. ನಾನು ಎಂದಿಗೂ ನಿನ್ನನ್ನು ನನ್ನೊಳಗಡೆ ಇನ್ವಾಲ್ವ್ ಮಾಡ್ಕೊತಾನೇ ಇಲ್ಲ. ನಾನು ಯಾವತ್ತೂ ನಿನ್ನನ್ನು ನನ್ನೊಳಗೆ ಸೇರಿಸ್ಕೊಳ್ತಿಲ್ಲ, ಅಂದರೆ ನಿಮ್ಮನ್ನು ನನ್ನೊಳಗೆ ಸೇರಿಸ್ಕೊತಿಲ್ಲ. ನೀವು ಅಷ್ಟೇ ಯಾವತ್ತೂ ನನ್ನನ್ನು ನಿಮ್ಮೊಳಗಡೆ ಸೇರಿಸ್ಕೊಳ್ತಾನೆ ಇಲ್ಲ. ನೀವು ನಿಮ್ಮನ್ನು ನಾನು ಅಂತ ಹೇಳ್ಕೊಳ್ತಾ ಇದ್ದೀರಾ. ನಾನು ನನ್ನನ್ನು ನಾನು ಅಂತ. ಅದು ಅತ್ತೆ ಸೊಸೆ ಜಗಳ ಇರ್ಬೋದು, ಅದು ಬ್ಯಾಂಕಲ್ಲಿ ಅಥವಾ ಆಫೀಸ್ನಲ್ಲಿರುವಂಥ ಆಫೀಸರು ಮತ್ತು ಅಟೆಂಡರ್ ನಡುವಿನ, ಅಥವಾ ಆಫೀಸರ್ ಮತ್ತು ಇನ್ನೊಬ್ಬ ಕ್ಲರ್ಕ್ ನಡುವಿನ ಜಗಳ ಇರ್ಬೋದು, ಸಾಹಿತಿಗಳಲ್ಲಿ ಸೀನಿಯರ್ ಸಾಹಿತಿ ಜೂನಿಯರ್ ಸಾಹಿತಿ ಜಗಳ ಇರ್ಬೋದು. ಎಲ್ಲ ಕಡೆಗಳಲ್ಲೂ ಅವರು ತಮ್ಮನ್ನು ನಾನು ಅಂತ ಕರೀತಾ ಇದ್ದಾರೆ, ಇವರು ಕೂಡ ನಮ್ಮನ್ನು ನಾನು ಅಂತ ಕರೀತಾ ಇದ್ದಾರೆ. ನಾನು ನೀನು ಅಂತ ಇದೆ ಅಲ್ವಾ. ನಾನು ನೀನಿನ ಈ ನಿನಾನಿಗೆ ಬೇನೆ ಏನೋ ಜಾಣಿನಾ. ಇದೊಂದು ಬೇನೆ, ಇದೊಂದು ರೋಗ, ಮನುಷ್ಯರಿಗೆ ಬಂದಿರುವ ರೋಗ ಇದು ಅಂತ ಬೇಂದ್ರೆ ಹೇಳ್ತಾ ಇದ್ದಾರೆ. ನಾನು ನೀನು ಅನ್ನೋದು ಬಿಟ್ಟು ಇನ್ನೇನು ಹೊಳೆಯಲ್ವಾ ಮನುಷ್ಯರಿಗೆ? ಮನುಷ್ಯರ ಯೋಗ್ಯತೆ ಇಷ್ಟೇನಾ ಅಂತ ಬೇಂದ್ರೆ ಕೇಳ್ತಾ ಇರೋದು. ಇದು ಇವ್ರಿಗೇನು ಅನಾದಿ ಕಾಲದಿಂದ ಬಂದಿರುವ ಬೇನಿ ಅಂದರೆ ರೋಗ, ಬ್ಯಾನಿ. ಏನು ರೋಗ, ಏನು ಬಂದಿದೆ ಇವ್ರಿಗೆ? ಯಾಕೆ ಮೂರತ್ತು ನಾನು ನೀನು ಅಂತ ಮಾತಾಡ್ತಾರೆ? ಇದ್ರ ಆಚೆಗೇನು ಮೂರನೇದು ಕಾಣಿಸ್ತಾ ಇಲ್ವಾ ಇವ್ರಿಗೆ ಅಂತ ಬೇಂದ್ರೆ ಮೊದಲನೇ ಭಾಗದಲ್ಲಿ ಪ್ರಶ್ನೆ ಎತ್ಕೊತಿದ್ದಾರೆ. ಬೇನೆ ಏನೋ ಜಾಣಿನಾ, ಜಾನೇನಾ, ಹಿಂದಿಲಿ ಹೇಳ್ತಾರಲ್ಲ ಜಾನೇನಾ, ನಂಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆದರೆ ನೋಡಿ ಮನುಷ್ಯರೇ, ಜಗತ್ತಲ್ಲಿರೋದು 4, 3 ಅಲ್ಲ. ಇನ್ನು ನೀವು 2ರಲ್ಲಿದ್ದೀರಾ, ನಾನು ನೀನು ಅಂತ. ನಿಮಗೆ 3 ಅರ್ಥ ಆಗೋದು ಯಾವಾಗ? 4 ಅರ್ಥ ಆಗೋದು ಯಾವಾಗ? ಚಾರುತಂತ್ರಿಯ ಚರಣದ ಘನಘನಿತ ಚತುರಸ್ವನ. 4 ಧ್ವನಿಗಳು ಕೇಳಿಸ್ತಾ ಇದೆ, 4 ಸ್ವರಗಳು ಕೇಳಿಸ್ತಾ ಇದೆ. ಋಗ್ವೇದ ಕೇಳಿಸ್ತಾ ಇದೆ, ಯಜುರ್ವೇದ ಕೇಳಿಸ್ತಾ ಇದೆ, ಸಾಮವೇದ ಕೇಳಿಸ್ತಿದೆ, ಅಥರ್ವವೇದ ಕೇಳಿಸ್ತಿದೆ. ನಾವು ತಿಳ್ಕೊತಿಲ್ಲ. ಜಾಗೃತಾವಸ್ಥೆ ಕೇಳಿಸ್ತಾ ಇದೆ, ಕಾಣಿಸ್ತಾ ಇದೆ. ಸ್ವಪ್ನಾವಸ್ಥೆಗೆ ಹೋಗಿ ಬರ್ತಾ ಇದ್ದೀವಿ, ಮರ್ತು ಬಿಡ್ತಾ ಇದ್ದೀವಿ. ಸುಷುಪ್ತಿಗೆ ಹೋಗ್ತಾ ಇದ್ದೀವಿ, ಮರ್ತು ಬಿಡ್ತಿದ್ದೀವಿ. ತುರಿಯ ಇನ್ನೂ ಅರ್ಥ ಆಗಿಲ್ಲ, ಯಾವತ್ತು ಅರ್ಥ ಆಗೋದು ನಮಗೆ ಅಂತ ಅವರು ತಮ್ಮ ನೋವನ್ನು, ಆತಂಕವನ್ನು ಅವರು ಸಹೃದಯರ ಮುಂದೆ ಇಡ್ತಾ ಇದ್ದಾರೆ ಈ ಪದ್ಯದಲ್ಲಿ. ಚಾರುತಂತ್ರಿ ಅಂದರೆ 4 ತಂತಿಗಳಿವೆ. ಚಾರುತಂತ್ರಿ 4 ತಂತ್ರಿಗಳಿದೆ. ಒಂದೊಂದು ಚರಣದಲ್ಲೂ ಕೂಡ ಅದು ಆನಂದವನ್ನು ಕೊಡೋದಕ್ಕೆ ರೆಡಿ ಇದೆ, ನಾವು ತಗೊಂತಿಲ್ಲ. ಇದು ಎಲ್ಲಿಂದ ಬರ್ತಾ ಇದೆ? ಹತವೋ ಹಿತವೋ, ಆ ಅನಾಹತ, ಅದು ಮೂಲ ಅನಾಹತದಿಂದ ಬರ್ತಾ ಇದೆ. ಅನಾಹತ ಚಕ್ರದಿಂದ ಬರ್ತಾ ಇದೆ. ಯೋಗದಲ್ಲಿ ಅಭ್ಯಾಸ ಮಾಡಿದವರಿಗೆ ಗೊತ್ತಿರುತ್ತೆ, ಅನಾಹತದಿಂದ ಬರ್ತಾ ಇದೆ. ನಾವೇನು ಮಾಡ್ತಿದ್ದೀವಿ? ಅದು ಆಳವಾದ ಮನುಷ್ಯನ ದೇಹದ ಚಕ್ರಗಳಿಂದ ಬರ್ತಾ ಇದ್ದರೆ ಮ್ಯೂಸಿಕ್ಕು ಅಥವಾ ಜ್ಞಾನ, ನಾವೇನು ಮಾಡ್ತಿದ್ದೀವಿ? ಅದನ್ನು ಬಡ್ದು ಕೂರಿಸ್ತಾ ಇದ್ದೀವಿ. ಸುಮ್ಮನಿರು, ನಾನು ನೀನು ಇಂಪಾರ್ಟೆಂಟ್ ಅಂತ. ನಾನು ನನ್ನ ಲೆವೆಲಲ್ಲಿ ನನ್ನ ಈಗೋ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀನು ಅಥವಾ ನೀವು ನಿಮ್ಮ ಲೆವೆಲಲ್ಲಿ ನಿಮ್ಮ ಈಗೋ, ನೀವು ಅಂದರೆ ದಯಮಾಡಿ ನೀವು ಅಂತ ತೊಗೋಬೇಡಿ, ನಾನು ನಿಮ್ಗೆ ಹೇಳ್ತಿಲ್ಲ, ಮನುಷ್ಯರಿಗೆ, ಒಟ್ಟು ಮನುಷ್ಯರಿಗೆ ನೀವು ಅನ್ನುವಂಥ ಈಗೋ ಲೆವೆಲಲ್ಲಿ ತೊಗೊಳ್ತಾ ಇದ್ದೀವಿ. ಇದರಿಂದ ಒಂದು ಅಹಂನ ತಿಕ್ಕಾಟ ನಡೀತಿದೆ. ಜೀವನದಲ್ಲಿ ಸಂಘರ್ಷ ಇದೆ. ಎಲ್ರಿಗೂ ಗೊತ್ತಿದೆ, ಬೇಂದ್ರೆ ಸಂಘರ್ಷದ ಕವಿ ಅಲ್ಲ, ಬೇಂದ್ರೆ ಸಾಮರಸ್ಯದ ಕವಿ ಅಲ್ವಾ. ರಸವೇ ಜನನ ವಿರಸ ಮರಣ, ಸಮರಸವೇ ಜೀವನ ಅಂತ ಹೇಳಿರೋ ಕವಿಗೆ ಸಮರಸ ತರಬೇಕಾದ್ರೆ ಮುಂಚೆ ಏನು ಮಾಡಿದರು?
ಗಂಡು ಹೆಣ್ಣು ಸಾಕಾಗಿತ್ತು ಅವ್ರಿಗೆ. ಸಖಿ ನಮ್ಮ ಸಖ್ಯಾದ ಆಖ್ಯಾನ ಕಟು ಮಧುರ ವ್ಯಾಖ್ಯಾನದೊಡಗೂಡೆ ಬಣ್ಣಿಸಲೆ ಅಂತ ಅಲ್ಲಿ ಸಾಕಾಗಿತ್ತು. ಅದು ಪ್ರೇಮದ ಭಾವಗೀತೆಯ ಕಾವ್ಯದಲ್ಲಿ ನಾದವನ್ನು ತರುವ ಮೊದಲನೇ ಹಂತದ ಕವಿ ಬೇಂದ್ರೆ ಆಫ್ ದಿ ಫಸ್ಟ್ ಲೆವೆಲ್. ಎರಡನೇ ಹಂತದ ಬೇಂದ್ರೆ ಇವಾಗ ಹೇಳ್ತಾ ಇರುವಂತಹ ಈ ಮಂತ್ರದ ಹಂತದ ಬೇಂದ್ರೆ. ಇವರು ಮಂತ್ರದ ಜಗತ್ತು ಕೊಟ್ಟೋಗ್ತಾ ಇದ್ದಾರೆ ಇವಾಗ. ಸಾಮವೇದ, ಸಾಮದ ಛಂದಸ್ಸು, ವೇದಗಳಲ್ಲಿ ಬರುವ ಆತ್ಮ ಅಂದರೆ 4 ಪಾದಗಳು, ಅಲ್ಲಿಗೆ ಹೋಗ್ತಿದ್ದಾರೆ. ಇಲ್ಲಿಗೂ ಮುಗಿಲಿಲ್ಲ. ಅವರಿಗೆ ಒಟ್ಟು ಮಾತಿನ ಬಗ್ಗೆನೇ ಒಂದು ನಂಬಿಕೆ ಹೊರಟೋಯ್ತು ಮುಂದಕ್ಕೆ. ಅವ್ರ ಜೀವನದ ಕೊನೆ ಕಲೆಕ್ಷನ್ಸಲ್ಲಿ ಪದ್ಯಗಳಲ್ಲಿ ನಂಬರೋ ಅಂತ ಬರೀತಾರೆ. ಒಂದು ಕಡೆ ಜನ ನಂಬರೋ ಅಂದರೆ ಒಂದು ನಂಬರ್ ಸಂಖ್ಯೆ, ಇನ್ನು ನಂಬರು ಮಾತುಗಳಲ್ಲಿ ಏನು ಹೇಳಿದ್ರು ಜನ ನಂಬಲ್ಲ. ಯಾಕೆ ನಾನೊಂದು ಹೇಳಿದ್ರೆ ನೀವೊಂದು ಅರ್ಥ ಮಾಡ್ಕೊಳ್ತೀರಾ. ದಿನ ಜಗಳ ಆಗ್ತಿರೋದು ಹಾಗೆ ಅಲ್ವ, ನಾನು ಹಂಗೆ ಹೇಳಲಿಲ್ಲ, ನೀವು ನನ್ನ ಮಾತನ್ನು ತಪ್ಪಾಗಿ ತಿಳ್ಕೊಂಬಿಟ್ರಿ. ಇಲ್ಲ ನೀವು ಹೇಳಿದ್ದು ಹಾಗೆ ನಂಗೆ ಗೊತ್ತಾಗಲ್ವಾ, ಈಗ ಮಾತು ಚೇಂಜ್ ಮಾಡಿಬಿಡಿ ಅಂತ ಜಗಳ. ಇವ್ರು ಮಾತು ಬಿಡೋದು ಅಲ್ವಾ. ಮಾತಿರೋದು ಇರೋಕ್ಕೋ, ಮಾತಾಡೋಕ್ಕೋ, ಮಾತು ಬಿಡೋಕ್ಕೋ ಅಂದರೆ ಮಾತು ಬಿಡ್ತಾರೆ ಕೊನೆಗೆ. ಈ ಪರಿಸ್ಥಿತಿಗೆ ಮನುಷ್ಯರು ಬಂದಿರೋದ್ರಿಂದ ಪ್ರಪಂಚದಲ್ಲಿ ಕವಿಗಳಾದವರು ಮಾತಿನ ಜಗತ್ತನ್ನೇ ಬಿಟ್ಬಿಡಬೇಕು ಅಂತ. ಇದೊಂದು ವಿಚಿತ್ರವಾದ ಒಂದು ಪ್ರಮೇಯ, ಒಂದು ಹೈಪೋಥಿಸಿಸ್. ಹಾಗಾದ್ರೆ ಯಾವುದ್ರಲ್ಲಿ ಬರೀಬೇಕು ಕವಿಗಳು? ಮ್ಯಾಥಮೆಟಿಕ್ಸಲ್ಲಿ ಮಾತಾಡಬೇಕು, ನಂಬರ್ಗಳಲ್ಲಿ ಮಾತಾಡಬೇಕು, ಗಣಿತದಲ್ಲಿ ಮಾತಾಡಬೇಕು. ಅದನ್ನು ಬರೆದ್ರು. ಬಾಲಬೋಧೆ ಅಂತ ಇಡೀ ಒಂದು ಕವನ ಸಂಕಲನ ಬರೀತಾರೆ ಬೇಂದ್ರೆ ಅವರು, ಬಾಲಬೋಧೆ ಅಂತ ನೋಡಿ. ಅದು ಇದೇ ಜನ ಇನ್ನೂ ಪಲ್ಟಿ ಹೊಡಿತಾ ಇದ್ದಾರೆ 4 ತಂತಿಗೆ. ಅದು ಓದಿದ್ರಂತೂ ಅವ್ರಿಗೆ ಫಸ್ಟು ಯೋಗಾಸನ ಕ್ಲಾಸಲ್ಲಿ ಶೀರ್ಷಾಸನ ಮಾಡಿಸ್ದಂಗೆ ಇರುತ್ತೆ. ಇನ್ನು ಯೋಗ ಮಾಡೋಕ್ಕೆ ಬರೋಲ್ಲ, ಸೀದಾ ಶೀರ್ಷಾಸನ ಮಾಡಿದ್ರೆ ಅವ್ರ ಕಥೆ ಏನಾಗಬೇಕು. ಅಥವಾ 15 ಅಡಿ ನೀರಿನ ಸ್ವಿಮ್ಮಿಂಗ್ ಪೂಲಿಗೆ ತೊಗೊಂಡಾಗ ಈಜು ಬರದೇ ಇದ್ದವ್ರನ್ನ ಎತ್ತಾಕ್ದಂಗೆ ಇರುತ್ತೆ. ಅದೆಲ್ಲವನ್ನು ಬೇಂದ್ರೆ ಸಾಧನೆ ಮಾಡಿದ್ರು. ಯಾಕೆ ಅಂದರೆ ಕಾವ್ಯ ಅವ್ರಿಗೆ ತುಂಬ ಸೀರಿಯಸ್ ಆದ ವಿಷಯ. ಹೇಗೆ ಒಬ್ಬ ಘನವಾದ ಸಂಗೀತಗಾರರಿಗೆ ಸಂಗೀತದ ರಾಗಗಳು ಬಹಳ ಗಂಭೀರವಾದ ಅನ್ವೇಷಣೆಯ ವಿಷಯನೋ, ಬೇಂದ್ರೆಗೆ ಇದು ಬಹಳ ಸೀರಿಯಸ್ ಆದ ಮ್ಯಾಟರ್ ಆಗಿತ್ತು. ಮಾತನ್ನು ಜನ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಅಂದರೆ ಪರಸ್ಪರ ನಾನು ನೀನು ಅನ್ನುವಂಥ ಹಂತದಲ್ಲಿ ನಿಂತುಬಿಟ್ಟಿದ್ದಾರೆ. ಇವ್ರಿಗೆ 3ನೇ ಡೈಮೆನ್ಷನ್ ಕಾಣಿಸ್ತಾ ಇಲ್ಲ, 4ನೇ ಡೈಮೆನ್ಷನ್ ಕಾಣಿಸೋದು ಇನ್ನೂ ದೂರದ ಮಾತು ಅನ್ನೋದನ್ನು ಮೊದಲನೇದರಲ್ಲಿ ಹೇಳ್ತಾರೆ. ಇದು ಮೊದಲನೇದು. ಎರಡನೇದನ್ನ ಹಾಡುಗಾರರು ಹಾಡಲ್ಲ. ಹಾಗಾಗಿ ನಾನು ಸ್ವಲ್ಪ ವಿವರಿಸಿ ಹೇಳ್ತೀನಿ. ಗೋವಿನ ಕೊಡುಗೆಯ ಹಡಗದ ಹುಡುಗಿ ಬೆಡಗಿಲೆ ಬಂದಳು ನಡುಗಿ. ಒಬ್ಳು ಹುಡುಗಿ ಬಗ್ಗೆ ಮಾತಾಡ್ತಿದ್ದಾರೆ ಈಗ. ಮೊದಲನೇದು ಗೊತ್ತಾಯ್ತಲ್ವಾ? ಆವು ಈವಿನ ನಾವು ನೀವಿಗೆ ಆನು ತಾನದ ತನನನ. ಒಂದು ಆವು ಇದೆ, ಆವು ಅಂದರೆ ಆಕಳು, ಹಸು. ಅದು ಈಯದು ಅಂದರೆ ಅದು ಮಗು ಹಾಕ್ತು, ಮರಿ ಹಾಕ್ತು. ಅದರಿಂದ ಏನಾಯಿತು? ಕರು ಬಂತು. ಆವು ಈವಿನ ನಾವು ನೀವಿಗೆ ಅಂದರೆ ಈ ಜಗತ್ತಿನಲ್ಲಿ ಒಂದು ಹಸು ಒಂದು ಕರು ಹಾಕ್ತು. ಹಾಗೆ ಈ ಜಗತ್ತು ನಮ್ಮನ್ನು ಸೃಷ್ಟಿ ಮಾಡಿದೆ. ನಾವು ಜಗತ್ತನ್ನು ಮರೆತುಬಿಟ್ಟು ನಾನು ನೀನು, ನೀನು ನಾನು, ನಾನು ನೀನು, ನೀನು ನಾನು ಅಂತ ಮಾತಾಡ್ತಿದ್ದೀವಿ. ಇದು ಮೊದಲನೇದು. ಹಸು ಕರು ಎಕ್ಸಾಂಪಲ್ ಕೊಟ್ಟರು. ಸೆಕೆಂಡ್ರಲ್ಲಿ ಗೋವಿನ ಕೊಡುಗೆಯ ಹಡಗದ ಹುಡುಗಿ. ಹಸು ಎಲ್ಲಿಂದ ಬಂತು? ಮೊದಲನೇ ಭಾಗದಲ್ಲಿ ಹಸು ಕರುಗೆ ಜನ್ಮ ಕೊಡ್ತು ಅಂತಿದೆ. ಎರಡನೇ ಪದ್ಯದಲ್ಲಿ, ಎರಡನೇ ಪಾರ್ಟಲ್ಲಿ ಹಸು ಎಲ್ಲಿಂದ ಬಂತು? ಗೋವಿನ ಕೊಡುಗೆಯ ಹಡಗದ ಹುಡುಗಿ. ಆ ಹಸುವಿನಿಂದ ಹುಟ್ಟಿದ ಹುಡುಗಿ ಇದ್ದಾಳಲ್ಲ ಆ ಕರು, ಬೆಡಗಿಲೆ ಬಂದಳು ನಡುಗಿ. ಆ ಕರು ಹೆಂಗೆ ಚಂಗ್ ಅಂತ ನೆಗೆದಾಡುತ್ತೋ ಆ ಥರ ಒಬ್ಬ ಹುಡುಗಿಯ ರೂಪದಲ್ಲಿ ಇವಳು ಬರ್ತಿದ್ದಾಳೆ. ಅವಳೇ ಕಾವ್ಯಕನ್ನಿಕೆ ಬರ್ತಿದ್ದಾಳೆ. ಅವಳು ಹೆಂಗೆ ಬರ್ತಾಳೆ? ನಡುಗಿ ಅಂದರೆ ಹೆದರ್ಕೊಂಡು ಅಂತಲ್ಲ, ಸೊಂಟ. ಅವಳು ನಡುವನ್ನು ಬಳಕಿಸ್ಕೊಂಡು ಬರ್ತಾ ಇದ್ದಾಳೆ. ನಡುಗುವಂತೆ ಅಂದರೆ ಅದು ಸೊಂಟ ಬಳಕುವಂತೆ ಬರ್ತಾ ಇದ್ದಾಳೆ. ಸಲಿಗೆಯ ಸುಲಿಗೆಯ ಬಯಕೆಯ ಒಲುಮೆ ಬಯಲಿನ ನೇಯ್ಗೆಯ ಸಿರಿಯುಡುಗಿ. ಅವಳೇನು ಬಟ್ಟೆ ಹಾಕ್ಕೊಂಡಿದ್ದಾಳೆ ಕಾವ್ಯಕನ್ನಿಕೆ? ಅವಳು ಇಡೀ ಆಕಾಶವನ್ನೇ ಬಟ್ಟೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಆಕಾಶ ತತ್ವ, ಈ ಪಾಯಿಂಟ್ ನೆಪ್ಕ ಇಟ್ಕೊಳ್ಳಿ. ಯಾಕೆ ನಿಮ್ಮ ಮುಂದಿನ ಗೊತ್ತು ನಿಮಗೆ. ಸೊಲ್ಲಿಸಿದರು ಓಂ ದಂತಿ ಗಣನಾಯಕ ಮೈಮಾಯಕ ಮೈ ಸಾಯಕ ಮಾಡಿ. ಕೊನೆ ಲೈನ್ ನಿಮಗೆ ಗೊತ್ತಿರುತ್ತೆ ಆ ಪದ್ಯ ಕೇಳಿರೋರಿಗೆ, ಅದು ಲಿಂಕ್ ಇಟ್ಕೊಳ್ಳಿ. ಅದನ್ನು ಆಕಾಶವನ್ನೇ ಅವಳು ಬಟ್ಟೆ ಮಾಡ್ಕೊಂಡು ಬರ್ತೀಯಳು. ಸೀರೆನೋ ಲಂಗನೋ ದಾವಣಿನೋ ಏನೋ ಅವಳದ್ದೇನೋ ಡ್ರೆಸ್ ಇದೆಯೋ ಫ್ಯಾಷನ್ ಡಿಸೈನು ಹಾಕೊಂಡು ಬರ್ತೀಯಳು ಒಟ್ಟಿನಲ್ಲಿ. ನಾಡಿಯ ನಡಿಗೆಯ ನಲುವಿನ ನಾಲಿಗೆ ನೆನೆದಿರೆ ಸೋಲುವ ಸೊಲ್ಲಿನಲ್ಲಿ. ಅವಳು ಬಂದು ನಮ್ಮ ನಾಡಿಯನ್ನು ಮಿಡಿತಾ ಇದ್ದಾಳೆ. ಯಾವ ನಾಡಿ? ಯಾರ ನಾಡಿ? ಕವಿಯ ನಾಡಿ. ಕವಿಯ ನಾಡಿಯನ್ನು ಬಂದು ಕವಿಯ ನಾಡಿ ಎಲ್ಲಿರುತ್ತೆ? ಕವಿಯ ನಾಡಿ ನಾಲಿಗೆಯಲ್ಲಿರಲ್ಲ, ಕವಿಯ ನಾಡಿ ಹೃದಯ ಚಕ್ರದಲ್ಲಿರಲ್ಲ. ಕವಿಯ ನಾಡಿ ಮೂಲಾಧಾರದಲ್ಲಿರುತ್ತೆ. ಇದು ಪಕ್ಕಾ ತಂತ್ರದ ಪದ್ಯ.
ಯೋಗದ ಪದ್ಯ ಇದು. ಮೂಲಾಧಾರದಲ್ಲಿ ಕುಂಡಲಿನಿಯು 3.5 ಅಳತೆ, 3.5 ಅಡಿ ಅಂತಿರೋ, 3.5 ಯಾರ್ಡ್ ಅಂತಿರೋ, ಆ ರೀತಿ ಒಂದು ಹಾವಿನ ರೂಪದಲ್ಲಿ ಅದು ನಮ್ಮ ಮೂಲದ ಗುದದ್ವಾರದಲ್ಲಿ ಕೂತಿರುತ್ತೆ. ಯಾವಾಗ ಗುರುಮುಖೇನ ನಮಗೆ ಮಂತ್ರೋಪದೇಶವಾದಾಗ, ಅದು ಲಲಿತಾ ಉಪದೇಶನೋ ಅಥವಾ ಬೇರೆ ಒಂದು ಶ್ರೀಚಕ್ರದ ಉಪದೇಶವೋ ಮತ್ತೊಂದು ಉಪದೇಶ ಆದಾಗ, ನೋಡಿ ಇವತ್ತು ಎಷ್ಟು ಒಳ್ಳೆಯ ದಿವಸ, ನಾವು ಇವತ್ತಿದ್ದು ಸಂಜೆ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ ಶಿವಮೊಗ್ಗದಲ್ಲಿ. ಯಾಕೆಂದರೆ ಶಿವಮೊಗ್ಗ, ಬೇಂದ್ರೇನೇ ಹೇಳಿದರು, ಶಿವಮೊಗ್ಗ, ಶಿವನನ್ನು ಕಾಣಬೇಕಾದರೆ ಅರಳುವ ಮೊಗ್ಗು, ಶಿವಮೊಗ್ಗೆ ಅಂತ ಹೇಳಿದ್ದಾರೆ ಅವರು. ಶಿವಮೊಗ್ಗೆಯಲ್ಲಿ ಅರಳಿ ಹೂಬಳ್ಳಿಯಾಗಿ ನಿಂತು ಅಂತ ಬರೀತಾರೆ ಒಂದು ಪದ್ಯದಲ್ಲಿ, ಗೊತ್ತಾ? ಇದು ಶಿವಮೊಗ್ಗೆ, ಇದು ಶಿವನ ಮೊಗ್ಗೆ ಇದು. ಆಮೇಲೆ ಮೊಗ್ಗು ಅರಳಿದ್ಮೇಲೆ ಅದು ಹೂಬಳ್ಳಿ, ಇದು ಹೂಬಳ್ಳಿ, ಆಜ್ಞಾಚಕ್ರ. ಸೊ ಮೂಲಾಧಾರದಲ್ಲಿ ನಮಗೆ ನಾಡಿಯ ಮಿಡಿತ ಉಂಟಾಗ್ತಾ ಇದೆ. ಅಂದರೆ ಕವಿಗೆ ತನ್ನ ಮೂಲಾಧಾರದಲ್ಲಿ ಒಂದು ಕಂಪನ ಉಂಟಾಗ್ತಾ ಇದೆ. ಯಾರು ಮೆಡಿಟೇಷನ್ ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ. ನಾಡಿಯ ನಡಿಗೆಯ ನಲುವಿನ ನಾಲಿಗೆ ನೆನೆದಿರೆ ಸೋಲುವ ಸೊಲ್ಲಿನಲ್ಲಿ ಅನುಭವ ಆಗ್ತಾ ಇದೆ. ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅವನಿಗೆ. ಆ ಹುಡುಗಿ ಏನು ಮಾಡಿದ್ಲು, ಕಾವ್ಯಕನ್ನಿಕೆ, ಮುಟ್ಟದ ಮಾಟದ ಹುಟ್ಟದ ಹುಟ್ಟಿಗೆ. ಅವಳನ್ನು ಮುಟ್ಟಕ್ಕಾಗತ್ತಾ? ಕಾವ್ಯ ದೇವತೆ ಅಥವಾ ಕಾವ್ಯಕನ್ನಿಕೆ ಸರಸ್ವತಿ ಅವಳನ್ನು ಮುಟ್ಟಕ್ಕಾಗತ್ತಾ? ಕೈಯಲ್ಲಿ ನಾವು ಮುಟ್ಟಕ್ಕಾಗಲ್ಲ. ಅದರ ಅನುಭವಕ್ಕೆ ಬರುತ್ತೆ. ಒಂದು ಮ್ಯೂಸಿಕ್ ಹಾಡಿದ್ರೆ ಆ ಮ್ಯೂಸಿಕ್ ಅನುಭವಕ್ಕೆ ಬರುತ್ತೆ. ಒಂದು ಒಳ್ಳೆ ಪೊಯಿಟ್ರಿ ಓದಿದ್ರೆ ಅನುಭವಕ್ಕೆ ಬರುತ್ತೆ. ಫಿಸಿಕಲಿ ಮುಟ್ಟಕ್ಕಾಗಲ್ಲ ನಾವು ಅದನ್ನು. ಅದು ಮುಟ್ಟುವಂಥ ಹೆಣ್ಣೆನ್ನುವ ಭೌತಿಕವಾದ ಹೆಣ್ಣಲ್ಲ, ಅದು ಅಲೌಕಿಕವಾದ್ದು. ಅದು ಅನುಭವಕ್ಕೆ ಬರ್ತಾ ಇದೆ. ಏನು ಅನುಭವಕ್ಕೆ ಬರ್ತಾ ಇದೆ? ಆ ಕಾವ್ಯಕನ್ನಿಕೆ ನಮಗೇನು ಕೊಡ್ತಾ ಇದ್ದಾಳೆ? ಕವಿಗೆ ಅಥವಾ ಜಗತ್ತಿಗೆ ಏನು ಕೊಡ್ತಿದ್ದಾಳೆ? ಜೇನಿನ ಥಳಿಮಳಿ ಸನಿಹ ಹನಿ. ಅವಳು ನಮಗೆ ಜೇನನ್ನು ಕೊಡ್ತಾ ಇದ್ದಾಳೆ. ಹಿಂದೆ ಗೊತ್ತಿಲ್ವಾ ನಿಮ್ಗೆ? ಇದೆಲ್ಲ ಗೊತ್ತಿದೆ ನಿಮಗೆ. ಈ ಜನ್ಮದಲ್ಲೇ ನಿಮಗೆ ಗೊತ್ತು. ಏನು ಏನು ಜೇನು ಜೇನು ಎನೆ ಗುಂಗುಂಗಾನ, ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಅಲ್ಲೇ ಬಂದ್ಬಿಟ್ಟಿದೆ ಅದು. ಜೇನು ಇಲ್ಲದೆ ಬೇಂದ್ರೆ ಪದ್ಯ ಇಲ್ಲವೇ ಇಲ್ಲ. ವೇದಗಳಲ್ಲಿ ಋಗ್ವೇದದ ತುಂಬ ತುಂಬಿಕೊಂಡಿರೋದು ಜೇನು. ಮಧು ಮಧು ಮಧು, ಮಧುವಾತ ಋತಾಯತೆ ಇತ್ಯಾದಿ ಮಂತ್ರಗಳೆಲ್ಲ ಮಧುವಿಗೆ ಸಂಬಂಧಪಟ್ಟು. ಏನು ಮಧು? ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಮಧುವಿದ್ಯೆ ಅಂತ ಬರುತ್ತೆ. ಮಧುವಿದ್ಯೆ ಅಂದರೆ ಏನು? ಜೇನುತುಪ್ಪ ಕುಡಿಯೋದಾ? ಬ್ರೆಡ್ಡು ಜಾಮ್ಗೆ ಹಾಕ್ಕೊಂಡು? ಅಲ್ಲ. ಮಧುವಿದ್ಯೆ ಅಂದರೆ ಅಮೃತವಿದ್ಯೆ, ಆತ್ಮವಿದ್ಯೆ. ಅದು ಮಧುವಿದ್ಯೆ. ಯಾಕೆ ಮಧುವಿದ್ಯೆ? ಯಾವಾಗ ಮೂಲಾಧಾರದಲ್ಲಿರುವ ಕುಂಡಲಿನಿ ದೇವಿಯು ಜಾಗೃತಳಾಗಿ ಮೂಲಾಧಾರ, ಅನಾಹತ, ಬೇರೆ ಬೇರೆ ಚಕ್ರಗಳಿಂದ ಅವಳು ಸ್ವಾಧಿಷ್ಠಾನ, ಮಣಿಪುರ, ಹೃದಯದಲ್ಲಿರುವ ಅನಾಹತ, ವಿಶುದ್ಧ, ಆಮೇಲೆ ಆಜ್ಞಾ, ಕೊನೆಗಳು ಸಹಸ್ರಾರಕ್ಕೆ ಹೋಗ್ತಾಳೋ, ಸಹಸ್ರಾರಕ್ಕೆ ಹೋದಾಗ ಅಲ್ಲಿರುವಂಥ ಅಮೃತ ಕುಂಭದಲ್ಲಿ ಮಧು ಇದೆ, ಅಂದರೆ ಅಮೃತವಿದೆ. ಅಮೃತದ ಬಟ್ಟಲು ಮೇಲ್ಮೇಲಕ್ಕಿದೆ. ಆಗ ಈ ಅಧ್ಯಾತ್ಮ ಸಾಧನೆಯಿಂದ ಆ ಅಮೃತದ ಕುಂಭ ತಲೆ ಕೆಳಕ್ಕಾಗತ್ತೆ. ಅಂದರೆ 10 ತಂತ್ರಶಾಸ್ತ್ರ ಗ್ರಂಥಗಳಿರೋ ವಿಷಯವನ್ನು ನಾನು ನಿಮ್ಗೆ ಸರಳವಾಗಿ ಹೇಳ್ತಾ ಇದ್ದೀನಿ. ಅನೇಕರು ಗೊತ್ತಿರಲೂಬೋದು. ಅದು ಉಲ್ಟಾ ಆಗುತ್ತೆ ತಂಬಿಗೆ. ಆ ತಂಬಿಗೆ ಉಲ್ಟಾ ಆದಾಗ ಅದರ ಒಳಗಡೆ ತುಂಬಿರುವಂತಹ ಅಮೃತ ಅದು ಮೇಲಿನಿಂದ ಕೆಳಕ್ಕೆ ಇಳಿಯುತ್ತೆ. ಅದು ಕೆಳಕ್ಕೆ ಇಳಿದಾಗ ಅವರ ಕಾವ್ಯ ಮೇಲಿನಿಂದ ಕೆಳಕ್ಕೆ ಇಳಿಯುವ ಕಾವ್ಯವಾಗುತ್ತದೆ. ಅದೇ ಫ್ಯೂಚರ್ ಪೊಯಿಟ್ರಿ, ಅದೇ ಉದ್ಭವ ಕಾವ್ಯ. ಭೂತದ ಭಾವ ಉದ್ಭವ ಜಾವ, ಮೊಲೆಯೂಡಿಸುವಳು ಪ್ರತಿಭೆನವ ಅಂತ ಮುಂದೆ ಬರುತ್ತೆ. ಸೊ ಈ ಕಾವ್ಯ ಇನ್ನೂ ಬಂದಿಲ್ಲ. ಆ ಕಾವ್ಯದ ಒಂದು ಪ್ರಾರಂಭದ ಬಿಂದು ಬಗ್ಗೆ ಮಾತ್ರ ಮಾತಾಡ್ತೀಯರಿಲ್ಲಿ. ಆ ಜೇನಿನ ತಳಿಮಳಿ ಸನಿಹ ಹನಿ, ಅವಳ ಹತ್ತಿರಕ್ಕೆ ಹೋದರೆ ಅವಳು ನಮಗೆ ಜೇನನ್ನು ಕೊಡ್ತಾಳೆ. ಯಾರು? ಆ ಒಬ್ಬಳು ಹಡಗಿನಿಂದ ಇಳ್ಕೊಂಬಂದಿರೋ ಕಾವ್ಯಕನ್ನಿಕೆ ಅಂತ ಹೇಳ್ತಾರೆ. ಬೆಚ್ಚಿದ ವೆಚ್ಚವು ಬಸುರಿನ ಮೊಳಕೆ ಬಚ್ಚಿದ್ದಾವುದೋ ನಾ ತಿಳಿಯೇ. ಅವಳು ಕವಿಯೊಂದಿಗೆ ಸೇರಿಕೊಂಡಾಗ ಕವಿಯ ಗರ್ಭದಲ್ಲಿ, ಅಂದರೆ ಕವಿಯ ಪ್ರತಿಭೆನಲ್ಲಿ ಒಂದು ಮೊಳಕೆ ಬರುತ್ತೆ. ಏನು ಮೊಳಕೆ ಬರುತ್ತೆ? ಕಾವ್ಯದ ಮೊಳಕೆ ಬರುತ್ತೆ. ಅದಕ್ಕೆ ಹೇಳ್ತಿರೋದಾದ್ರೆ ಹಿಂದಿನ ಪದ್ಯ ಇಲ್ಲ ಏನಾಗಾದರೆ, ಹಳೆ ಪದ್ಯಗಳು ಏನು ಅಂದರೆ ಆ ಕವಿ ಸತ್ತ. ಇದು ಬೇರೆ ಕವಿ ಇದೆ, ಆ್ಯಕ್ಚುಲಿ ಇದು ಬೇರೆ ಬೇಂದ್ರೆ ಇದು. ಹಾಗೆ ಬಚ್ಚಿದ್ದಾವುದೋ ನಾ ತಿಳಿಯೇ. ಯಾವುದು ನನ್ನ ಒಳಗಡೆ ಅವಳು ಆ ದೇವಿ ಹೊಸ ಪ್ರತಿಭೆಯನ್ನು ಇಟ್ಟು ಹೋದ್ಲೋ ನಂಗೆ ಗೊತ್ತಾಗ್ತಿಲ್ಲ ಅಂತ ಅವರು 2ನೇ ಭಾವದಲ್ಲಿ ಹೇಳ್ತಾರೆ. 2ನೇ ಭಾಗದಲ್ಲಿ ಆ 2ನೇದನ್ನು ಮುಗಿಸ್ಬೇಕಾದ್ರೆ ಅವ್ರು ಹೇಳೋದು ಭೂತದ ಭಾವ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಇವತ್ತು ನೀವು ಸಭೆಗೆ ಬಂದಿದ್ದಕ್ಕೆ ನಿಮಗೆ ಸಾರ್ಥಕವಾಗುವ ಸಾಲು ಇದು. ಭೂತದ ಭಾವ ಉದ್ಭವ ಜಾವ. ಭೂತದ ಭಾವ, ಒಬ್ಬ ಕವಿಯಾಗಿ ನನ್ನ ಮನಸ್ಸಿನಲ್ಲಿ ಹಳೆಯ ಭಾವನೆಗಳೆಲ್ಲ ಇದೆ. ಅಂದರೆ ಪ್ರಕೃತಿ ಬಗ್ಗೆ, ಮೋಡದ ಬಗ್ಗೆ, ಗಂಗಾವತರಣದ ಬಗ್ಗೆ,
ಏನೇನು ಹಿಂದೆ ಏನೇನು ಪದ್ಯಗಳು ಬರೆದಿದ್ರು ಅದೆಲ್ಲ ಇದೆ. ಸೂರ್ಯೋದಯ, ಚಂದ್ರೋದಯ, ಬಡತನ, ಮಕ್ಕಳು ಕಳ್ಕೊಂಡಿರೋ ದುಃಖ ಅದೆಲ್ಲ ಇದೆ, ಮನಸ್ಸಿನಲ್ಲಿದೆ. ಅದು ಹಳೆಯ ಭಾವಗಳಿದೆ. ಆದರೆ ಅಷ್ಟೇ ಅಲ್ಲ, ವರ್ಡ್ಸ್ವರ್ತ್ ಏನು ಹೇಳಿದ್ದ? ವಾಟ್ ಈಸ್ ಪೊಯಿಟ್ರಿ ಅಂದರೆ ಎಮೋಷನ್ ರಿಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ. ಹಿಂದೆ ಆಗಿರುವ ಅನುಭವಗಳನ್ನೇ ಮತ್ತೆ ನಾನು ಪುನರ್ ಸೃಷ್ಟಿ ಮಾಡಿಕೊಂಡು ಪುನರ್ ನೆನಪಿಗೆ ತಂದುಕೊಂಡು ಬರೆದಾಗ ಅದು ಇನ್ನೂ ಸುಖವಾಗಿರುತ್ತೆ, ಖುಷಿಯಾಗಿರುತ್ತೆ ಅಂತ ಹೇಳಿ. ಅಲ್ಲ, ಕೇವಲ ಹಳೆಯದರ ನೆನಪಲ್ಲ ಕವಿ ಬರೆಯೋದು. ಉದ್ಭವ ಜಾವ, ಈ ಹೊತ್ತಿನಲ್ಲಿ ನನ್ನ ಕುಂಡಲಿನಲ್ಲಿ ಹೊಸದಾಗಿರುವ ಕಾವ್ಯ ಪ್ರವೇಶ ಆಗ್ತಾ ಇದೆ. ಉದ್ಭವ ಜಾವ ಇದು ಬೇರೆ ಕಾವ್ಯ. ಇದು ಯೋಗಕ್ಕೆ ಸಂಬಂಧಪಟ್ಟ ಗುರು ಅರವಿಂದರಿಂದ, ಮಾತೆಯವರಿಂದ, ಅವರ ಕೃಪೆಯಿಂದ ಬರುತ್ತಿರುವ ಕಾವ್ಯ ಇದು. ಆ ಕಾವ್ಯ ಇದೆಯಲ್ಲ, ಈ ಕಾವ್ಯವನ್ನು ಹೆದರ್ಕೋಬೇಡ, ನಿಂಗೆ ಹೇಳ್ಕೊಡ್ತೀನಿ ಅಂತ ಇದರೊಳಗೂ ಯಾರೋ ಕಾವ್ಯ ಕನ್ನಿಕೆ ಅಂತಾಗಿದ್ಲೋ ಅವಳು ಈಗ ಕಾವ್ಯ ಮಾತೆ ಆಗಿಬಿಟ್ಟಿದ್ದಾಳೆ. ಈ ಪದ್ಯದಲ್ಲಿ ಟ್ರಾನ್ಸ್ಫಾರ್ಮೇಷನ್. ಅವಳು ಕಾವ್ಯ ಮಾತೆಯಾಗಿ ಅವಳು ಈ ಕವಿಗೆ, ಅಂಬಿಕಾತನೇ ದತ್ತನಿಗೆ ಹಾಲು ಉಡಿಸ್ತಾ ಇದ್ದಾಳೆ. ಮೊಲೆ ಊಡಿಸುವಳು ಪ್ರತಿಭೆ ನವ ಪ್ರತಿಭೆ. ಅಂದರೆ ಮಗು, ಆ ಪದ್ಯ ಎಲ್ಲ ಬರೆದಿದ್ದು ಸಾಕಪ್ಪ, ನೀನು ಇನ್ನೂ ಮುಂದಕ್ಕೆ ಬೇರೆ ಬೇರೆ ಥರ ಪದ್ಯ ಬರೀಬೇಕು, ಬಾ ನಿನಗೆ ಅಂತ ಪ್ರತಿಭೆ ಎನ್ನುವ ಹಾಲನ್ನು ಕಾವ್ಯ ಮಾತೆಯಾದ ಸರಸ್ವತಿಯು ಇವರಿಗೆ ಉಣಿಸ್ತಾ ಇದ್ದಾಳೆ. ಇದು ಎರಡನೇ ಪಾರ್ಟ್. ಬನ್ನಂಜಿಯವರು ಇದನ್ನು ಅಂಶವಾಗಿ ಹೇಳಿದ್ದಾರೆ. ಇದನ್ನು ನಾನು ಸ್ವಲ್ಪ ವಿಸ್ತರಿಸ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ. ಮೂರನೇದೇನು, ಇದು ನಿಮ್ಗೆ ಗೊತ್ತು, ಹಾಡಲ್ಲಿ ಎಲ್ಲರೂ ಹೇಳಿರ್ತಾರೆ. ಚಿತ್ತೀ ಮಳಿ ತತ್ತೀ ಹಾಕುತ್ತಿತ್ತು ಸ್ವಾತಿ ಮುತ್ತಿನೊಳಗ, ಸತ್ಯಯೋ ಮಗನ ಅಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಡಿ. ಕಾವ್ಯ ಹೊಸದು ಹುಟ್ಟಬೇಕಾದ್ರೆ ಅದೊಂಥರ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಕವಿಯ ಮನಸ್ಸಿನಲ್ಲಿ. ಹಳೇದು ಹೊಸದು ಎಲ್ಲ ಕಲಿಸ್ತಾ ಇದೆ. ಅಮ್ಮ ಸತ್ತೆ, ಹೆರಿಗೆ ಆಗುವಾಗ ಹೆಂಗೆ ಕೂಗ್ತಿರ್ತಾರೆ, ಅಮ್ಮ ಸತ್ತೆ, ಆಗಲ್ಲ, ನೋವು ತಡ್ಕೊಳಕ್ಕಾಗಲ್ಲ. ಹಾಗೆ ಇವನು ಒಳಗಡೆ ಬಂದು ಹೊಸ ಪ್ರತಿಭೆ ಎಂಟ್ರಾಗ್ತಾ ಇದೆ. ಅಂದರೆ ಅವತ್ತಿಂದ ಈ ಅಂಬಿಕಾತನೇ ದತ್ತ ಬೇರೆ ಅಂಬಿಕಾತನೇ ದತ್ತನೇ. ಅಂದರೆ ನಾನು ಹೊಸ ಜನ್ಮವನ್ನು ಪಡೆದ ಒಂದು ದಾಖಲೆ ನಾಕುತಂತಿ. ಇಂಥ ಪದ್ಯ ಇಲ್ಲವೇ ಇಲ್ಲ ಕನ್ನಡದಲ್ಲಿ ಬೇರೆದು. ಯಾಕೆಂದ್ರೆ ಬೇರೆಯವರು ಇದಕ್ಕೆ ಒಳಗಾಗಲಿಲ್ಲ. ಚಿತ್ತಿ ಮಳಿ ತತ್ತಿ ಹಾಕುತ್ತಿತ್ತು, ಗೊತ್ತು ನಿಮಗೆ. ಒಂದು ಸ್ವಾತಿ ಇಂಥ ಒಂದು ನಕ್ಷತ್ರದಲ್ಲಿ ಸ್ವಾತಿ ಮುತ್ತಿನ ಒಳಗಡೆ ಒಂದು ಮಳೆ, ಒಂದು ಹನಿ ಬಿದ್ದಾಗ ಅದು ಮುತ್ತಾಗತ್ತೆ ಅಂತ ಗೊತ್ತು. ಸ್ವಾತಿ ಮುತ್ತಿನೊಳಗ ತತ್ತಿಯೋ ಮಗನ ಅಂತ ಕೂಗಿದರು. ಓ ನೀನು ಸತ್ತಿಯೋ ಅಪ್ಪ, ನೀನು ಹಳೆ ಒಂದು ಸತ್ತೆ, ನೀನು ಹಳೆ ಬೇಂದ್ರೆ ಸತ್ತೆ, ಹಳೆ ಅಂಬಿಕಾತನೇ ಸತ್ತೆ ಅಂತ ಇವರು ಕೂಗ್ತಾ ಇದ್ದಾರೆ ಹೆರಿಗೆ ಮನೆಯಲ್ಲಿ. ಇದೊಂದು ಹೆರಿಗೆ ಮನೆ ಚಿತ್ರ. ಅಡಿಗರು ಕೊಡುವ ಆ ಹೆರಿಗೆ ಮನೆ ಚಿತ್ರಕ್ಕೂ ಈ ಹೆರಿಗೆ ಮನೆ ಚಿತ್ರಕ್ಕೂ ತುಂಬ ವ್ಯತ್ಯಾಸ ಇದೆ. ಸಾವಿ ಮಗಳು, ಯಾವ ಮಗಳು ಬಂದ್ಲು? ಸಾವಿ ಮಗಳು ಬಂದ್ಲು. ಸಾವು ಅನ್ನುವ ಮಗಳು ಬಂದ್ಲಂತೆ. ಹೆಂಗೆ ಅರ್ಥ ಮಾಡ್ಕೊಳ್ಳೋದ್ರಿಂದ? ಸಾವು ಅನ್ನೋ ಮಗಳಂತೆ. ಸಾವು ಅಂದರೆ ಎಂಡ್. ಇದು ಸಾವಿ ಮಗಳು, ಒಂದು ಸಾವಿತ್ರಿ. ಸಾವಿತ್ರಿ ಕಾವ್ಯ, ಅರವಿಂದರ ಸಾವಿತ್ರಿ ಕಾವ್ಯ ಬೇಂದ್ರೆ ಅವ್ರನ್ನ ಇನ್ನಿಲ್ಲದಂತೆ ಕಾಡಿತ್ತು. ಸಾವಿತ್ರಿ ಕಾವ್ಯವನ್ನು ಹೇಗಾದರೂ ಮಾಡಿ ಕನ್ನಡಕ್ಕೆ ತರ್ತೀನಿ, ನಾವೊಬ್ಬ ಕಾವ್ಯದಲ್ಲೇ ತರ್ತೀನಿ ಅಂತ ಶತಪ್ರಯತ್ನ ಮಾಡಿ ಸೋತು ಸಂತೋಷಪಟ್ಟವರು ಬೇಂದ್ರೆ. ಸೋತರು. ಇಟ್ಸ್ ಎ ವೆರಿ ಗ್ರೇಟ್ ಫೇಲ್ಯೂರ್. ತುಂಬ ಅದ್ಭುತವಾದ ಸೋಲು. ಸ್ವಲ್ಪ ತಂದಿದ್ದಾರೆ. ಆಗಲ್ಲ, ಅದು ಆ ಇಡೀ ಕಾವ್ಯ ತರೋಕ್ಕಾಗಲ್ಲ. ಪಾಪ ಬೇರೆಯವ್ರು ತರೋ ಪ್ರಯತ್ನಗಳು ಮಾಡಿದ್ದಾರೆ. ಒಬ್ಬರು ಕುಲಕರ್ಣಿ ಅನ್ನೋರು ನೋಡಿದ್ದಾರೆ, ಕೋ ಚನ್ನಬಸಪ್ಪರು ಮಾಡಿದ್ದಾರೆ, ಆಮೇಲೆ ಸ್ವಲ್ಪ ಭಾಗವನ್ನು ರಂಶ್ರೀ ಮುಗುಳಿ ಮಾಡಿದ್ದಾರೆ, ಈಚೆಗೆ ಕುಮಟಾದಲ್ಲಿ ಪುಟ್ಟು ಕುಲಕರ್ಣಿಯವ್ರು ಮಾಡ್ತಿದ್ದಾರೆ. ಏನೇ ಮಾಡಿದ್ರು ನೋಡೋಣ ಅದು ಪೂರ್ತಿ ಮಾಡೋಕ್ಕಾಗತ್ತಾ ಅಂತ ಗೊತ್ತಿಲ್ಲ. ಬಿಕಾಸ್ ಇಟ್ ವಾಸ್ ದಿ ಡಾನ್ ಬಿಫೋರ್ ಗಾಡ್ಸ್ ಅವೇಕನಿಂಗ್ ಅಂತ ಶುರುವಾಗುತ್ತೆ ಸಾವಿತ್ರಿ. ಅದನ್ನು ಹೆಂಗೆ ಮಾಡೋದು? ಅದು ದೇವತೆಗಳಿಗೆ ಮುಂಜಾನೆಯಾಗಿರುವ ಬೆಳಗಿನ ಕಾಲ ಅಂತ ಹೇಳ್ತಾರೆ. ಅದನ್ನು ಹೆಂಗೆ ಅನುವಾದ ಮಾಡೋದು ಅನುಭವವನ್ನು? ಏಕೆಂದರೆ ಅದು ಒಂದು ಮಾಮೂಲಿಯಾಗಿ ಕವನ ಬರೀಬೇಕು ಅಂತ ಬರೆದಿರೋದಲ್ಲ. ಅರವಿಂದರು ಅದನ್ನು ಏನು ಹೇಳ್ತಾರೆ ಅಂದರೆ, ಈ ಮಾರ್ಕ್ ಮೈ ವರ್ಡ್ಸ್, ಅರವಿಂದರು ಹೇಳೋದು ದಿಸ್ ಈಸ್ ಓವರ್ ಹೆಡ್ ಪೊಯಿಟ್ರಿ ಅಂತ ಕರೀತಾರೆ. ಓವರ್ ಹೆಡ್ ಪೊಯಿಟ್ರಿ ಅಂದರೆ ಇದು ಸಹಸ್ರಾರದಿಂದ ಆಜ್ಞಾಚಕ್ರದ ಕಡೆ ಬರ್ತಾ ಇರುವ ಕಾವ್ಯ. ಅದನ್ನು ಸುಮ್ಮನೆ ನಾನು ಬರೆದಿಟ್ಕೊತಾ ಇದ್ದೀನಿ ಅಷ್ಟೇ ಅಂತ. ಅಂಥ ಒಂದು ಅವಸ್ಥೆ, ಅನುಭವದ ಅವಸ್ಥೆಯಲ್ಲಿ ಬೇಂದ್ರೆಯವರು ನಾಕುತಂತಿಯನ್ನು ಬರೆದರು. ಯಾವ ಹಂತದಲ್ಲಿ ಬೇಂದ್ರೆ ಇವರು ಅರವಿಂದರು ಸಾವಿತ್ರಿಯನ್ನು ಬರೆದ್ರೋ ಆ ಹಂತದಲ್ಲಿ ಇವರು ನಾಕುತಂತಿಯನ್ನು ಬರೆದರು. ಅಂದರೆ ಅರವಿಂದರನ್ನು ನೀವು ಸ್ವಲ್ಪ ಸೀರಿಯಸ್ ಆಗಿ ನಾವು ತೊಗೊಂಡ್ರೆ ಕನ್ನಡದ ಓದುಗರು ನಮಗೆ ನಾಕುತಂತಿ ಅರ್ಥ ಆಗೋದ್ರಲ್ಲೇನೋ ಆಶ್ಚರ್ಯ ಇಲ್ಲ. ಸತ್ತಿಯೋ ಮಗನ ಅಂತ ಕೂಗಿದರು ಸಾವಿ ಮಗಳು. ಆಗ ಸಾವಿತ್ರಿ
ಸಾಯ್ಬೇಡ ನೀನು ಮಗನೇ, ನಾನಿದ್ದೀನಿ, ಯಾಕೆ ಸಾಯ್ತೀನಿ ಅಂತೀಯ, ನಾನಿಲ್ವಾ ನಿನ್ನನ್ನು ಬದುಕ್ಸೋಕ್ಕೆ, ನನ್ನ ಹೆಸರೇ ಸಾವಿತ್ರಿ, ನಾನು ನಿನ್ನನ್ನು ಬದುಕಿಸ್ತೀನಿ, ಸತ್ಯವಾನ್ನೇ ಬದುಕಿಸಿದ್ದೀನಿ ಅಂತ ಕವಿನ ಎತ್ಕೊಂಡ್ಲು ಮೇಲಿಕ್ಕೆ. ಭಾವಿ ಮಗಳು, ಈ ಸಾವಿ ಮಗಳು ಇದ್ದಾಳಲ್ಲ ಅವಳು, ಆಮೇಲೆ ಮುಂದೆ ಬರುವ ಮಗಳು ಭಾವಿ ಮಗಳು. ಅಂದರೆ ಭಾವಿ ಮಗಳು ಯಾರು? ಇವರು ಮುಂದೆ ಬರೆಯುವ ಪದ್ಯಗಳು, ಒಂದು 5ನೇ ಪದ್ಯ, 6ನೇ ಪದ್ಯ, 7ನೇ ಪದ್ಯ, 44ನೇ ಪದ್ಯ ತನಕ ಮುಂದಿನ ಮಕ್ಕಳು. ಅಪ್ಪ ಯೋಚನೆ ಮಾಡಬೇಡ, ನೀನೇನು ಸಾಯಲ್ಲ ಅಂತ. ವಿಚಿತ್ರವಾದ ಪರಿಸ್ಥಿತಿ. ಇನ್ನೂ ಮದುವೆ ಆಗಿ ಮಕ್ಕಳು ಹುಟ್ಟಿ, ಆ ಮಕ್ಕಳು ದೊಡ್ಡೋಳಾಗಿ ಅಪ್ಪ ಅಮ್ಮನಿಗೆ ಭರವಸೆ ಕೊಡೋದಲ್ಲ. ಇವನು ಕಾವ್ಯ ಬರೆಯುವಾಗ ಈ ಕವಿಯು ಮುಂದೆ ಸೃಷ್ಟಿಸಬಲ್ಲ ಕವನಗಳು ಇವನಿಗೆ ಭರವಸೆ ಕೊಡ್ತಾ ಇವೆ. ಅವೇ ಮಕ್ಕಳು. ಹೆದರ್ಕೋಬೇಡ, ನೀನು ಉಳಿಯುವಂಥ ಕವನಗಳಾಗ್ತೀವಿ, ನಾವು ಸಾಯಲ್ಲ. ಅಂದರೆ ಬೇಂದ್ರೆ ಅವ್ರದ್ದು ಇನ್ನೊಂದು ಮಾತಿದೆ, ನೀವು ಜ್ಞಾಪಿಸ್ಕೊಳ್ಳಿ, ನಾನು ಇರಲು ಬಂದವನೇ ಹೊರತು ಹೋಗಲು ಬಂದವನಲ್ಲ. ಇದು ಬೇಂದ್ರೆ ಅವ್ರ ಮಾತು. ಬೇಂದ್ರೆ ಮುಗಿದೋಯ್ತು, ಬೇಂದ್ರೆ ಕತೆ ಮುಗೀತು, ಅರಳು ಮರಳು ಅಂದರೆ ಅರಳು ಮರಳು ಅಂತ ತೊಗೊಂಡು ಅರಳು ಮರಳು ಅಂತ ಮಾಡಿಬಿಟ್ರು. ಒಂದೇ ಅಕ್ಷರ ರಾ ಹೋಗಿ ರೂ ಆಗಿಬಿಡ್ತು. ಅರಳು ಮರಳು ಮಾಡಿಬಿಟ್ರು. ಅರಳು ಮರಳು ಇಲ್ಲ, ನಾನು ಇರಕ್ಕೆ ಬಂದಿದ್ದೀನಿ. ಕನ್ನಡ ಸಾಹಿತ್ಯ ಎಷ್ಟು ಕಾಲ ಇರುತ್ತೋ ಅಷ್ಟು ಕಾಲ ನಾನು ಬದುಕಿರ್ತೀನಿ. ನಾನು ಅವ್ರದ್ದೇ ಒಂದು ಮಾತಿದೆ ಅಲ್ವಾ, ನನಗೆ ಸಾವು ಬರೋದಿಲ್ಲ, ಯಾಕೆಂದರೆ ಸಾವು ಬಂದಾಗ ನಾನು ಇರೋದಿಲ್ಲ, ಸಾವು ಬರುವಾಗ ನಾನೆಲ್ಲಿರ್ತೀನಿ, ಹಾಗಾಗಿ ನಾನು ಸಾಯೋದಿಲ್ಲ ಅಂತ ಅವ್ರು ಹೇಳಿದರು. ಅವರು ಸಾವಿನ ಬಗ್ಗೆ ಮಾತೇ ಇಲ್ಲ ಬೇಂದ್ರೆನಲ್ಲಿ. ಅಂದರೆ ಸಾವಿನ ಬಗ್ಗೆ ಡಿಸ್ಕ್ರಿಪ್ಷನ್ ಇದೆ, ಸಾವನ್ನು ಒಪ್ಪಲ್ಲ ಬೇಂದ್ರೆ, ಎಂದೂ ಸಾವನ್ನು ಒಪ್ಪಲ್ಲ ಅವರು. ಸಾವಿ ಮಗಳು ಭಾವಿ ಮಗಳು ಕೂಡಿ ಸತ್ತಿಯೋ ಮಗನ ಅಂದರು. ಸತ್ತಿಯೋ ಅಂದರೆ ಯಾರು? ಹಳೆ ಕವಿ ಸತ್ತ ಒಂದು, ಇನ್ನೊಂದು ಸತ್. ವೇದಾಂತದಲ್ಲಿ ಸತ್, ಚಿತ್, ಆನಂದ ಅಂತ ಕರಿತೀರ. ಹಿಂದೆ ಚಿತ್ ಬಂತ, ಚಿತ್ತಿ ಮಳಿ, ಚಿತ್. ಇಲ್ಲಿ ಸತ್ ಬಂತು. ಸತ್ ಚಿತ್ತ ಆದಮೇಲೆ 4ನೇದು ಏನಿರಬೇಕು? ಆಯ್ತಲ್ಲ, ಎಲ್ರಿಗೂ ಗೊತ್ತಾಯಿತು ಪದ್ಯ ಅಲ್ವಾ? ಸಾವಿ ಮಗಳು ಭಾವಿ ಮಗಳು ಹೆದರ್ಕೋಬೇಡ ಅಂದರು. ಆಮೇಲೆ ಬಂತು ಈ ಜಗ ಅಪ್ಪ ಅಮ್ಮನ ಮಗ. ಇಡೀ ಪ್ರಪಂಚದಲ್ಲಿ ನಾವು ಮರಿತಾ ಇರೋದು 3ನೇದನ್ನ. ಇದುವರೆಗೂ 2 ಬಗ್ಗೆ ಮಾತಾಡಿದ್ವಿ ಅಲ್ವಾ? ಕವಿ ಮತ್ತು ಕಾವ್ಯ, ಹಸು ಮತ್ತು ಕರು, ಗಂಡ ಹೆಂಡತಿ ಅಥವಾ ನಾನು ನೀನು, 2 ಮಾತಾಡಿದ್ವಿ. 3ನೇದು ಯಾವುದು? ಬರೀ ಗಂಡ ಹೆಂಡತಿ ಇದ್ದರೆ ಏನು ಉಪಯೋಗ? ಒಂದು ಮಗು ಆಗಬೇಕು ಮನೇಲಿ, ಅವಾಗ ಮನೆಗೊಂದು ಲಕ್ಷಣ. ಅದಕ್ಕೆ ಅವ್ರು ಹೇಳ್ತಾರೆ, ಈ ಜಗ ಅಪ್ಪ ಅಮ್ಮನ ಮಗ. ಈ ಪ್ರಪಂಚ ಅನ್ನೋದು ತಂದೆ ತಾಯಿಯಿಂದ ಬಂದಿರೋದು. ಅದು ಪಾರ್ವತಿ ಪರಮೇಶ್ವರಿಂದ ಬಂದಿರೋದು, ಅದು ವಿಷ್ಣು ಲಕ್ಷ್ಮಿಯಿಂದ ಬಂದಿರೋದು, ಬ್ರಹ್ಮ ಸರಸ್ವತಿಯಿಂದ ಬಂದಿರುವಂಥ ಸೃಷ್ಟಿ. ಅವರಿಂದ ನಾವು ಬಂದಿದ್ದೀವಿ, ಅವರಿಬ್ಬರಿಂದ ನಾವು 3ನೇವರಾಗಿದ್ದೀವಿ. ನಾವೇನೋ ಉದ್ಭವ ಮೂರ್ತಿಗಳಾಗಿ ಹುಟ್ಬಿಡ್ಲಿಲ್ಲ, ನಮಗೆಲ್ಲ ತಂದೆ ತಾಯಿ ಇದ್ದಾರೆ. ಅಪ್ಪನ ಕತ್ತಿಗೆ ಅಮ್ಮನ ನೊಗ. ಈ ಜಗತ್ತನ್ನು ಅಪ್ಪ ಅಮ್ಮ ಒಟ್ಟೊಟ್ಟಿಗೆ ಹೇಗೆ ಜೋಡಿ ಎತ್ತುಗಳು ಹೊಲದಲ್ಲಿ ಉಳುತ್ತಿರ್ತವೆ, ಹಾಗೆ ಅದರ ಕುತ್ತಿಗೆ ನೊಗ ಹಾಕಿರ್ತಾರಲ್ಲ, ಮರದ್ದು ನೊಗ ಹಾಕಿರ್ತಾರಲ್ಲ, 2 ಜೋಡಿ ಎತ್ತುಗಳು ಉಳೋ ಥರ ಈ ಅಪ್ಪ ಅಮ್ಮ ಈ ಜಗತ್ತನ್ನು ಉಳುಮೆ ಮಾಡ್ತಾ ಇದ್ದಾರೆ. ಕಾಳಿದಾಸನಲ್ಲಿ ಬರುತ್ತಲ್ಲ, ವಾಗರ್ಥ ವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರವು ಒಂದೇ ಪಾರ್ವತೀ ಪರಮೇಶ್ವರವು. ಮಗುವಿನ ಜನನ ಆಯಿತು. ಆ ಮಗು ಕುಮಾರ ಆಗ್ಬೋದು, ಅದು ಕಾರ್ತಿಕೇಯ ಆಗ್ಬೋದು, ಅದು ಗಣಪತಿ ಆಗ್ಬೋದು, ಅದು ಅಂಬಿಕಾತನಿ ದತ್ತ ಅನ್ನೋ ಕವಿನೇ ಆಗ್ಬೋದು. ಒಟ್ಟಾರೆ ತಂದೆ ತಾಯಿಯಿಂದ ನಾವು ಹುಟ್ಟುತ್ತಾ ಇದ್ದೀವಿ ಅನ್ನೋದನ್ನು ಹೇಳಿದ್ರು. ನಾ ಅವರ ಕಂದ ಶ್ರೀ ಗುರುದತ್ತ ಅಂದ. ನನ್ನ ಹೆಸರು ಅಂದ. ಅಂದ ಅಂದರೆ ಅಂಬಿಕಾತನಯ ದತ್ತ, ಶಾರ್ಟ್ ಫಾರ್ಮ್ ಅಂದ. ಅಂ ಸ್ಟ್ಯಾಂಡ್ಸ್ ಫಾರ್ ಅಂಬಿಕಾ, ತನಯ, ದ ಫಾರ್ ದತ್ತ, ಅಂದ. ಅಂದ ಚಂದ ಅಂತೀವಲ್ಲ, ತುಂಬ ಸುಂದರವಾಗಿರೋದು ಅಂದ ಚಂದ. ತನ್ನನ್ನು ತಾನು ಎಷ್ಟು ಚೆನ್ನಾಗಿ ಕವಿ ಎಷ್ಟು ಕ್ಯೂಟಾಗಿ ಹೊಗಳ್ಕೊಳ್ತಿದ್ದಾರೆ ನೋಡಿ. ನನ್ನ ಹೆಸರು ಅಂದ, ಸಚ್ಚ ಪೋಯಿಟ್. ಶ್ರೀ ಗುರುದತ್ತ, ನಾನು ಬಂದಿರೋದು ಗುರುವಿನ ಕರುಣೆಯಿಂದ ಬಂದಿದ್ದೀನಿ, ಶ್ರೀ ಗುರುದತ್ತ. ಮತ್ತು ದತ್ತ ಸಂಪ್ರದಾಯದವರು ಅವ್ರ ಮನೆಯಲ್ಲಿ ದತ್ತಾತ್ರೇಯನ ಉಪಾಸನೆ ಮಾಡ್ತಿದ್ರು. ನಾ ಅವರ ಕಂದ, ನಾನು ಆ ಜಗತ್ತಿನ ತಂದೆ ತಾಯಿಗಳು ನನ್ನನ್ನು ಸೃಷ್ಟಿ ಮಾಡಿದ್ದಾರೆ. ಅಂದರೆ ಎಲೈ ಮನುಷ್ಯರೇ, ನಾನು ನೀನು ಅಂತ ಒದ್ದಾಡಬೇಡಿ. ನಾನು ನೀನು ಅಲ್ಲದೆ ಇನ್ನೂ ಒಂದಿದೆ. ಯಾವುದು? ನಾನು ನೀನು ಆದಮೇಲೆ ಆನು, 3ನೇದಿದೆ. 3ನೇದು ಆನು. ನಾವೆಲ್ಲರೂ ಮಕ್ಕಳೇ, ನಮ್ಮೆಲ್ಲರಿಗೂ ತಂದೆ ತಾಯಿ ಇರೋದ್ರಿಂದ ಆ ಎಲ್ಲ ತಂದೆ ತಾಯಿಗಳು ಅವ್ರಿಗೆಲ್ಲ ತಂದೆ ತಾಯಿಗಳು ಹೋದರೆ ಸೃಷ್ಟಿಯ ಮೂಲದಲ್ಲಿ ನಾವೆಲ್ಲ ಒಂದೇ ಮೂಲದಿಂದ ಬಂದಿರೋದು. ಒಬ್ಬರು ಶಿವಮೊಗ್ಗದಲ್ಲಿ ಹುಟ್ಟಿರ್ಬೋದು, ಒಬ್ಬರು ಶಿಲಾಂಗಲ್ಲಿ ಹುಟ್ಟಿರ್ಬೋದು, ಇನ್ನೊಬ್ಬರು ಆಸ್ಟ್ರೇಲಿಯಾದಲ್ಲಿ ಹುಟ್ಟಿರ್ಬೋದು. ನಮಗೆಲ್ಲರಿಗೂ ಮೂಲ ಭಗವಂತನ ಮೂಲನೇ. ಆ ಭಗವತಿ ತಾಯಿ ಭಗವತಿ ಲಲಿತಾ ತ್ರಿಪುರ ಸುಂದರಿ ಮತ್ತು ಪರಮೇಶ್ವರ ಸದಾಶಿವ, ಅಥವಾ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿ, ಅಥವಾ ಪರಬ್ರಹ್ಮ ಮತ್ತು ಅವನ ಶಕ್ತಿ ಚಿತ್ಶಕ್ತಿ. ಲಲಿತಾ ಸಹಸ್ರನಾಮದಲ್ಲಿ ಬರುತ್ತಲ್ವ, ಚಿತ್ಶಕ್ತಿ ಚೇತನಾರೂಪ ಜಡಶಕ್ತಿ ಜಡಾತ್ಮಿಕ ಅಂತ ಬರುತ್ತೆ. ಅಲ್ಲಿಂದಲೇ ನಾವು ಬಂದಿರೋದು. ನಮ್ಮೆಲ್ಲರಿಗೂ ಮೂಲ ಒಂದಿದೆ, ಅದು ಕಾಮನ್.
ಅದು ನಮಗೆಲ್ಲ ಒಂದು ಕಾಮನ್ ಮೂಲ ಇದೆ. ಅದ್ಯಾವುದು? ನಾನು ನೀನು ಅಲ್ಲದೇ ಇರುವ ಆನು. ದಿಸ್ ಈಸ್ ದಿ ಟೇಕ್ ಅವೇ ಈ ಉಪನ್ಯಾಸದಿಂದ ನಾವು ತೊಗೊಳ್ಬೇಕಾದ ಪಾಯಿಂಟ್ ಇದು. ಆನು ಮರಿಬಾರ್ದು. ಅಯ್ಯೋ ಬಿಡಿ ಎಲ್ಲ ಒಂದೇ, ನಾವು ಎಲ್ಲರೂ ಒಂದೇ ಮೂಲದಿಂದ ಬಂದಿರೋದು, ಅದು ಮೂರನೇದು. ಈಗ ಕೊನೆಯ ಭಾಗಕ್ಕೆ ಬಂದ್ವಿ ನಾವು, 4ನೇ ಪಾರ್ಟ್. ಇದನ್ನೆಲ್ಲರೂ ಸಂಗೀತಗಾರರು ಹಾಡಿದ್ದಾರೆ. ನಾನು ನೀನು ಆನು ತಾನು ಹಾಡುವಾಗ ಒಂದು ವ್ಯತ್ಯಾಸ ಮಾಡ್ತಾರೆ. 4 ತಂತಿ ಅಂತ ಹೇಳ್ತಾರೆ. ಬೇಂದ್ರೆ ಹಂಗೆ ಬರೆದಿಲ್ಲ. ಇದು ಮೈಸೂರು ಅನಂತ ಸ್ವಾಮಿಯವರು ಮೋಸ್ಟ್ಲಿ ರಾಗಕ್ಕೋಸ್ಕರ ಮಾಡ್ಕೊಂಡಿರೋದು. ಇದರಲ್ಲಿರೋದು 4 ತಂತಿ. 4 ತಂತಿ ಎಂದಾಗ ತುಂಬ ಡೆಫಿನೆಟ್ 4 ತಂತಿ. ಇಲ್ಲಿ 4 ತಂತಿ. ಅಯ್ಯೋ ಈ 4 ಅರ್ಥ ಮಾಡ್ಕೊಳ್ಳೋಕೆ ಯಾಕೆ ವ್ಯತ್ಯಾಸ ಮಾಡ್ತಿದ್ದೀರಾ ಅಂತ. ಇಷ್ಟೇ ಇರೋ ಜಗತ್ತಲ್ಲಿ ಇರೋದೇ 4. ನಾವು ಮಾತಾಡುವಾಗ ಹೇಳ್ತೀವಿ, ಯಾರೋ ನೆಂಟರು ಬಂದರು, ಒಂದು 4 ದಿವಸ ಇದ್ದೋಗೋದಲ್ವಾ. ರಸ್ತೆಯಲ್ಲಿ ಸಿಕ್ಕಿದ್ರಪ್ಪ ಪೇಟೆನಲ್ಲಿ ಗೌರಿ ಹಬ್ಬದ ದಿವಸ, ಒಂದು 4 ಮಾತಾಡೋದೇನ್ರಿ, ಹಾಗೆ ಮುಖ ತಿರ್ಸ್ಕೊಂಡು ಹೋಗ್ಬಿಟ್ರು. ಏನು ಜಂಬ ನೋಡ್ರಿ ಅವ್ರಿಗೆ. ಇರಲಿ ಹಬ್ಬಕ್ಕೆ ಅಂತ ಒಂದು 4 ಸೀರೆ ಕೊಡಿಸಿದ್ರು ನಮ್ಮ ಗಂಡ ಅಂತ, ನಮ್ಮ ಯಜಮಾನರು. 4 ಸೀರೆ ತಗೋ ಅಂತೇಳಿ ಮೈಸೂರು ಸಿಲ್ಕ್ ಒಂದು 4 ಕೊಡಿಸಿದ್ರು, ಕಂಚಿವರಂ ಒಂದು 4 ಕೊಡಿಸಿದ್ರು. 4 ಅದು ಒಂದು ಜೀನ್ಸ್ ಪ್ಯಾಂಟ್ ಒಂದು 4 ಕೊಡಿಸಿದ್ರು. 4 ಒಂದು 4 ಎಲ್ಲದಕ್ಕೂ ಒಂದು 4 ಅಂತ ಬೆಳೆಸ್ತಾ ಹೋಗ್ತೀವಲ್ವಾ. ಇರೋದೇ 4. ಒಂದು 4 ದಿನ ಜೀವನ, ಒಂದು 4 ದಿನ ಆರಾಮಾಗಿ ಜೀವನ ಮಾಡೋಕ್ಕಲ್ಲ. ಒಂದು 4 ದಿನ ಎಷ್ಟು ಚೆನ್ನಾಗಿದೆ ನೋಡಿ. 4 ಕಲೋಕಿಯಲ್, ಎಷ್ಟು ಜಾನಪದ. ಈ ರಸ್ತೆ ದಾಟಿ ಒಂದು ಮಾರ್ಕೆಟ್ ಪಕ್ಕದ್ದು ಮಧುವನ ಅಲ್ಲಿ ಹೋಗಿ ಹಣ್ಣಂಗಡಿ, ತರಕಾರಿ ಅಂಗಡಿ ಅಥವಾ ಹೂವಿನ ಅಂಗಡಿ ಮುಂದೆ ನಿಂತರೆ ಹೇಳ್ತಾರೆ, ಎಷ್ಟು ಒಂದು ಮೊಳ, ಒಂದು 4 ಮೊಳ ತಗೊಳವ. 4 ಮೊಳ ತಗೊಂತಾರೆ ನೀನು ಕೊಡೋ ರೇಟ್ಗೆ ಅಂತ ನೀವು ಜಗಳ ಮಾಡ್ತೀರಾ. 4 ಅನ್ನೋದು ಎಷ್ಟು ಚೆನ್ನಾಗಿ ನಮ್ಮ ಮಾತಲ್ಲಿದೆ ನೋಡಿ. ಅಂದರೆ ಅನ್ನೋಯಿಂಗ್ಲಿ ವಿ ಆರ್ ಆಲ್ ಯೋಗೀಸ್. ನಾವೆಲ್ಲರೂ ಆತ್ಮಜ್ಞಾನಿಗಳೇ, ಜೀವನ್ಮುಕ್ತರೇ. ನಮಗೆ ಗೊತ್ತಿಲ್ಲ ಅಷ್ಟೇ. ನಮ್ಮ ಮಾತಲ್ಲದಿದೆ 4. ಮಕ್ಕಳು ಹೊಡಿಬೇಕಾರೆ ಹೆಂಗೆ ಹೇಳ್ತೀವಿ, ಒಂದು 4 ಬಿಡ್ಲಾ, ಒಂದು 4 ಬಾರಿಸ್ಲಾ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಕಂಬ ಎಷ್ಟು? 4 ಕಂಬ. ಹೊತ್ಕೊಂಡು ಹೋಗೋದು ಎಷ್ಟು ಜನ? 4 ಜನ. ಎಲ್ಲ 4. ಒಂದು ಚೇರು 4 ಕಾಲುಗಳು, ಅದಕ್ಕೆ 4. ಆತ್ಮ ಚತುಷ್ಪಾತ್, ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಆತ್ಮಕ್ಕೆ 4 ಕಾಲುಗಳು. ಎಲ್ರಿಗೂ ಗೊತ್ತಲ್ವ ಇದು. ನಮಗೆ ಗೊತ್ತಿದ್ದು ಯಾಕೆ ಮರ್ತಿದ್ದೀವಿ ಅಂದರೆ, ನಾನು ಅನ್ನೋದು ಬಿಡ್ತಾ ಇಲ್ಲ ನಮ್ಮನ್ನು, ಅವ್ರಿಗೆ ನೀನು ಅನ್ನೋದು ಬಿಡ್ತಾ ಇಲ್ಲ. ನನಗೆ ನಾನು ಸರಿ, ನಿನಗೆ ನೀನು ಸರಿ. ಉಪೇಂದ್ರದ್ದು ರವಿಚಂದ್ರದ್ದು ಒಂದು ಸಿನಿಮಾ ಇದೆಯಲ್ಲ, ನನಗೆ ನಾನು ನಾನೇ, ನೀನು ನೀನೇ ಅಂತ ಒಂದು ಹಾಡಿದೆ ಅಲ್ವಾ. ನಾನು ನಾನೇ, ನೀನು ನೀನೇ ಅಂತ ಒಂದು ಹಾಡಿದೆ. ನಾನು ನೀನುಗೆ ಮೂಲ ಯಾವುದು? ಎಲ್ಲ ಚೇರ್ಗಳಿಗೂ ಮೂಲವಾಗಿ ಪರಬ್ರಹ್ಮ ಒಂದು ಚೇರ್ ಸೃಷ್ಟಿ ಮಾಡಿರಬೇಕು. ಎಲ್ಲ ಕವಿಗಳಿಗೂ ಮೂಲವಾಗಿ ಪರಬ್ರಹ್ಮನೇ ಒಬ್ಬ ಕವಿ ಅಲ್ವಾ. ಗಣಪತಿನೇ ಮಹಾಕವಿ, ಕವೀನಾಮ್ ಅಂತೆಲ್ಲ ಹೇಳ್ತೀವಿ ನಾವು ಅಲ್ವಾ. ಆನು ಅನ್ನೋದು ನಾನು ನೀನು ಬಿಟ್ಟರೆ ಆನು, ಅದು 3ನೇ ಹಂತ. ಸರಿ, ಈ ಆನು ಅಂತಿದೆ ಅಂದರೆ ಏನಾಯ್ತು? ಈಗ ಮಾಮೂಲಿ ಫ್ಯಾಮಿಲಿ ವಾಪಸ್ ಬರೋದಾರೆ, ಫ್ಯಾಮಿಲಿ ಪ್ಲ್ಯಾನಿಂಗು. ಅಪ್ಪ ಅಮ್ಮ ಮಗು 3 ಮಾತಾಡಿದ್ವಿ. ಈಗ ಅಪ್ಪ ಅಮ್ಮ ಮಗು ಅಂದರೆ ಶಿವ ಪಾರ್ವತಿ ಗಣಪತಿ ಇವ್ರಿಗೆ, ಅಥವಾ ಶಿವ ಪಾರ್ವತಿ ಇನ್ನೊಂದು, ಅಥವಾ ನಮ್ಮ ಮನೆಗಳಲ್ಲಿರೋ ಗಂಡ ಹೆಂಡತಿ ಮಗು, ಇವ್ರಿಗೆಲ್ಲ ಮೂಲ ಯಾರು ಅಂದರೆ, ಸಾಕಾರವಾಗಿ ಕಾಣುವ, ಆಕಾರ ರೂಪದಲ್ಲಿ ಕಾಣುವ ಈ ಮಣ್ಣಿನ ಗೊಂಬೆಗಳಿಗೆಲ್ಲ ಮೂಲ ಯಾರು? ಎಲ್ಲ ಮಣ್ಣಿನ ಗೊಂಬೆಗಳು ಉಂಟಾಗಿರುವುದು ಚಿನ್ಮಯದಿಂದ. ಈ ಚಿತ್ ರೂಪದಲ್ಲಿ ಕಾಣಿಸುತ್ತಿರುವ ನಮ್ಮ ನಿಮ್ಮಂಥ ಸಾಕಾರ ರೂಪದಲ್ಲಿ, ಕಣ್ಣಿಗೆ ಕಾಣುವ ರೂಪದಲ್ಲಿರುವ ನಮಗೆ ಮೂಲ ಯಾರು? ಕಣ್ಣಿಗೆ ಕಾಣುವ 26 ಶ್ರುತಿಗಳ ಸಂಗೀತವನ್ನು ಕೊಟ್ಟ ಮೇಲೆ ಅದಕ್ಕೆ ಮೂಲ ಆಧಾರ ಯಾವುದು? ಜಗತ್ತಿಗೆ ಕಾಣಿಸುವಂಥ ನಾದ ಬಿಂದು ಕಲೆ, ಇದಕ್ಕಿಂತ ಮೂಲ ಯಾವುದು ಅಂತ ಹೋದಾಗ ನಮಗೆ ಇದಕ್ಕೆ ಮೂಲವಾಗಿರೋದು ಯಾವುದು ಅಂತ ಹೇಳಿದ್ರೆ, ಅದು ನಿರಾಕಾರವಾದ್ದು. ಅದು ಕೈಗೆ ಸಿಗೋದಿಲ್ಲ, ಅದನ್ನು ಕಣ್ಣಲ್ಲಿ ನೋಡೋಕ್ಕಾಗಲ್ಲ, ಕಿವಿಲಿ ಕೇಳಿಸ್ಕೊಳ್ಳೋಕ್ಕಾಗಲ್ಲ, ನಾಲಿಗೆಯಲ್ಲಿ ರುಚಿ ನೋಡೋಕ್ಕಾಗಲ್ಲ. ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮೋ ನ ವಿಜಾನೀಮೋ ಏತದನುಶಿಷ್ಯಾತ್. ಇದು ಕೇನೋಪನಿಷತ್ತಲ್ಲಿ ಬರುತ್ತೆ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನಃ ಪ್ರಾಣಃ ಪ್ರಥಮಃ ಪ್ರೈತಿಯುಕ್ತಃ ಕೇನೇಷಿತಾಂ ವಾಚಮಿಮಾಂ ವದಂತಿ ಚಕ್ಷುಃ ಶ್ರೋತ್ರಂ ಕಬುದೇವೋ ಯುನಕ್ತಿ. ಅಲ್ಲಿ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯದ. ಅದು ಕಿವಿಗೆ ಕಿವಿಯಾಗಿದೆ, ಕಣ್ಣಿಗೆ ಕಣ್ಣಾಗಿದೆ, ನಾಲಿಗೆಗೆ ನಾಲಿಗೆಯಾಗಿದೆ ಅಂತ ಉಪನಿಷತ್ತಲ್ಲಿ ಬರುತ್ತಲ್ಲ, ಅದು 3ನೇ ದಿಕ್ಕೆ ಮೂಲವಾಗಿರುವ ಆ 4ನೇದಾಗಿದೆ. ಅಥವಾ ಈ 3 ಅಂತ ಸೇರಿಕೊಂಡಿರುವ ಯೂನಿಟ್ ಇದೆಯಲ್ಲ, ತ್ರಿಪುಟಿ, ಈ 3ಕ್ಕಿಂತ ಮೂಲದಲ್ಲಿರುವಂಥ ಒಂದು ಮೂಲವಾಗಿರೋ 4ನೇದಿದೆ. ಅದು ಎಲ್ಲ ಅಗ್ನಿಗಳಿಗೂ ಮೂಲ ಅಗ್ನಿ, ಎಲ್ಲ ಗಾಳಿಗೂ ಮೂಲ ಗಾಳಿ,
ಎಲ್ಲ ತಾಯಿಯಂದರಿಗೂ ಮೂಲವಾದ ತಾಯಿ, ಎಲ್ಲ ತಂದೆಯರಿಗೂ ಮೂಲವಾದ ತಂದೆ, ಎಲ್ಲ ಪೇಂಟಿಂಗಿಗೂ ಮೂಲವಾದ ಪೇಂಟಿಂಗು, ಆ ಥರ. ಆ ನಾಲ್ಕನೇದಿದೆ ಅಲ್ವಾ, ಆ ನಾಲ್ಕನೇದು ಸೇರಿಕೊಂಡ್ರೆ ಏನಾಗುತ್ತೆ, ಜಗತ್ತಿನಲ್ಲಿ ಒಟ್ಟು ಇರೋದು ನಾಲ್ಕೇ: ನಾನು, ನೀನು, ಆನು, ತಾನು. ತಾನು ಅಂದರೆ ಈ ನಾನು, ನೀನು, ಆನು ಈ ಮೂರನ್ನ ಯಾವುದು ಸೃಷ್ಟಿ ಮಾಡಿದೆಯೋ ಅದು ತಾನು. ತಾನು ಈಸ್ ನಥಿಂಗ್ ಬಟ್ ದಿ ಒರಿಜಿನೇಟರ್. ಈ ಮೂರಕ್ಕೂ ಅದೇ ಸೂಪರ್ ಬಾಸ್. ಈ ಮೂರನ್ನು ಸೃಷ್ಟಿ ಮಾಡಿರೋದು ಅದೇನೆ ಅಲ್ವಾ. ಈಗ ಇವಳು ಜಗನ್ಮಾತೆ ಒಂದಷ್ಟು ಸೃಷ್ಟಿ ಕಾರ್ಯ ಮಾಡಪ್ಪ ಅಂತ ಬ್ರಹ್ಮನಿಗೆ, ಒಂದು ಪ್ರಪಂಚವನ್ನು ಮೇಂಟೈನ್ ಮಾಡುವಂಥ ವಿಷ್ಣುವನ್ನು, ಸಂದರ್ಭ ಬಂದಾಗ ಲಯ ಮಾಡುವಂಥ ರುದ್ರನ ಹೆಂಗೆ ಸೃಷ್ಟಿ ಮಾಡಿದ್ಲು ಅಂತ ಸೌಂದರ್ಯಲಹರಿ ಇತ್ಯಾದಿ ಕಡೆಗಳಲ್ಲಿ ಬರುತ್ತೆ ಅಲ್ವಾ. ಹರಿಹರ ಬ್ರಹ್ಮಾದಿಗಳೆಲ್ಲ ಅವಳ ಪಾದದ ಧೂಳಿನಿಂದ ಇರುವಂಥದ್ದನ್ನು ತೆಗೆದುಕೊಂಡು ಜಗತ್ತನ್ನು ನಡೆಸ್ತಾ ಇದ್ದಾರೆ ಅಂತ ಪ್ರಾರಂಭದ ಶ್ಲೋಕ ಬರುತ್ತೆ. ಆ ಅರ್ಥದಲ್ಲಿ ತಗೊಂಡಾಗ ಈ ಮೂರಕ್ಕೆ ಮೂಲ ಇರೋದು ಆ ನಾಲ್ಕನೇದು. ಅದು ನಾಲ್ಕು ತಂತಿ. ಯಾಕೆ ನಾವು ಜಗಳ ಮಾಡ್ತಾ ಇದ್ದೀವಿ? ತುಂಬ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಇದೊಂದು ಕೌಟುಂಬಿಕ ಪದ್ಯ, ಇದು ಆಧ್ಯಾತ್ಮಿಕ ಪದ್ಯ ಅಲ್ಲವೇ ಅಲ್ಲ. ಇದನ್ನು ಆಧ್ಯಾತ್ಮಿಕ ಪದ್ಯವಾಗಿ ಮಾಡಿ ನಾವು ಗೋಜಲ್ ಮಾಡ್ಕೊಂಬಿಟ್ಟಿದ್ದೀವಿ. ನಾವೆಲ್ಲ ಒಂದು ಜಗತ್ತು ಅನ್ನೋ ಫ್ಯಾಮಿಲಿ, ನಮಗೆಲ್ಲ ಯಾಕೆ ಭೇದ ಭಾವ? ಎಷ್ಟು ವರ್ಷ ಇರಬೇಕು ನಾವೆಲ್ಲ? ನಾನು, ನೀನು, ಆನು ಅಂತ ಇನ್ನೊಂದು ಒಪ್ಕೊಂಬಿಡಿ, ಚೆನ್ನಾಗಿರುತ್ತೆ. ಇನ್ನೊಬ್ಬರನ್ನ ನಾವು ಸ್ವೀಕರಿಸೋಕ್ಕಾಗಲ್ಲ. ತನ್ನ ಮಗಳನ್ನು ತುಂಬ ಇಷ್ಟಪಡುವ ತಾಯಿಗೆ ತನ್ನ ಸೊಸೆನ ಕಂಡ್ರಾಗಲ್ಲ. ಯಾಕೆ? ಅದು ಹೆಣ್ಣು ಜೀವ ಅಲ್ವಾ. ಅದ್ರ ಬಗ್ಗೆ ನಾನು, ನೀನು ಅಂತ ಮಗಳು ಮತ್ತು ತನ್ನ ಬಗ್ಗೆ ಇರುವ ಭಾವನೆ, ಆ ಮೂರನೇದನ್ನು ಅದು ಕೂಡ ನೀನು ಅಂತ ತಗೊಳ್ತಿಲ್ಲ, ಅದನ್ನು ಬೇರೆ ಇನ್ನೇನೋ ಒಂದು ಅನ್ಯವಸ್ತು ಅಂತ ತಗೊಳ್ಳುವಾಗ ಸಂಘರ್ಷ. ಗಂಡ್ಮಕ್ಳಿಗೂ ಅಷ್ಟೇ, ಆಫೀಸ್ನಲ್ಲೂ ಅಷ್ಟೇ, ಮತ್ತೊಂದು ಕಡೆಯೂ ಅಷ್ಟೇ. 3 ಜನ ಫ್ರೆಂಡ್ಸ್ ಇರ್ತಾರೆ, 4 ಗುಂಪಿರುತ್ತೆ ಅಲ್ವಾ. 4 ವಾಟ್ಸ್ಯಾಪ್ ಗ್ರೂಪ್ ಇರುತ್ತೆ, ಇರೋದು 3 ಜನ ಫ್ರೆಂಡ್ಸ್. ಇಬ್ಬಿಬ್ಬರೇ ಒಂದೊಂದು ಗುಂಪು ಮಾಡ್ಕೊಂಡಿರ್ತಾರೆ. ಯಾಕೆ? ಇವರು ಅದನ್ನು ಎಕ್ಸ್ಕ್ಲೂಡ್ ಮಾಡೋದು. ಎಕ್ಸ್ಕ್ಲೂಡ್ ಮಾಡಬೇಡಿ. ಬೇಂದ್ರೆ ಈ ಪದ್ಯದಲ್ಲಿ ಹೇಳ್ತಾ ಇರೋದು ಯಾರನ್ನೂ ದೂರ ಮಾಡ್ಕೋಬೇಡಿ. ಇವತ್ತು ಬೆಂಗಳೂರಿನಲ್ಲಿ ಎಂಥ ಪರಿಸ್ಥಿತಿ ಇದೆ ಅಂದರೆ, ವಯಸ್ಸಾದವರು ಮಕ್ಕಳು ಎಲ್ಲ ಯಾವುದೋ ಊರಲ್ಲಿ ಇರ್ತಾರೆ, ಫಾರಿನ್ನಲ್ಲಿ ಇನ್ನೊಂದು ಕಡೆ, ದುಡ್ಡು ಗಿಡ್ಡು ಎಲ್ಲ ಕಳಿಸ್ತಿರ್ತಾರೆ, ಫಸ್ಟ್ ಕ್ಲಾಸಾಗಿರುತ್ತೆ. ಇವರು ಯಾವುದೋ ಕೇಟ್ರಿಂಗ್ ಸರ್ವಿಸ್ ಮಾಡಿಸ್ಕೊಂಡು, ಊಟಕ್ಕೆ ಕೇಟ್ರಿಂಗ್ ಅನ್ನಪೂರ್ಣೇಶ್ವರಿ ಅವರು ಊಟ ತಂದಾಕ್ತಿರ್ತಾರೆ. ಎಷ್ಟೊಂದು ಸರ್ತಿ ನೀವು ನ್ಯೂಸಲ್ಲಿ ನೋಡ್ತೀರಾ, 3 ದಿನ 4 ದಿನ 6 ದಿನ ಅವ್ರು ಸತ್ತೋದ್ಮೇಲೆ ಅಕ್ಕಪಕ್ಕದ ಮನೆಯವ್ರಿಗೂ ಗೊತ್ತಿರಲ್ಲ. ದೇಹ ಕೊಳ್ತೋಗಿ ವಾಸನೆ ಬಂದಮೇಲೆ ಅಕ್ಕಪಕ್ಕದವ್ರು ನೋಡಿರ್ತಾರೆ. ಎಷ್ಟು ರಿಪೋರ್ಟ್ ಆಗುತ್ತೆ. ಯಾಕೆ? ನಾನು, ನೀನು, ಆನು. ಇಲ್ಲಿ ಬೇಂದ್ರೆ ಪದ್ಯ ಉಪಯೋಗ ಆಗೋದು ನಮಗೆ. ಇದೇನೋ ಎಲ್ಲ ಭಾಳ ಶ್ರೇಷ್ಠವಾಗಿರೋ, ಯಾರಿಗೂ ಅರ್ಥವಾಗದೇ ಇರೋ ಬುದ್ಧಿವಂತರಿಗೆ ಮಾತ್ರ ಆ ಥರ ಪದ್ಯ ಅಲ್ಲ ಇದು. ಅತ್ಯಂತ ಸರಳವಾದ ಪದ್ಯ. ಬೇಂದ್ರೆ ಬರೆದಿರೋ ಬೇರೆ ಪದ್ಯಗಳಿಗಿಂತ ಸರಳವಾದ ಪದ್ಯ ಇದು. ಯಾಕೆಂದರೆ ಎಲ್ರಿಗೂ ಎದ್ದೇಳ್ತಾರೆ, ಎಲ್ರಿಗೂ ನಿದ್ದೆ ಬರುತ್ತೆ, ಎಲ್ರಿಗೂ ಸ್ವಪ್ನ ಬರುತ್ತೆ, ಎಲ್ರಿಗೂ ತುರಿಯ ಅವಸ್ಥೆ ದಿನ ಉಂಟಾಗುತ್ತೆ. ನಾವು ಶ್ರೀಮಂತರೋ ಬಡವರೋ, ನಾವು ಎತ್ತರಕ್ಕಿದ್ದೀವೋ ಕುಳ್ಳಗಿದ್ದೀವೋ, ಎಲ್ರಿಗೂ ಆತ್ಮದ ಅನುಭವ ದಿನ ಆಗುತ್ತೆ. ಆ್ಯಕ್ಚುಲಿ ಆಗದೆ ಇರೋದೇ ಯಾರಿಗೂ ಇಲ್ಲ. ಅದು ನೆನಪಿಲ್ಲ ಅಷ್ಟೇ ನಮಗೆ. ಮರೆವಗೊಂಡೆ ಇದ್ದೆ ನಾನು ಕಾಂಬ ಕಣ್ಣೆ ಹೋಗಿ ಅಂತರಂಗದ ಮೃದಂಗ ಅಂತ ತೋಂತ ತಾನ ಅಲ್ಲಿ ಬರುತ್ತಲ್ವ. ಇದನ್ನು ಅವ್ರು ಹೇಳ್ತಿರೋದು, ನಾವು ಆದಷ್ಟು ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗೋಣ. ಎಕ್ಸ್ಪ್ಯಾಂಡ್ ಅಂದರೆ ದಪ್ಪ ಆಗೋಣ ಅಂತಲ್ಲ, ಎಕ್ಸ್ಪ್ಯಾಂಡ್ ಆಗೋಣ ಅಂದರೆ ನಮ್ಮ ಪ್ರಜ್ಞೆಯನ್ನು ವಿಕಾಸ ಮಾಡ್ಕೊಳ್ಳೋಣ, ವಿಸ್ತಾರ ಮಾಡ್ಕೊಂಡು ಬೇರೆಯವ್ರನ್ನ ನಮ್ಮ ಜೊತೆ ಸೇರಿಸ್ಕೊಂಡಾಗ ಈ ಬ್ರಹ್ಮಾಂಡ ಎಷ್ಟು ಚಿಕ್ಕದು ಅನಿಸುತ್ತೆ ನಮಗೆ. ಬಡನೂರು ವರ್ಷಾನ ಯಾಕಾಗಿ ಕೊರಗೋಣ, ಕುಣಿಯೋಣು ಬಾರ ಕುಣಿಯೋಣು ಬಾ. ಬಡನೂರು ವರ್ಷಾನ ಹರ್ಷಾದಿ ಕಳೆಯೋಣ, ಯಾಕಾಗಿ ಕೊರಗೋಣ. 100 ವರ್ಷ ಕೊಟ್ಟಿದ್ದಾನೆ ದೇವರಷ್ಟೇ, ಆರಾಮಾಗಿ ಕಳೆದ್ಬಿಡೋಣ. 100 ವರ್ಷ ಹೆಂಗಪ್ಪ ಮಾಡೋದು ಅನ್ನೋದಕ್ಕೂ 100 ವರ್ಷ ಅಂತ ಬೇಂದ್ರೆ ಹೇಳ್ತಾರೆ. ಹಂಗೆ ಕಳಿಬೇಕಾದ್ರೆ ಮನುಷ್ಯ ನಾನು ನೀನು ಜೊತೆಗೆ ಆನು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ತಾನೇ ಅದು ನಮ್ಮನ್ನು ನಾನು ಕಡೆ ಕರ್ಕೊಂಡು ಹೋಗುತ್ತೆ. ಆ ನಾನು ಯಾವುದು? 4ನೇ ತಂತಿ ತಾನೆ ನಾನು ಅಂದರೆ ಆನು ಅನ್ನೋದು. ನಾನು 1ನೇ ತಂತಿ, ನೀನು 2ನೇ ತಂತಿ. ಮುಗಿಸ್ಬಿಡ್ತೀನಿ ಇವಾಗ ಇನ್ನೊಂದು 2-3 ನಿಮಿಷದಲ್ಲಿ. ನಾನು ನೀನು ಆದಮೇಲೆ ಆನು 3ನೇ ತಂತಿ. 4ನೇ ತಂತಿ ಯಾವುದು? 4ನೇ ತಂತಿನೇ ಪರಮಾತ್ಮ. ಮೊದಲನೇದು ನಾನು ಅನ್ನೋ ವ್ಯಕ್ತಿ, ಎದುರುಗಡೆ ಇರೋ ನೀನು ಅನ್ನೋ ವ್ಯಕ್ತಿ, 3ನೇದು ಜಗತ್ತು, 4ನೇದು ಪರಮಾತ್ಮ. ಅಥವಾ ತಂದೆ ತಾಯಿ ಮಗು ಮತ್ತು ಜಗತ್ತು, ಅಥವಾ ಜಗತ್ತನ್ನು ಸೃಷ್ಟಿ ಮಾಡಿರೋ ಪರಮಾತ್ಮ. ಆ 4ನೇದು ಎಲ್ಲಿದೆ ಅಂದರೆ, ಆವಾಗಲೇ ಹೇಳಿದ್ರಲ್ವ, ಅವಳು ಕಾವ್ಯಕನ್ನಿಕೆ ಬರುವಾಗ ಆಕಾಶವನ್ನೇ ಬಟ್ಟೆಯನ್ನಾಗಿ ಉಟ್ಕೊಂಡ್ಬಂದ್ಲು ಅಂತ. ಆಕಾಶ ಎಲ್ಲಿದೆ ನಮ್ಮ ದೇಹದಲ್ಲಿ? ನಮ್ಮ ದೇಹದಲ್ಲಿ
6 ಅಂತ ಕೆಲವರು ಹೇಳ್ತಾರೆ, 7 ಅಂತಾರೆ, ಟಿಬೆಟಲ್ಲಿ 11 ಅಂತಾರೆ. ಚಕ್ರಗಳಿವೆ ಒಟ್ಟಿನಲ್ಲಿ. ಮೂಲಾಧಾರ ಚಕ್ರ ಇದೆ. ಮೂಲಾಧಾರ ಚಕ್ರದಲ್ಲಿ 4 ದಳಗಳು, ಯೋಗಶಾಸ್ತ್ರದಲ್ಲಿ ತಂತ್ರಶಾಸ್ತ್ರದಲ್ಲಿ ಹೇಳೋದು. ಆ ಮೂಲಾಧಾರ ಚಕ್ರದಲ್ಲಿ 4 ದಳಗಳು. ಅರ್ಥ ಆಯ್ತಾ ನೋಡಿ? ಎಷ್ಟು ದಳಗಳು? 4 ದಳಗಳು. ಈ ಕೌನ್ ಸಂಕಲನ ಹೆಸರು 4 ತಂತಿ. ಎಷ್ಟನೇ ಪದ್ಯ ಇದು? 4ನೇ ಪದ್ಯ. ಎಷ್ಟು ಪಾರ್ಟ್ಸ್ ಇದೆ ಇದರಲ್ಲಿ? 4 ಪಾರ್ಟ್ಸು. ಎಲ್ಲ ಅರ್ಥ ಆಯ್ತಲ್ಲ? ಇದು ಮೂಲಾಧಾರದ ದೇವತೆಯಾದ ಗಣಪತಿಯನ್ನು ಕುರಿತ ಪದ್ಯ ಅಷ್ಟೇ. ಇದು ಇನ್ನೇನೂ ಇಲ್ಲ. ಇದು ಗಣಪತಿ ಕಷ್ಟವೇ ಹಿಂದೂಗಳಿಗೆ? ಎಲ್ಲ ಮನೇಲಿ ಗಣಪತಿ ಫೋಟೋ ಇದೆ, ವಿಗ್ರಹ ಇದೆ, ದಿನಾಗಲೂ ಗಣಪತಿ ಪೂಜೆ ಮಾಡ್ತೀವಿ. ಮಕ್ಕಳಿಗೆ ಎಕ್ಸಾಮ್ ಟೈಮ್ನಲ್ಲಿ ಒಳ್ಳೆಯದಾಗಲಿ ಅಥವಾ ಇನ್ನೊಂದು ಶುಭ ಕಾರ್ಯ ಮಾಡುವ ಗಣಪತಿ ಇಡ್ತೀವಿ ನಮ್ಮ ಟೇಬಲ್ ಮೇಲೆ, ಮತ್ತೊಂದು ಕಡೆ ಗಣಪತಿ ಇಟ್ಕೊತೀವಿ. ಗೊತ್ತಲ್ಲ, ಮೂಲಾಧಾರವನ್ನು ನಾವು ಮರ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಬೇಂದ್ರೆ. ಹಾಗೆ ಗೊತ್ತು, ಸುಮ್ಮನೆ ಗೊತ್ತು ನಮಗೆ, ಆದರೆ ಮರ್ತು ಬಿಟ್ಟಿದ್ದೀವಿ. ಮೂಲಾಧಾರದಲ್ಲಿ 4 ದಳಗಳಿದ್ದೇವೆ ಅಂತ ಮರಿಬೇಡಿ. ನಾನು, ನೀನು, ಆನು, ತಾನು. ಇದು 4 ದಳಗಳು. ಇದು ಯೋಗದ ಪುಸ್ತಕ ತೆಗೆದು ನೋಡಿ, ನಿಮಗೆ ಸಿಗುತ್ತೆ. ಅಥವಾ ನಿಮ್ಮ ಮನೇಲಿ ಅದರ ಬಗ್ಗೆ ಇರುವ ಪುಸ್ತಕಗಳಿರ್ಬೋದು, ಅಥವಾ ರಾಮಕೃಷ್ಣಾಶ್ರಮ ಅವರು ಇವರೆಲ್ಲ ಪಬ್ಲಿಷ್ ಮಾಡಿದ್ದಾರೆ. 4 ತಂತಿ, ಸೊಲ್ಲಿಸಿದರು ನಿಲ್ಲಿಸಿದರು ಓಂ ಓಂ ದಂತಿ. ನೀವು ಆ ಗಣಪತಿ ಮೂಲಾಧಾರಕ್ಕೆ ಪೂಜೆ ಮಾಡಿ, ಪೂಜೆ ಮಾಡದೇ ಇರಿ. ಮಾಡಿದರೆ ನಿಮಗೆ ಖುಷಿ, ಮಾಡದೆ ಹೋದರೆ ಅದೇನು ಅದ್ರ ಕೆಲಸ ಮಾಡೋದು ನಿಲ್ಲಿಸಲ್ಲ ಗಣಪತಿ. ಗಣಪತಿ ಕೆಲಸ ಏನು? ಓಂ ಓಂ ದಂತಿ. ಒಂದು ಸತಿ ಸಂಸ್ಕೃತದಲ್ಲಿ ಓಂ ಬರೆದಿದ್ದಾರೆ, ಒಂದು ಸತಿ ಕನ್ನಡದಲ್ಲಿ ಓಂ ಬರೆದಿದ್ದಾರೆ. ಅಂದರೆ ನೀವು ಕನ್ನಡದಲ್ಲಿ ಓಂ ಅಂದರೂ ಅಷ್ಟೇ, ಸಂಸ್ಕೃತದಲ್ಲಿ ಓಂ ಅಂದರೂ ಅಷ್ಟೇ, ಓಮೇ ಅದು. ಆಯಿತಾ? ದಂತಿ. ದಂತಿ ಅಂದರೆ ದಂತವನ್ನು ಉಳ್ಳವನು, ಏಕದಂತ ಗಣಪತಿ. ಅಂದರೆ ನಮ್ಮೆಲ್ಲರ ಮೂಲ ಯಾವುದು? 4 ತಂತಿ ಗಣಪತಿ ಎಂದು ಅಲ್ವಾ? ಹಾಗಾದ್ರೆ ನಮ್ಮೆಲ್ಲರ ಮೂಲ ಯಾವುದು? ಇನ್ನು ಬಿಡಿಸಿ ಹೇಳೋದಾದರೆ ನಮ್ಮೆಲ್ಲರ ಮೂಲ ಓಂಕಾರ. ನಾವೆಲ್ಲ ಬಂದಿರೋದು ಓಂಕಾರದಿಂದ. ನಾನು ಓಂಕಾರದಲ್ಲಿದ್ದೀನಿ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಅದಕ್ಕೆ ನಾವು ಏನೇ ಹೇಳಬೇಕಾದ್ರೆ ಓಂ ಅಂತ ಶುರು ಮಾಡ್ತೀವಿ. ಒಂದು ಸಭೆ ಮುಗಿಸ್ಬೇಕಾದ್ರೆ ಓಂ ಶಾಂತಿ 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 ಅಂತೀವಿ. ಅಥವಾ ಯಾರೋ ತೀರ್ಕೊಂಡ್ರು ಇಂಟರ್ನೆಟ್ಟಲ್ಲಿ ಹಾಕುವಾಗ ಓಂ ಶಾಂತಿ ಅಂತ ಹಾಕ್ತೀವಿ. ಎಲ್ಲದಕ್ಕೂ ಓಂ. ನಾವು ಹುಟ್ಟಿರೋದು ಓಂಕಾರದಿಂದ, ನಾವು ತೀರ್ಕೊಳ್ಳೋದು ಓಂಕಾರದಿಂದ. ಓಂಕಾರದಲ್ಲಿ 3 ಅಕ್ಷರ ಇದೆ. ಆ ಓಮ ಕಣ್ಣಿಗೆ ಕಾಣಿಸೋದು 3 ಅಕ್ಷರ ಇದೆ. 4ನೇದು ಅದನ್ನು ಕೊಡುತ್ತಿರುವ ಗಣಪತಿ, ಅದು 4ನೇದು. ಹೀಗೆ ಇದು ಹೇಗೆ ನೋಡಿದ್ರೂ ಕೂಡ ಗಣನಾಯಕ, ಗಣಪತಿಗೆ ಸಂಬಂಧಪಟ್ಟಿದ್ದು. ನೀವು ಕೇಳ್ಬೋದು, ಇದ್ರ ಮೇಲೆ ಇನ್ನೊಂದು ಪದ್ಯ ಬರೆದಿಯಾರ ಬೇಂದ್ರೆ ಅಂದರೆ, ಬೇರೆ ಇನ್ನೊಂದು ಪುಸ್ತಕದಲ್ಲಿ ಇನ್ನೊಂದು ಪದ್ಯ ಬರೆದಿದ್ದಾರೆ. ನೀ 4ನೇ ತಂತಿ ಅಂತ ಬರೆದಿದ್ದಾರೆ. ಇನ್ನೊಂದು ಪುಸ್ತಕ ಇದೆ, ಅದೆಸು ತಾ ಲೆಕ್ಕಣಕಿ ತಾ ದೌತಿ ಅಂತ. ಇನ್ನೊಂದು ಬೇರೆ ಒಂದು ಪೋಯಮ್ ಇದೆ, ಅದರೊಳಗಡೆ ನೀ 4ನೇ ತಂತಿ. ನಾವು 3 ಜನ 3 ತಂತಿ, ಜಗತ್ತಲ್ಲಿರೋ ನಾವೆಲ್ಲ 3 ತಂತಿ, ಈ ಫ್ಯಾಮಿಲಿ. ನೀ 4ನೇ ತಂತಿ, ನಾವೆಲ್ಲ ನಿನ್ನಿಂದ ಬರ್ತಾ ಇದ್ದೀವಿ. ನಾವು ಈ 3ನ್ನೇ ನಿಜ ಅಂದ್ಕೊಂಡ್ಬಿಟ್ಟಿದ್ದೀವಿ. ಎಚ್ಚರ, ಸ್ವಪ್ನ, ಸುಷುಪ್ತಿ. ಒಳ್ಳೆ ನಿದ್ದೆ ಬಂತು, ಕನಸೇ ಬೀಳಲಿಲ್ಲ, ಸೂಪರ್ ಒಳ್ಳೆ ನಿದ್ದೆ ಬಂತು ಅಂತೀವಿ. ಅಥವಾ ಏನೋ ಮಧ್ಯೆ ಕನಸು ಬೀಳ್ತಿತ್ತು, ಹೇಳ್ತಿದ್ದೆ, ನೀರು ಕುಡ್ದೆ, ಮಲ್ಕೊಂಡೆ ಅಂತೀವಿ, ಎಚ್ಚರವಾಗಿದ್ದೀವಿ ಅಂತೀವಿ. ಆದರೆ 4ನೇದೊಂದು ನಮ್ಮ ಸ್ಥಿತಿ ಇದೆ. ಆ 4ನೇ ಸ್ಥಿತಿನಲ್ಲಿ ಗಣಪತಿ ಇದ್ದಾನೆ. ಅವನು ನಮ್ಮ ಮೂಲಾಧಾರದಲ್ಲಿ ಕೂತಿದ್ದಾನೆ. ಮೂಲಾಧಾರದಲ್ಲಿ ಗಣಪತಿ ಅಂತ ಊಹೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಓಂಕಾರ ಅಂತ ಇಟ್ಕೊಳ್ಳಿ. ಎಲ್ಲ ಒಂದೇ. ಸಂಗೀತಗಾರರಿಗೆ ಓಂಕಾರ ಬೇಕು, ಸಾಹಿತಿಗಳಿಗೆ ಬೇಕು, ಯಾರಿಗೂ ಓಂಕಾರ ಬೇಡ. ಎಲ್ಲ ಯೋಗ ಕ್ಲಾಸ್ ಮುಗಿಸ್ಬೇಕಾದ್ರೆ ಕೊನೆಯಲ್ಲಿ ಓಂ ಅಂತ ಹೇಳಿ ಮುಗಿಸ್ತಾರೆ. ಗಣನಾಯಕ ಮೈಮಾಯಕ ಸೈಸಾಯಕ ಮಾಡಿ ನಮ್ಮನ್ನು, ಗಣನಾಯಕನಾದವನು ನಮ್ಮ ಮೈನಲ್ಲಿ ತುಂಬಿದ್ದಾನೆ, ನಮ್ಮ ದೇಹದಲ್ಲಿ ತುಂಬಿದ್ದಾನೆ. ಏನು ಮಾಡಿದ್ದಾನೆ? ನಮ್ಮನ್ನು ಸಾಯಕ, ಸರಿಯಾದ ಸೂಕ್ತವಾದ ಸಾಯಕ. ಸಾಯಕ ಹಳೆಗನ್ನಡ ಪದ. ಸಾಯಕ ಅಂದರೆ ಬಾಣ. ಹಳೆಗನ್ನಡದಲ್ಲಿ ಸಾಯಕ ಅಂದರೆ ಬಾಣ. ನಮ್ಮನ್ನು ಅವನು ಬಾಣ ಮಾಡಿದ್ದಾನೆ. ಇದು ಬರುತ್ತೆ. ನಾವು ನಮ್ಮ ಶರೀರವನ್ನು ಬಿಲ್ಲಾಗಿ ಮಾಡಬೇಕು, ಮನಸ್ಸನ್ನು ಬಾಣವಾಗಿ ಮಾಡಬೇಕು, ಓಂಕಾರದ ಕಡೆಗೆ ನಾವು ಗುರಿ ಹೊಡಿಬೇಕು ಅಂತೆಲ್ಲ ಉಪನಿಷತ್ತಲ್ಲಿ ಬರುತ್ತೆ. ಯಾರು ಉಪನಿಷತ್ತುಗಳು ಪಾಠ ಆಗಿದೆ ಅವ್ರಿಗೆ ಗೊತ್ತಿರುತ್ತೆ ಇದು. ನಾವು ಯಾಕೆ ಹುಟ್ಟಿದ್ದೀವಿ ಅಂದರೆ, ವಿ ಆರ್ ಕಿಲ್ಲರ್ಸ್, ವಿ ಆರ್ ಶೂಟರ್ಸ್, ಸೂಪರ್ ಶೂಟರ್ಸ್. ಶೂಟಿಂಗ್ ಕಾಂಪಿಟೇಷನ್ ಇರುತ್ತಲ್ಲ, ಒಂದು ಗುರಿ ಹಿಂಗಿರುತ್ತೆ, ಅದು ಕರೆಕ್ಟಾಗಿ ಹಿಂಗೆ ಹೊಡಿಬೇಕು. ಎಷ್ಟೊಂದು ಫಿಲಮ್ಗಳಲ್ಲಿ ತೋರಿಸ್ತಾರಲ್ವ, ಹೀರೋಯಿನ್ ಹೋಗ್ತಾರೆ, ಹಿಂಗೆ ಗರಿ ಇರುತ್ತೆ, ಗರಿ ತೊಗೊಂಡು ಹಿಂಗೆ ಹೊಡಿಬೇಕು. ಹೊಡೆದದು ಕರೆಕ್ಟಾಗಿ ಏಮ್ ಎಟ್ ದಿ ಸೆಂಟರ್. ಯಾವುದು ಮೂಲಾಧಾರ. ನಮ್ಮನ್ನು ಏನು ಮಾಡಿದ್ದಾನೆ? ನಮ್ಮ ಶರೀರ, ಮನಸ್ಸು, ಬುದ್ಧಿನೆಲ್ಲ ಒಂದು ಶಾರ್ಪಾಗಿರೋ ಬಾಣದ ಥರ ಮಾಡಿ ನಾವು ಮೂಲಾಧಾರದ ಆ ಒಂದು ಓಂಕಾರ ಮಂತ್ರವನ್ನು ಅಥವಾ ಓಂಕಾರ ತತ್ವವನ್ನು ತಿಳ್ಕೋಬೇಕು ಅಂತ ಅವನು ಹೇಳ್ತಾ ಇದ್ದಾನೆ. ಇದು ಮೂಲ. ಸಾಯಕ ಮಾಡಿ ಗುರಿಯ ತುಂಬಿ
ನಮಗೊಂದು ಗುರಿ ಕೊಟ್ಟು ಕಳಿಸಿ. ಏನು ಗುರಿ? ನಾವೆಲ್ಲ ಹುಟ್ಟಿರೋದು ಓಂಕಾರ ಸಾಧನೆಗೆ. ಈ ಪದ್ಯ ಹೇಳ್ತಾ ಇರೋದು, ನಾಲ್ಕು ತಂತಿ ಕವನ ಹೇಳ್ತಾ ಇರೋದು, ನಾವು ಓಂಕಾರ ಸಾಧನೆ ಮಾಡೋಕ್ಕೆ ಹುಟ್ಟಿದ್ದೀವಿ. ಆ ಓಂಕಾರ ಸಾಧನೆ ಮಾಡಪ್ಪ ಅಂತ ಜ್ಞಾಪಿಸೋದಕ್ಕೋಸ್ಕರ ಗಣಪತಿ ಇದ್ದಾನೆ. ಆ ಗಣಪತಿ ಎಲ್ಲಿ ಕೂತಿದ್ದಾನೆ? ಮೂಲಾಧಾರದಲ್ಲಿ ಕೂತಿದ್ದಾನೆ. ಗಣಪತಿ ಯಾವುದ್ರ ತತ್ವ? ಆಕಾಶ ತತ್ವ. ನಮ್ಮ ಕಾವ್ಯದ ಪ್ರಚೋದನೆ, ನಿಜವಾದ ಕಾವ್ಯ ಎಲ್ಲಿಂದ ಶುರುವಾಗುತ್ತೆ? ಮೂಲಾಧಾರದ ಒಂದು ಕುಂಡಲಿನಿ ಜಾಗೃತಿಯಿಂದ ಶುರುವಾಗುತ್ತೆ. ಎಲ್ಲಿ ತನಕ ಹೋಗುತ್ತೆ? ನಮ್ಮ ಸಹಸ್ರಾರದ ತನಕ ಹೋಗುತ್ತೆ. ಯಾಕೆಂದರೆ ಮೂಲಾಧಾರದಲ್ಲಿ ಮಗ ಕೂತಿದ್ದಾನೆ, ಸಹಸ್ರಾರದಲ್ಲಿ ಅಪ್ಪ ಅಮ್ಮ ಕೂತಿದ್ದಾರೆ. ಅವರೇ ಶಿವ ಪಾರ್ವತಿ, ಅವರೇ ಬ್ರಹ್ಮ ಮತ್ತು ಸರಸ್ವತಿ, ಅವರೇ ವಿಷ್ಣು ಮತ್ತು ಲಕ್ಷ್ಮಿ. ನಿಮ್ಗೆ ಏನು ನಂಬಿಕೆನೋ ಆ ಥರ ಇದೇ ನಮ್ಮ ಎಲ್ಲ ಯೋಗಶಾಸ್ತ್ರಗಳು, ಧರ್ಮಶಾಸ್ತ್ರಗಳು, ಪುರಾಣಗಳು ಹೇಳಿರೋದು ಅದೇನೆ. ಹಿಂಗೆ ನಮಸ್ಕಾರ ಮಾಡ್ತೀವಿ, ಇಲ್ಲಿ ಇದು ಮಾಡ್ತೀವಿ, ನಾವು ಇಲ್ಲಿ ಮುಟ್ಕೊತೀವಿ, ಇಲ್ಲಿ ಅಂತ. ಹೀಗಾಗಿ ಈ ಕವನ ಹೇಳ್ತಾ ಇರೋದು ಮೂಲಾಧಾರದಿಂದ ಹೃದಯ ಚಕ್ರಕ್ಕೆ, ಹೃದಯದಿಂದ ಆಜ್ಞೆಗೆ, ಆಜ್ಞಾದಿಂದ ಸಹಸ್ರಾರಕ್ಕೆ ನಾವು ಸಾಧನೆ ಮಾಡೋಕ್ಕೆ ಹುಟ್ಟಿದ್ದೀವಿ. ಮಾಡಬೇಕಾದ್ರೆ ತುಂಬ ಸಿಂಪಲ್ ಅಂದರೆ ಓಂಕಾರ. ಲೆಟ್ ಅಸ್ ಸ್ಟಾರ್ಟ್ ವಿತ್ ಓಂಕಾರ. ಅದೇನೇ ನಾಲ್ಕು, ನಾನು ನೀನು ಆನು ತಾನು ಅನ್ನೋದು ಅದಾಗಿದೆ. ಕುರಿಯ ಕಣ್ಣು, ನಾವು ಕುರಿ ಥರ ಇದ್ದೀವಿ, ಹೆದರ್ಕೊಂಡು ಕುರಿ ಥರ ಇದ್ದೀವಿ. ನಾವು ನಮ್ಮನ್ನು ಒಂದು ಸಿದ್ಧ ಮಾಡ್ತಾ ಇದ್ದಾರೆ ಜೀವನದಲ್ಲಿ, ಪೌರುಷ ತುಂಬಿ ಸಿದ್ಧ ಮಾಡಿ ಧಾತು ಮಾತು ಕೂಡಿ. ಧಾತು ಸಂಗೀತಕ್ಕೆ ಸಂಬಂಧಪಟ್ಟಿದ್ದು, ಮಾತು ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು. ಸಂಗೀತಕ್ಕೂ ಗಣಪತಿನೇ ದೇವರು, ಸಾಹಿತ್ಯಕ್ಕೂ ಗಣಪತಿನೇ ದೇವರು. ಅವನು ನಮ್ಮನ್ನು ಮೂಲಾಧಾರದಲ್ಲಿ ನಿಂತ್ಕೊಂಡು, ಅಯ್ಯ ಅಂಬಿಕಾತನಿಯ ದತ್ತ, ನೀನು ಸಹಸ್ರಾರದ ಕಾವ್ಯ ಬರೀ. ಇದೆಲ್ಲ ನಮ್ಮ ಕತೆ ಆಯ್ತಲ್ಲ, ಈಗ ಬೇಂದ್ರೆ ಕತೆ ಹೇಳಿ ಮುಗಿಸ್ಬೇಕಲ್ಲ, ಇದು ಬೇಂದ್ರೆ ಪದ್ಯ ಆದ್ದರಿಂದ. ನೀನು ಸಹಸ್ರಾರದ ರೀತಿಯ ಕವನಗಳನ್ನು ಬರೀ. ಇದುವರೆಗೂ ಬರೆದಂಥ ನಿನ್ನ ಹೃದಯ ಚಕ್ರದ ಕವನಗಳು ಸಾಕಷ್ಟು ಜಗತ್ತಿಗೆ ಕೊಟ್ಟಿದೆಯಪ್ಪ. ಇನ್ನು ಮುಂದೆ ನೀನು ಆ ಕಂಠವನ್ನು ದಾಟಿ, ಆಜ್ಞಾವನ್ನು ದಾಟಿ ನೀನು ಸಹಸ್ರಾರದ ಕಡೆ ಹೊರಟೋಗ್ಬಿಟ್ಟಿದೆಯಾ. ನಿನ್ನ ದಕ್ಷಿಣಾಯನದ ಕವನಗಳು ಮುಗಿದಿವೆ, ನಿನ್ನ ಉತ್ತರಾಯಣದ ಕವನಗಳು ಆರಂಭವಾಗಿವೆ ಅನ್ನುವುದನ್ನು ಹೇಳುವ ಇದು ಉತ್ತರಾಯಣದ ಕವನಗಳ ಸಾಲಿನ ಮೊದಲ ಕವನ ನಾಕುತಂತಿ. ಇದು ನಾಕುತಂತಿಯ ಬಗ್ಗೆ ಉಪನಿಷತ್ತುಗಳು, ತಂತ್ರಗಳು, ವೈದಿಕ ಸಾಹಿತ್ಯದ ಹಿನ್ನೆಲೆಯಲ್ಲಿ ಹೇಳಬಹುದಾದ, ಬೇಂದ್ರೆಯವರು ಈ ಸಭೆಯಲ್ಲಿ ಇದ್ದಿದ್ದರೆ ಬೇಂದ್ರೆಯವರು ಮೆಚ್ಚಬಹುದಾಗಿರೋ ಮಾತಿದು. ಇದು ಹೇಳ್ಬೇಕಾದ್ರೆ ಎಷ್ಟು ಧೈರ್ಯ ಇರಬೇಕು ನನಗೆ, ಯೋಚನೆ ಮಾಡಿ. ಬೇಂದ್ರೆಯವರು ಕರೆಕ್ಟಾಗಿ ಹೇಳಿದ್ಯಪ್ಪ ನೀನು ಅಂತ ಹೇಳ್ಬೋದಾಗಿರೋ ಮಾತಿದು. ಇದು ಈ ಬೇಂದ್ರೆ ಸೊ ಇದು ಭಾಳ ಸಿಂಪಲ್ ಆಗಿದೆ ಅನ್ಸತ್ತಲ್ವ. ಇವಾಗ ನೀವು ಕೇಳಿಸ್ಕೊಂಡಿರೋದ್ರಿಂದ ವಿನಯ್ ಅವರು ಇನ್ನೊಂದು ಪದ್ಯ ಇದನ್ನು ಅರ್ಥ ಹೇಳಲ್ಲ. ಬೇಂದ್ರೆ ಅವ್ರು ಹೆಂಗೆ ಇರ್ತಿದ್ರು ಅನ್ನೋದಕ್ಕೆ ಈಗ ನಾವು ಅವ್ರು ಬರುವಾಗ ಒಂದು ಕಡೆ ಒಳ್ಳೆ ಕಾಫಿ ಕೊಡಿಸಿದ್ರು, ಆವಾಗ ಹೇಳ್ತಾ ಇದ್ದೆ. ಅಲ್ಲ, ಕಾಫಿ ಕೊಡಿಸಿದ್ದಕ್ಕೆ ಹೇಳಲಿಲ್ಲ, ಹೇಳಿದ್ಮೇಲೆ ಕಾಫಿ ಕೊಡಿಸಿದ್ರು. ಇದೆರಡು ಒಟ್ಟಿಗೆ ಆಯಿತು. ಬೇಂದ್ರೆ ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಇವಾಗ ಓದಿದ್ದು ತಮ್ಮ ಮುಂದೆ 4ನೇ ಪದ್ಯ ಇಲ್ಲಿಗೆ ಮುಗೀತು. ಅಂದರೆ ಯಾವ ಉಪನ್ಯಾಸ ಮಾಡಬೇಕಾಯ್ತು ಅದು ಮುಗೀತು. ಇದು ಎಕ್ಸ್ಟ್ರಾ. ಸೊ ಎಕ್ಸ್ಟ್ರಾ ಅಂದರೆ ಸುಮ್ಮನೆ ಖುಷಿಗಷ್ಟೇ. 25ನೇ ಪದ್ಯ ಇದು. ನೋ, ಈ ಪದ್ಯದ ಹೆಸರು ನೋ, ಕನ್ನಡದ ಅಕ್ಷರ ನೋ. ನೋ ಅದು ಏನೋ ಇತ್ತು, ಅದು ಏನೋ ಇತ್ತು, ನೋ 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 ಎನ್ನುತ್ತಿತ್ತು, ಎನು ತಲೆಯಿತ್ತು, ಎನು ತಲೆಯಿತ್ತು, ತಲೆಯಿತ್ತು, ಅತ್ತಲೆಯಿತ್ತು, ಬತ್ತಲೆ ಬಾಲಕನಂತಿತ್ತು, ಅಳುತ್ತಿತ್ತು, ನಗುತ್ತಿತ್ತು, ಬತ್ತಲೆ ಬಾಲಕನಂತಿತ್ತು, ಅದು ಏನೋ ಇತ್ತು. ತಾ ತಾ ತಾಯಿ, ತಾ ತಾ ತಾಯಿ ಎನ್ನುತ್ತಿತ್ತು, ತಾನೋ ನಾನೋ ನೀನೋ. ಯು ಗಾಟ್ ಇಟ್? ಮತ್ತೆ ಬಂತು ನೋಡಿ. ತಾನೋ ನಾನೋ ನೀನೋ ಏನೇನೋ, ಆತನೋ ಆತ್ಮನೋ ಅವನೋ ಅಪ್ಪನೋ ಅಮ್ಮನೋ ಅಪ್ಪುವನೋ ತಪ್ಪುವನೋ ಒಪ್ಪುವನೋ, ನೋ ನೋಡು, ನೋ ನೋಡು, ನೋ ನೋಡು, ಕೂಡು, ಒಡಂಬಡು. ಎಷ್ಟು ಜಗಳ ಮಾಡ್ತೀಯಪ್ಪ, ಸಾಕು ಜಗಳ. ನೋ ನೋಡು, ಕೂಡು, ಒಡಂಬಡಯ್ಯ, ಒಡಂಬಡು, ನೋ ನೋಯದೆ ಇಲ್ಲ ಎಲ್ಲಮ್ಮ, ನೋವಿನ ಸಿಪ್ಪೆಯ ಸುಲಿದಿ, ನೋವಿನ ಸಿಪ್ಪೆಯ ಸುಲಿದಿ, ನಂದನೋ ಕಂದನೋ ಬೆಂದರೇನೋ ತಿಂದರೇನೋ, ನೋ ಸೈ, ನೋ ಸೈ, ಸೈನೋ ಸೈನೋ, ನೋ ನೊಣವೋ ಅಣುವೋ ಗುಣವೋ, ನೋ ನೊಣವೋ ಅಣುವೋ ಗುಣವೋ ಗುಣಗುಣವೋ, ಜೇನ್ನೊಣವೋ ಜೇನೋ ಮೇಣೋ, ಜೇನೋ ಮೇಣನೋ ಅಂತ.
ಜೇನೋ ಮೇಣೋ ಹುಟ್ಟಿನ ತುಂಬೆಲ್ಲ ರಾಣಿಯೂ ನೋ ರಾಜನೂ ನೋ. ಮತ್ತೆ ಇಬ್ಬರು ಬಂದರು, ಅಪ್ಪ ಅಮ್ಮ. ಈ ಜಗ ಅಪ್ಪ ಅಮ್ಮನ ಮಗ. ರಾಣಿಯೂ ನೋ ರಾಜನೂ ನೋ ತಂಬುಲನೋ ರಸದಂಬುಲನೋ ಚರ್ವಣೋ ಪರ್ವಣೋ ನೋ ನೋಮೋ ನಮೇ ನಮೋ ಚ ಮೇ ನಮೋ ನೋ ನೋ ನೋ. ಇದು ಒಂದು ಕವನ. ಈ ಥರದ್ದನ್ನು ಬರೀರಿ ಅಂತ ಅವರು ನವ್ಯರನ್ನು ಕೇಳಿದ್ರು. ನವ್ಯರು ಬರೀಲಿಲ್ಲ. ಹಾಗಾಗಿ ಇದಕ್ಕೆ 4 ತಂತಿಗೆ ಜ್ಞಾನಪೀಠ ಬಂತು. ನವ್ಯರು ಬರೆದ ಯಾವ ಕವನಕ್ಕೂ ಜ್ಞಾನಪೀಠ ಬರಲಿಲ್ಲ. ಗಮನಿಸಿ, ಇದು ನವ್ಯರ ಬಗ್ಗೆ ನನಗೇನೋ ವಿಶೇಷವಾದ ಸಿಟ್ಟಿದೆ ಅಂತಲ್ಲ, ಅವ್ರ ಪದ್ಯನೂ ಓದ್ತೀನಿ. ಈ ಕವನವನ್ನು ಹೇಗೆ ಓದಬೇಕು ಅಂಥೇಳಿ 4 ತಂತಿಯ ಈ ಪುಸ್ತಕದ ಕೊನೆಯಲ್ಲಿ ಇವರು ವಿಕ್ರು ಗೋಕಾಕರು, ಬೇಂದ್ರೆಯವರ ಶಿಷ್ಯ ಮಿತ್ರರು, ಒಳ್ಳೆ ಲೇಖನ ಬರೆದಿದ್ದಾರೆ. ಮತ್ತು 4 ತಂತಿಗೆ ಅವರು ದೆಹಲಿನಲ್ಲಿ ಅವಾರ್ಡ್ ತೊಗೊಂಡಾಗ ಬೇಂದ್ರೆಯವರು ಒಂದು ಭಾಷಣ ಮಾಡಿದ್ದಾರೆ. ಆ ಭಾಷಣ ಕೂಡ ನಿಮಗೆ ತುಂಬ ಸಹಾಯ ಮಾಡುತ್ತೆ ಇದನ್ನು ಓದಬೇಕಾದ್ರೆ. ಆಮೇಲೆ ಇನ್ನೊಂದು, ಈ ಪುಸ್ತಕ ಎಲ್ಲೂ ಇಲ್ಲ ಈಗ, ಅಂದರೆ ಎಲ್ಲೂ ಇಲ್ಲ ಅಂದರೆ ಇದು ಪ್ರಿಂಟಲ್ಲಿಲ್ಲ, ಇದ್ರದ್ದು ರೊಟ್ಟು ಹೊರದೋಗಿದೆ, ನೀವು ನೋಡ್ಬೋದು ಇಲ್ಲಿ. ಈ ಪುಸ್ತಕದ ಹೆಸರು ಬೇಂದ್ರೆ ಕಾವ್ಯ ಲೋಲಕ. ಬೇಂದ್ರೆ ಕಾವ್ಯ ಲೋಲಕ ಅಂತ ವಾಮನ್ ಬೇಂದ್ರೆ ಬರೆದಿರೋದು. ತುಂಬ ಒಳ್ಳೆಯ ವಿಮರ್ಶಕರು ವಾಮನ್ ಬೇಂದ್ರೆ, ಬೇಂದ್ರೆಯವ್ರ ಮಗ. ಅವರು ಬರೆದಿರೋದ್ರಲ್ಲಿ ಒಂದೊಂದು ಪದ್ಯಕ್ಕೂ ಸ್ಕೂಲ್ ಟೀಚರ್ ಹೆಂಗೆ ನೀಟಾಗಿ ಮೀನಿಂಗ್ ಕೊಟ್ಟು ಬರೆಸ್ತಾರೋ ಆ ಥರ ಬರೆದಿರೋ ಭಾಳ ಅಪರೂಪದ ಪುಸ್ತಕ ಇದು, ಬೇಂದ್ರೆ ಕಾವ್ಯ ಲೋಲಕ. ಇದರೊಳಗಡೆ ನಾನು ಅನೇಕ ಅಂಶಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಹೇಳಿದ್ದೀನಿ. ಶಿವಮೊಗ್ಗದ ಸಹೃದಯರ ಮುಂದೆ ಈ ಮಾತನ್ನು ಹೇಳಿ ಒಂದು ಸೂಚ್ಯವಾಗಿ ಬೇಂದ್ರೆಯ 4 ತಂತಿ ಮತ್ತು ಮುಂದಿನ ಕವನಗಳನ್ನು ಓದೋದಕ್ಕೆ ನಿಮಗೆ ಈ ವಿಷಯಗಳು ನಿಮ್ಮ ಗಮನದಲ್ಲಿ ಇರಲಿ ಅನ್ನೋದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಅವರೇ ಹೇಳೋದು, ವಾಮನ್ ಬೇಂದ್ರೆ ಹೇಳೋ ಮಾತು, ಬೇಂದ್ರೆ ಸಾಹಿತ್ಯದಲ್ಲಿ ಕೇವಲ ಅಪ್ಪಟ ಕನ್ನಡ ಇರುವುದಿಲ್ಲ. ವೇದ, ಪುರಾಣ, ಇತಿಹಾಸ, ವಿವಿಧ ವಿಜ್ಞಾನ ಮತ್ತು ಸಾಂಖ್ಯ ವಿಚಾರ ಶಲಾಖೆಗಳ ಮಲುಕು ಇರುತ್ತದೆ. ಈ ಮಲುಕು ಬಿಡಿಸಲು ತಾಳ್ಮೆ, ಸಹೃದಯತೆ, ಜಿಜ್ಞಾಸೆ, ಉತ್ಸಾಹ ಬೇಕು. 4 ಹೇಳ್ತಾರೆ. ತಾಳ್ಮೆ ಬೇಕು, ಸಹೃದಯತೆ ಬೇಕು, ಜಿಜ್ಞಾಸೆ ಬೇಕು, ಉತ್ಸಾಹ ಬೇಕು. ಅದು ಮತ್ತೆ 4. ಅದು ಯಾರಿಗೆ ಉಂಟೋ ಅವರಿಗೆ ಬೇಂದ್ರೆ ಕಾವ್ಯದ ಕಲ್ಲು ಸಕ್ಕರೆಯ ಕೊಳ್ಳಿರೋ ನೀವೆಲ್ಲರೂ ಅಂತ ದಾಸರು ಹೇಳದಂತೆ ಇದೆ. ಅಂದರೆ ನಾವು ನಮ್ಮ ಭಾರತೀಯತೆಗೆ, ನಮ್ಮ ದೇಸೀಯತೆಗೆ, ನಮ್ಮ ಮಣ್ಣಿನ ಸಾಹಿತ್ಯಕ್ಕೆ, ನಮ್ಮ ಬೇರಿಗೆ ನಾವು ಹತ್ತಿರ ಹೋದಷ್ಟೂ ನಮಗೆ ಬೇಂದ್ರೆ ಕಾವ್ಯ ತುಂಬ ಹತ್ತಿರ ಆಗುತ್ತೆ. ನಾವು ಅದನ್ನು ಇಂಟೆಲೆಕ್ಚುಯಲಿ ಬೇರೆ ಪದ್ಯಗಳನ್ನು ಓದಿ ಇಮ್ಮಿಡಿಯೇಟಾಗಿ ಅರ್ಥ ಆಗ್ಬಿಡ್ಬೇಕು. ಹೇಗೆ ಒಂದು ಮಾಲ್ಕೌನ್ಸನ್ನು ಹಾಡಿದ್ರೆ ಭೀಮಸೇನ್ ಜೋಶಿ ತಕ್ಷಣ ಅರ್ಥ ಆಗಲ್ಲ, ತುಂಬ ಕೇಳಿಸ್ಕೊಳ್ಳೋರ್ಗೂ ಸಾಧನೆ ಬೇಕು. ಆ ಮನುಷ್ಯ ಇಡೀ ತನ್ನ ಜೀವನ ತೇದ್ಬಿಟ್ಟಿದ್ದಾರೆ ಒಂದು ರಾಗಕ್ಕೆ. ಮಾಲ್ಕೌನ್ಸ್ ಅವ್ರು ಭಾಳ ಪ್ರಸಿದ್ಧವಾದ, ಅವ್ರಿಗೆ ಪ್ರಿಯವಾದ ರಾಗ. ಹಾಗೆ ನಾವು ನಮ್ಮ ಸಹೃದಯತೆ ಎನ್ನುವಂಥ ಒಂದು ತಕ್ಕಡಿನಲ್ಲಿ ಬೇಂದ್ರೆ ಕಾವ್ಯವನ್ನು ನಾವು ಇಟ್ಟು ತೂಗಬೇಕು. ಅಲ್ಲಿ ಬೇಕಾಗಿರೋದು ಬುದ್ಧಿವಂತಿಕೆ ಅಲ್ಲ, ಸಹೃದಯತೆ. ಧಾರವಾಡದಿಂದ ಚಕ್ಕಡಿ ಮೇಲೆ ಚಕ್ಕಡಿ ಹೊರಟಾವೋ ಧಾರವಾಡದ ಬೆಣ್ಣಿಗೆ ಧಾರಣಿನೇ ಆಗಿಲ್ಲ ಅಂತ ಅವ್ರು ಹೇಳ್ತಾರೆ. ಧಾರಣಿ ಅಂದರೆ ಬೆಲೆ ಕಟ್ಟಿಲ್ಲ ಅಂತ. ಧಾರವಾಡದಲ್ಲಿ ತಯಾರಾದಂಥ ಬೇಂದ್ರೆ ಅನ್ನೋ ಬೆಣ್ಣೆಗೆ ಅಥವಾ ಬೇಂದ್ರೆಯ ಕಾವ್ಯವೆನ್ನುವ ಬೆಣ್ಣೆಗೆ ಇನ್ನೂ ಯಾರೂ ಬೆಲೆ ಕಟ್ಟಕ್ಕಾಗಿಲ್ಲ. ಎಲ್ಲ ಸುಮ್ಮನೆ ಬಂಡಿ ಮೇಲೆ ಬಂಡಿ, ಚಕ್ಕಡಿ ಮೇಲೆ ಚಕ್ಕಡಿ, ಎಲ್ಲರೂ ಒಂದೊಂದು ಎತ್ತಿನ ಗಾಡಿ ಮೇಲೆ ಎತ್ತಿನ ಗಾಡಿಗೆ ಹೋಗ್ತಿದೆ, ಖಾಲಿ ಮಾತುಗಳು ಹೋಗ್ತಾ ಇದೆ. ನಿಜವಾದ ಬೆಲೆನ ಕಾವ್ಯಕ್ಕೆ ಕಟ್ಟಕ್ಕಾಗಿಲ್ಲ ಅಂತ ಬೇಂದ್ರೆಯವರು ಹೇಳ್ತಾರೆ. ಅದನ್ನು ಕಟ್ಟಬೇಕಾದ್ರೆ ಬೇಕಾಗಿರೋದು ಬೇಂದ್ರೆಯವರು ಸಾರ್ಥಕವಲ್ಲದ ಯಾವ ಸಾಲುಗಳನ್ನು ಬರೆದಿಲ್ಲ ಅನ್ನುವ ನಂಬಿಕೆ ಸಹೃದಯರಿಗೆ ಬೇಕು. ಭಾಳ ಮುಖ್ಯವಾದ ಮಾತು. ಮತ್ತು ಬೇಂದ್ರೆಯವರ ಕಾವ್ಯವನ್ನು ಓದೋದಕ್ಕೆ ಯಾರು ಬೇಂದ್ರೆಯವರ ರೀತಿಯಲ್ಲಿ ಯೋಚನೆ ಮಾಡಿ, ಅಂದರೆ ಹಳ್ಳಿ ಮನುಷ್ಯನ ಥರ, ವೇದಾಂತಿ ಥರ, ಸಾಮಾನ್ಯ ಮನುಷ್ಯನ ಥರ, ಪ್ರೇಮಿ ಥರ, ವಿರಹಿ ಥರ, ಭಕ್ತನ ಥರ ನಾನಾ ರೀತಿಗಳಲ್ಲಿ ಬೇಂದ್ರೆ ಮಾತಾಡಿದ್ದಾರೆ. ಆ ಭಾವಗಳಲ್ಲೆಲ್ಲ ಯಾರು ಸಂಚಾರ ಮಾಡೋಕ್ಕೆ ಸಿದ್ಧರಿದ್ದಾರೋ ಅಂಥವ್ರಿಗೆ ಬೇಂದ್ರೆ ಕಾವ್ಯ ಇನ್ನೂ ಕಾದು ಕೂತಿದೆ. ಇದುವರೆಗೂ ನಾವು ವ್ಯಾಖ್ಯಾನ ಮಾಡ್ಕೊಂಡ್ಬಂದಿರೋದು ಕನ್ನಡ ವಿಮರ್ಶೆಯ ಜಗತ್ತಲ್ಲಿ ಅದೇ ಒಂದು 25ರಿಂದ 50 ಪದ್ಯಗಳನ್ನು ಮಾತ್ರ. ಎಂಥೆಂಥ ದೊಡ್ಡ ಘಟಾನುಘಟಿ ವಿಮರ್ಶಕರನ್ನು ಸೇರಿಸ್ಬಿಟ್ಟು ಮಾತು ಹೇಳ್ತಾ ಇರೋದು. ವಿ ಡ್ಯೂ ರೆಸ್ಪೆಕ್ಟ್ ಟು ದೆಮ್. ಇನ್ನೂ 2000ಕ್ಕಿಂತ ಹೆಚ್ಚು ಕವನಗಳು ವ್ಯಾಖ್ಯಾನಕ್ಕೆ ಒಳಗಾಗಿಲ್ಲ. ಬೇಂದ್ರೆ ಕಾವ್ಯಕ್ಕೆ ಬೇಕಾಗಿರೋದು ವಿಮರ್ಶೆ ಅಲ್ಲ, ಸಹೃದಯರ ವ್ಯಾಖ್ಯಾನ. ಆ ಸಹೃದಯರ ವ್ಯಾಖ್ಯಾನಕ್ಕೆ ಇವತ್ತಿನ ಈ ಭಾಷಣ ಒಂದು ಪೀಠಿಕೆಯಾಗಲಿ ಅಂತ ನಾನು ಹೇಳ್ತಾ ಆ ಏಕದಂತನಲ್ಲಿ ಸರಸ್ವತಿಯಲ್ಲಿ ವಿಜ್ಞಾಪನೆ ಮಾಡಿ ನನ್ನ ಮಾತಿಗೆ ಮಂಗಳವನ್ನು ಹಾಡ್ತೀನಿ. ಭದ್ರಂ ಶುಭಂ ಮಂಗಳಂ.